जय राधा माधव कुंज बिहारी गोपी जन वल्लभ गिरिवरधारी। जय राधा माधव कुंज बिहारी गोपी जन वल्लभ गिरिवरधारी। यशोदनंदना ब्रज जन रंजना यमुना तीरवनचारी। जय राधा माधव कुंज बिहारी गोपी जन वल्लभ गिरिवरधारी। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। जय प्रभुपदा जय प्रभुपदा जय प्रभुपदा जय प्रभुपदा जय गुरुदेवा जय गुरुदेवा जय गुरुदेवा जय गुरुदेवा निताय गौरा हरि बोल हरि बोल हरि बोल निताय गौरा हरि बोल। कलियुग पतित पावन श्री नाम संकीर्तन यज्ञ की जय। जगत गुरु श्री प्रभुपाद की जय। पतित पावन श्री गुरुदेव की जय। समवेत भक्त वृंद की जय। अनंत कोटि वैष्णव वृंद की जय। निताय गौर प्रेमानंदे हरि 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 बोल। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वापदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तु ते। तप्त काञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठकी। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्य ईश्वरम्। हरि ओं तत्सत्।
श्रील प्रभुपाद की जय, श्री गुरुदेव की जय, ग्रंथराज श्रीमद् भागवतम की जय. ಸೊ ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ ಹರೇ ಕೃಷ್ಣ. ಇವತ್ತಿನ ಒಂದು ಶ್ಲೋಕ 15 ಮತ್ತೆ 16, ಸ್ಕಂದ 1, ಪ್ರಥಮ ಸ್ಕಂದ ಅಧ್ಯಾಯ 9, ಶ್ಲೋಕ 15. ಭಗವಾನ್ ಕೃಷ್ಣನ ಸನ್ನಿಧಿಯಲ್ಲಿ ಭೀಷ್ಮರ ದೇಹತ್ಯಾಗ. ಸೊ ಯಾರಾದ್ರೂ ರಿಪೀಟ್ ಮಾಡಿ ಮಾತಾಜಿ ನಾನು ಹೇಳುವಂತ ಈ ಶ್ಲೋಕವನ್ನ. ಮಾಡ್ಲೇರಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 15. ಯತ್ರ ಧರ್ಮಸುತೋ ರಾಜ, ಯತ್ರ ಧರ್ಮಸುತೋ ರಾಜ, ಗದಾ ಪಾಣಿರ್ರುಕೋದರಃ, ಗದಾ ಪಾಣಿರುಕೋದರಃ, ಕೃಷ್ಣೋ ಸ್ತ್ರೀ ಗಾಂಡಿವಂ ಚಾಪಂ, ಕೃಷ್ಣ ಸ್ತ್ರೀ ಗಾಂಡಿವಂ ಚಾಪಂ, ಸುಹೃತ್ ಕೃಷ್ಣಸ್ತತೋ ವಿಪತ್. ಸುಹೃತ್ ಕೃಷ್ಣಸ್ತತೋ ವಿಪತ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಹೇಳ್ತೀರಾ? ಹೇಳಿ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. ಯತ್ರ ಧರ್ಮಸುತೋ ರಾಜ, ಗದಾ ಪಾಣಿವೃಕೋದರಃ, ಕೃಷ್ಣೋಸ್ತ್ರೀ ಗಾಂಡವಂ ಚಾಪಂ, ಸುಹೃತ್ ಕೃಷ್ಣಸ್ತತೋ ವಿಪತ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಹೇಳ್ಬಿಡ್ತೀರಾ? ಹೇಳ ಮಾತಾಜಿ. ಹೇಳಿ ಮಾತಾಜಿ. ಧರ್ಮಸುತೋ ರಾಜ, ಗದಾ ಪಾಣಿರ್ಕೋದರಃ, ಕೃಷ್ಣೋ ಸ್ತ್ರೀ ಗಾಂಡೀವಂ ಚಾಪಂ, ಸುಹೃತ್ ಕೃಷ್ಣೋಸ್ತೋ ಸುಹೃತ್ ವಿಪತ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ಶ್ಲೋಕ. ವೆರಿ ವೆರಿ ಇಂಪಾರ್ಟೆಂಟ್. ಸಮಯದ ಬಗ್ಗೆ ವಿಷ್ಣು ಪಿತಾಮಹರು ಮಾತಾಡುವಂಥದ್ದು ಶ್ಲೋಕ 15 ಮತ್ತೆ 16ರಲ್ಲಿ. ನಾವು ಕೆಲವೊಂದ್ಸಲಿ ಜನರಲ್ ಆಗಿ ಮಾತಾಡುವಾಗ ಸಮ್ಟೈಮ್ಸ್ ನಾವು ಯೂಸ್ ಮಾಡ್ತೀವಿ ಕಾಲ, ಸಮಯ, ಟೈಮ್. ಅವ್ರ ಟೈಮ್ ಚೆನ್ನಾಗಿದೆ ಅದಕ್ಕೆ ಚೆನ್ನಾಗಿದೆ ಎಲ್ಲನೋ, ಅಥವಾ ಏನ್ ಗ್ರಹಚಾರನೋ ನನ್ನ ಟೈಮ್ ಈ ತರ ಆಯ್ತು. ಕೆಲವೊಂದ್ಸಲಿ ಆ ಟೈಮನ್ನ ಒಳ್ಳೆ ರೀತಿನೂ ಕೂಡ ನಾವು ಮಾತಾಡ್ತೀವಿ. ಒಳ್ಳೆ ಟೈಮು, ಒಳ್ಳೆ ಸಮಯ, ಅದಕ್ಕೆಲ್ಲ ಚೆನ್ನಾಗಿದೆ ಅಂತ. ಅಥವಾ ಕೆಲವೊಂದ್ಸಲಿ ನಮ್ಮ ಜೀವನದಲ್ಲಿ ಏನೂ ಸರಿ ಇಲ್ಲದೆ ಇದ್ದಾಗ, ಅಥವಾ ಇನ್ನೊಬ್ರ ಜೀವನದಲ್ಲಿ ಏನೂ ಸರಿ ಇಲ್ಲದೆ ಇದ್ದಾಗ, ಅವರ ಟೈಮ್ ಸರಿ ಇಲ್ಲ, ಕಾಲ ಸರಿ ಇಲ್ಲ, ಏನ್ ಹಣೆ ಬರನೋ, ಅದೃಷ್ಟ ಇಲ್ಲ ಅಂತ ಹಲವಾರು ರೀತಿ ಅದೃಷ್ಟ ಇಲ್ಲದೆ ಇರುವಂತದ್ದು, ಟೈಮ್ ಸರಿ ಇದೆ, ಟೈಮ್ ಸರಿ ಇಲ್ಲದೆ ಇರುವಂತದ್ದು, ಸರಿಯಾದಂತ ಕಾಲ ಅಲ್ಲದೆ ಇರುವಂತದ್ದು. ಸೊ ಈ ರೀತಿ ಎಲ್ಲದಕ್ಕೂ ನಾವು ಸಮಯವನ್ನ ತಗೊಂಡು ಮಾತಾಡ್ತೀವಿ. ಆ ಸಮಯದ ಬಗ್ಗೆನೆ ಅಥವಾ ಆ ಕಾಲದ ಬಗ್ಗೆನೆ ಇವತ್ತು ಭೀಷ್ಮ ಪಿತಾಮಹರು ಏನು ಪಾಂಡವರಿಗೆ ಅಥವಾ ಯುಧಿಷ್ಠಿರ ಮಹಾರಾಜರಿಗೆ ಜ್ಞಾನವನ್ನ ಬೋಧಿಸ್ತಾ ಇದ್ದಾರೆ, ಅದನ್ನ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಯತ್ರ ಧರ್ಮಸುತೋ ರಾಜ, ಗದಾ ಪಾಣಿವೃಕೋದರಃ, ಕೃಷ್ಣೋ ಸ್ತ್ರೀ ಗಾಂಡಿವಂ ಚಾಪಂ, ಸುಹೃತ್ ಕೃಷ್ಣಸ್ತತೋ ವಿಪತ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಸಾಕಷ್ಟು ಪಾಂಡವರ ಬಗ್ಗೆ ಮಾತಾಡ್ತಾ ಇರುವಂತದ್ದು, ಅವರ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕೃಷ್ಣನ ಒಂದು ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಇದ್ರೂ ಕೂಡ ಪಾಂಡವರು ಯಾಕೆ ಕಷ್ಟವನ್ನ ಅನುಭವಿಸಿದ್ರು, ಎಲ್ಲದಕ್ಕೂ ಕೂಡ ಕಾರಣ ನಮ್ಗೆ ಇವತ್ತು ಸಿಗುತ್ತೆ, ಖಂಡಿತ ಸಿಗುತ್ತೆ. ಅನುವಾದದಲ್ಲಿ ಶ್ರೀಲ ಪ್ರಭುಪಾದ ಏನ್ ಹೇಳ್ತಾರೆ, ಅನಿವಾರ್ಯವಾದ ಕಾಲದ ಪ್ರಭಾವವು ಎಷ್ಟೊಂದು ಆಶ್ಚರ್ಯಕರವಾದದ್ದು, ಅದನ್ನು ಹಿಂದೂ ಮುಂದೂ ಮಾಡಲಾಗುವುದಿಲ್ಲ. ಇಲ್ಲದಿದ್ದರೆ ಧರ್ಮಪಾಲಕ ದೇವತೆಯ ಪುತ್ರನಾದ ಯುಧಿಷ್ಠಿರ ಮಹಾರಾಜನ ಎದುರು, ಗದಾಯುದ್ಧದಲ್ಲಿ ಮಹಾವೀರನಾದ ಭೀಮನ ಎದುರು, ದಿವ್ಯಾಯುಧವಾದ ಗಾಂಡೀವವನ್ನು ಧರಿಸಿರುವ ಮಹಾ ಧನುರ್ವಿದ್ಯಾ ಕುಶಲಿ ಅರ್ಜುನನ ಎದುರು, ಎಲ್ಲಕ್ಕಿಂತ ಹೆಚ್ಚಾಗಿ ಪಾಂಡವರ ಪ್ರತ್ಯಕ್ಷ ಹಿತೈಷಿ ಭಗವಂತನ ಎದುರಿನಲ್ಲೇ ಇಷ್ಟೆಲ್ಲ ತಿರುವು ಮುರುವುಗಳು ಯಾಕೆ ಆಗುತ್ತಿದ್ದವು? ಅವರೇ ಯುಧಿಷ್ಠಿರ ಮಹಾರಾಜ ಹತ್ರ ಮಾತಾಡ್ಬೇಕಾದ್ರೆ ಈ ಒಂದು ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ, ಅಥವಾ ಅವರೇ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅವರೇ ಉತ್ತರವನ್ನು ಕೂಡ ಮುಂದೆ ಕೊಡ್ತಾ ಹೋಗ್ತಾರೆ ಭೀಷ್ಮ ಪಿತಾಮಹರು. ಇಲ್ಲಿ ಶ್ಲೋಕದಲ್ಲಿ ಧರ್ಮಸುತೋ ರಾಜ ಅಂತ ಹೇಳ್ತಾ ಇದ್ದಾರೆ. ಧರ್ಮಸುತೋ ರಾಜ ಅಂದ್ರೇನು? ಧರ್ಮಪಾಲಕ ದೇವತೆಯ ಪುತ್ರನಾಗಿರುವಂತ ಯಾರು? ಯುಧಿಷ್ಠಿರ ಮಹಾರಾಜ. ಧರ್ಮಪಾಲಕ ದೇವತೆ ಅಂದ್ರೆ ಯಾರು? ಯಮಧರ್ಮರಾಯ. ನ್ಯಾಯಕ್ಕೆ ದೇವತೆ ಅಲ್ವಾ ಅವನು? ಜೀವಿಗಳು ಮಾಡಿರುವಂತ ಮರಣಾನಂತರ ಜೀವಿಗಳು ಏನು ಪಾಪ ಪುಣ್ಯವನ್ನ ಮಾಡಿರ್ತಾರೆ,
ಅದನ್ನ ನೋಡ್ತಾ ಎಷ್ಟು ವರ್ಷಗಳ ಕಾಲ ನರಕ ಯಾತನೆ ಅನುಭವಿಸ್ಬೇಕು, ಅವನನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ, ಸೊ ಇದೆಲ್ಲವನ್ನು ಕೂಡ ಅವರು ತೂಕವನ್ನ ಮಾಡ್ತಾ ಜೀವಿಗೆ ಫಲವನ್ನ ಕೊಡ್ತಾರೆ. ಅಂಥ ಯಮಧರ್ಮರಾಯನ ಅಂಶ ಆಗಿರುವಂಥ ಅಥವಾ ಪುತ್ರನಾಗಿರುವಂಥ ಮಹಾರಾಜ ಯುಧಿಷ್ಠಿರ ಇದ್ದಾನೆ ಅಲ್ವಾ. ಧರ್ಮ ಎಲ್ಲಿರುತ್ತೆ ಅಲ್ಲಿ ಖಂಡಿತ ಗೆಲುವು ಇದ್ದೇ ಇರುತ್ತೆ. ಆದ್ರೆ ಪ್ರತಿ ಹಂತದಲ್ಲೂ ಕೂಡ ಯುಧಿಷ್ಠಿರ ಮಹಾರಾಜ್ ಗೆಲ್ತಾ ಹೋಗ್ತಾರವಾ, ಅಥವಾ ಪ್ರತಿ ಹಂತದಲ್ಲೂ ಕೂಡ ಪಾಂಡವರು ಗೆಲ್ತಾ ಹೋಗ್ತಾರ? ಗೆಲ್ಲೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಕಷ್ಟಗಳನ್ನ ಫೇಸ್ ಮಾಡ್ತಾರೆ ಪಾಂಡವರು. ಕುಂತಿ ಮಹಾರಾಣಿ ಆಗಿರ್ಬೋದು, ದ್ರೌಪದಿ ಆಗಿರ್ಬೋದು, ಪಾಂಡವರಾಗಿರ್ಬೋದು. ಓ ಕೃಷ್ಣ ಇದಾನಪ್ಪ, ಚಾಂಟ್ ಅಂಡ್ ಬಿ ಹ್ಯಾಪಿ ಅಂತ ಪ್ರಭುಪಾಜಿ ಹೇಳ್ತಾರೆ ನಮ್ಗಲ್ವಾ. ಹಂಗಂದ ತಕ್ಷಣ ನನ್ನ ಎಲ್ಲ ಐಷಾರಾಮಿ ಜೀವನ ಎಲ್ಲ ಸುಖವಾಗಿರ್ತೀನಿ ಅಂತ ಅರ್ಥ ಮಾಡ್ಕೋಬೇಕಾ? ತಪ್ಪು ಅದು. ಆತರ ಇದ್ದಿದ್ರೆ ಮಹಾಭಾರತ ಯುದ್ಧನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕೃಷ್ಣ ಎಷ್ಟು ಮಹಾಶಕ್ತಿವಂತ ಅಂದ್ರೆ ಸುದರ್ಶನ್ ಚಕ್ರವನ್ನ ಬಿಟ್ಟು ಎಲ್ಲ ಅಸುರರನ್ನ ಅಥವಾ ಮನುಷ್ಯ ರೂಪದಲ್ಲಿರುವಂತ ಎಲ್ಲ ಅಸುರರನ್ನ ಸಂಹಾರ ಮಾಡ್ಬಿಡ್ತಿದ್ದ ಅಲ್ವಾ. ಅವನ್ ಯಾಕೆ 125 ವರ್ಷಗಳ ಕಾಲ ಭೂಮಿಯಲ್ಲಿ ಆಳ್ವಿಕೆ ಮಾಡ್ಬೇಕಾಗಿ ಬಂದಿತ್ತು? ಯಾಕೆ ಲೀಲೆಗಳನ್ನ ಮಾಡ್ಬೇಕಾಗಿ ಬರ್ತಿತ್ತು? ಅಥವಾ ಪಾಂಡವರನ್ನ ಯೂಸ್ ಮಾಡ್ಕೊಂಡು ಕುರುಕ್ಷೇತ್ರದಲ್ಲಿ ಎಲ್ಲ ಅಧರ್ಮೀಯರನ್ನ ಕೊಲ್ಬೇಕಾಗಿತ್ತು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಸಾಕ್ಷಾತ್ ಧರ್ಮದ ಪಾಲಕನಾಗಿರುವಂತ ಆ ಯಮಧರ್ಮರಾಯನ ಪುತ್ರನಾಗಿರುವಂತ ಯುಧಿಷ್ಠಿರ ಮಹಾರಾಜ ಮತ್ತೆ ಭೀಮ ಸಾಮಾನ್ಯ ಅಲ್ಲ, ಅವನು ಗದಾಯುದ್ಧದಲ್ಲಿ ಮಹಾವೀರ. ನೋಡಿ, ಒಬ್ಬೊಬ್ರು ಒಂದೊಂದು ರೀತಿಯಾದಂತ ವಿಷಯಗಳಲ್ಲಿ ಪ್ರವೀಣತೆಯನ್ನ ಪಡೆದಿರ್ತಾರೆ. ಧರ್ಮದಲ್ಲಿ ಯುಧಿಷ್ಠಿರ ಮಹಾರಾಜ, ಗದಾಯುದ್ಧದಲ್ಲಿ ಮಹಾವೀರನಾಗಿರುವಂಥವ್ರು ಯಾರು? ಭೀಮಸೇನ. ಮತ್ತೆ ಅದಕ್ಕೆ ಗದಾಪಾಣಿ ವೃಕೋದರ, ಗದೆಯನ್ನ ಹಿಡಿದಿರುವಂತ ವೃಕೋದರ ಅಂದ್ರೇನು? ಹೆಚ್ಚು ರೀತಿಯಾಗಿ ಪಾಂಡವರಲ್ಲಿ ಹೆಚ್ಚು ತಿಂತಾ ಇದ್ದಂಥವ್ರು ಯಾರು? ಹೊಟ್ಟೆ ಬಾಕನ್ ರೀತಿ ತಿಂತಾ ಇದ್ದಂಥವ್ರು ಯಾರು? ಅದು ಭೀಮಸೇನ. ಅದಕ್ಕೆ ಅವರನ್ನ ವೃಕೋದರ ಅಂತ ಹೇಳಿ ಕರೀತಾರೆ. ಅದಾದ್ಮೇಲೆ ಕೃಷ್ಣೋಸ್ತ್ರೀ ಗಾಂಡಿವಂ, ಕೃಷ್ಣ ಅಂದ್ರೆ ಕೆಲವೊಂದ್ಸಲಿ ನಾವು ದೇವೋತ್ತಮ ಪರಮ ಪುರುಷನಾಗಿರುವಂತ ಕೃಷ್ಣ ಅಂದ್ರೆ ಕೃಷ್ಣನೇ, ಆದ್ರೆ ಅರ್ಜುನನನ್ನು ಕೂಡ ಕೆಲವೊಂದ್ಸಲಿ ಕೃಷ್ಣ ಅಂತಾನು ಕೂಡ ಸಂಬೋಧಿಸ್ತಾ ಇದ್ರು. ಇಲ್ಲಿ ಕೃಷ್ಣೋಸ್ತ್ರೀ ಗಾಂಡೀವಂ ಅಂದ್ರೇನು? ಗಾಂಡೀವ ಧನುಸ್ಸನ್ನ, ದಿವ್ಯವಾಗಿರುವಂತ ಶ್ರೇಷ್ಠವಾಗಿರುವಂತ ಗಾಂಡೀವ ಧನುಸ್ಸನ್ನ ಹಿಡಿದಿರುವಂತ ಸಜಾ ವಿಜಯಿ ಆಗಿರುವಂತ ಅರ್ಜುನ ಇದ್ದಾನೆ. ಧನುರ್ವಿದ್ಯೆಯಲ್ಲಿ ಕುಶಲ ಇವನು, ಎಕ್ಸ್ಪರ್ಟ್ ಇವನು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯುಧಿಷ್ಠಿರ ಮಹಾರಾಜ ಆಗಿರ್ಬೋದು, ಭೀಮ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಎಷ್ಟೇ ಮಹಾಶಕ್ತಿವಂತರಾಗಿದ್ರು ಕೂಡ ಎಲ್ಲದಕ್ಕಿಂತನೂ ಶ್ರೇಷ್ಠ ಪರಮ ಶಕ್ತಿಶಾಲಿ ಆಗಿರುವಂತ ಪಾಂಡವರ ಹಿತೈಷಿ ಆಗಿರುವಂತ ಸ್ವಯಂ ಕೃಷ್ಣ ಅವರ ಪಕ್ಷದಲ್ಲಿದ್ದ. ಅವನ ನಿರ್ದೇಶನದಲ್ಲೇ ಪಾಂಡವರು ಇಡೀ ಜೀವನವನ್ನ ಕಳೀತಾರೆ. ಅಂಥ ಕೃಷ್ಣನ ಪ್ರೊಟೆಕ್ಷನ್ ಅಲ್ಲಿ, ಕೃಷ್ಣನ ರಕ್ಷಣೆಯಲ್ಲಿ, ಕೃಷ್ಣನ ಮಾರ್ಗದರ್ಶನದಲ್ಲಿ ಇದ್ದಂತ ಪಾಂಡವರು ಎಷ್ಟು ಕಷ್ಟವನ್ನ ಅನುಭವಿಸ್ತಾರಲ್ವಾ. ಅದನ್ನೇ ಭೀಷ್ಮ ಪಿತಾಮಹರು ಹೇಳ್ತಾ ಇರೋದು. ಭಕ್ತರಂದ ತಕ್ಷಣ ಕಷ್ಟನೇ ಇಲ್ಲ, ಅದು ನಮ್ಮ ತಪ್ಪು, ನಮ್ಮ ತಿಳುವಳಿಕೆ ತಪ್ಪು. ಭಕ್ತಿ ಸೇವೆ ಮಾಡ್ತಾ ಇದೀವಿ, ಹಾಗಾಗಿ ನನ್ಗೆ ಎಲ್ಲಾ ಕಷ್ಟಗಳು ಹೋಗ್ಬಿಡ್ಲಿ ಕೃಷ್ಣ, ಅದು ತಪ್ಪು ರೀತಿಯಾದಂತ ಪ್ರಾರ್ಥನೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಪಾಂಡವರಿಂದ ನಾವು ಕಲಿಯುವಂತ ಎಷ್ಟೋ ಉದಾಹರಣೆಗಳು ಮುಂದೆ ಡಿಸ್ಕಸ್ ಮಾಡೋಣ. ಭಾವಾರ್ಥದಲ್ಲಿ ಶ್ರೀ ಪ್ರಭುಪಾಜಿ ಹೇಳ್ತಾರೆ, ಪಾಂಡವರ ವಿಷಯದಲ್ಲಿ ಹೇಳೋದಾದ್ರೆ ಅವರಿಗೆ ಲೌಕಿಕವಾಗಿರುವಂಥದ್ದು ಅಥವಾ ಆಧ್ಯಾತ್ಮಿಕವಾಗಿರುವಂತಹ ಮೂಲಗಳಿಗೆ ಯಾವುದೇ ಕೊರತೆ ಇರ್ಲಿಲ್ಲ. ನೋಡಿ, ಲೌಕಿಕವಾಗಿಯೂ ಕೂಡ ಅವರು ಯಾವ ಒಂದು ವರ್ಣಕ್ಕೆ ಸೇರಿದಂಥವ್ರು, ಕ್ಷತ್ರಿಯ ವರ್ಣಕ್ಕೆ ಸೇರಿದಂಥವ್ರು, ಅವರು ತಮ್ಮ 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 ವಿದ್ಯೆಗಳಲ್ಲಿ ಬಹಳನೇ ಎಕ್ಸ್ಪರ್ಟ್ ಇರ್ತಾರೆ, ಪ್ರವೀಣತೆಯನ್ನ ಪಡ್ಕೊಂಡಿರ್ತಾರೆ. ಆವಾಗ ಆ ಒಂದು ದ್ವಾಪರ ಯುಗದಲ್ಲಿ ಆಗಿನ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಶಿಷ್ಯರು ಬೆಸ್ಟ್ ಅಂದ್ರೆ ಅದು ಪಾಂಡವರು. ಅದರಲ್ಲೂ ಆಗಿರುವಂತವ್ರು ಯಾರು? ಅರ್ಜುನ ಅಲ್ವಾ. ಲೌಕಿಕವಾಗಿರುವಂತ ವಂಶ ಯಾವುದು? ಭರತ ವಂಶ. ಒಂದು ಶ್ರೇಷ್ಠವಾಗಿರುವಂತ ವಂಶ ಅದು. ಅಂಥ ವಂಶದಲ್ಲಿರುವಂತವ್ರು, ಕ್ಷತ್ರಿಯ ರಾಜತನದ ಒಂದು ವಂಶದಲ್ಲಿ ಬಂದಿರುವಂತ ಪಾಂಡವರು ಸ್ವಯಂ ಧರ್ಮಿಷ್ಠರು, ಶ್ರೇಷ್ಠರು, ವೀರ ಯೋಧರರು, ಸಾಕಷ್ಟು ರೀತಿಯಾದಂತ ಒಂದು ಏನಂತೀರ ಸೌಲಭ್ಯಗಳಿತ್ತು, ಯಾವುದೇ ಕೊರತೆ ಇರ್ಲಿಲ್ಲ ಅವ್ರಿಗೆ. ಮಹಾಪರಾಕ್ರಮಿಗಳಾದಂತ ಭೀಮ ಆಗಿರ್ಬೋದು, ಅರ್ಜುನ, ಇವರಿಬ್ರೂ ಕೂಡ ಇದ್ದಿದ್ರಿಂದ ಲೌಕಿಕವಾಗಿ ಅವರು ಸುಸಜ್ಜಿತರಾಗಿದ್ದರು ಅಲ್ವಾ. ಏನೇ ಜೀವನದಲ್ಲಿ ಬಂದ್ರು ಕೂಡ ಭೀಮ ಅರ್ಜುನ ಪ್ರೊಟೆಕ್ಟ್ ಮಾಡ್ಬಿಡ್ತಾ ಇದ್ರು. ಕುಂತಿ ಮಹಾರಾಣಿ, ದ್ರೌಪದಿ, ಯಾರು ಯುಧಿಷ್ಠಿರ ಮಹಾರಾಜ ಆಗಿರ್ಬೋದು, ನಕುಲ ಸಹದೇವ, ಸಮಾಜ ಆಗಿರ್ಬೋದು, ಪ್ರಜೆಗಳನ್ನ ಆಗಿರ್ಬೋದು, ಎಲ್ಲವನ್ನು ರಕ್ಷಣೆ ಮಾಡ್ತಾ ಇದ್ದಂಥವ್ರು ಯಾರು? ಭೀಮ ಮತ್ತೆ ಅರ್ಜುನ. ಇನ್ನು ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂದ್ರೆ, ಆಧ್ಯಾತ್ಮಿಕ ಅಂತ ಬಂದಾಗ ನಾವು ಶುರುವಿನಲ್ಲಿ ಅರ್ಥ ಮಾಡ್ಕೊಳ್ಳೋದೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಲ್ಲದಕ್ಕಿಂತ ಮಿಗಿಲಾಗಿ ಕೃಷ್ಣನ ಭಕ್ತಿ, ಕೃಷ್ಣನ ಭಕ್ತಿಗಿಂತ ಮಿಗಿಲಾಗಿ ಕೃಷ್ಣನನ್ನ ಪ್ರೇಮ ಮಾಡುವಂಥದ್ದು. ಸೊ ಈ ರೀತಿ ನೋಡೋದಾದ್ರೆ ಆಧ್ಯಾತ್ಮಿಕತೆಯಲ್ಲೂ ಕೂಡ ತುಂಬಿದ್ರು ಪಾಂಡವರು, ಲೌಕಿಕವಾಗಿಯೂ ಕೂಡ ಎಕ್ಸ್ಪರ್ಟ್ ಇದ್ರು. ಇವೆಲ್ಲದಕ್ಕಿಂತ ಹೆಚ್ಚಾಗಿ ದೇವೋತ್ತಮ ಪರಮ ಪುರುಷನಾದ ಭಗವಾನ್ ಕೃಷ್ಣನೇ ಅವರ ಹಿತೈಷಿಯಾಗಿ ಅವರ ವ್ಯವಹಾರಗಳಲ್ಲಿ ವೈಯಕ್ತಿಕ ಕಾಳಜಿ ವಹಿಸಿದ್ದ. ನೋಡಿದ್ರ,
ಕುರುಕ್ಷೇತ್ರ 18 ದಿನಗಳ ಕಾಲ ಏನು ಕುರುಕ್ಷೇತ್ರ ಧರ್ಮ ಯುದ್ಧ ಆಯಿತು, ಆ ಮೊದಲನೇ ದಿನದಿಂದ ಹಿಡಿದು ಕೊನೆ ದಿನದವರೆಗೂ, ಮತ್ತೆ ಮುಗಿದಾದ್ಮೇಲೂ ಕೂಡ ಯುಧಿಷ್ಠಿರ ಮಹಾರಾಜರ ಪಟ್ಟಾಭಿಷೇಕ ಆಗೋವರೆಗೂ ಕೂಡ ಕೃಷ್ಣ ಕಾಯ್ತಾನೆ. ಪಾಂಡವರೆಲ್ಲ ಯುದ್ಧವನ್ನ ಮಾಡಿ ರಾತ್ರಿ ಟೈಮು ಅವರು ನಿದ್ರೆ ಮಾಡ್ತಾ ಇದ್ರೆ, ರಾತ್ರಿ ಸಮಯದಲ್ಲೂ ಕೂಡ ನಿದ್ರೆಯನ್ನ ಬಿಟ್ಟು ಪಾಂಡವರನ್ನ ಹೇಗೆ ರಕ್ಷಣೆ ಮಾಡ್ಬೇಕು, ನಾಳೆ ಇವ್ರು ಯುದ್ಧಕ್ಕೆ ಹೋದ್ರೆ ಯಾರನ್ನ ಇವ್ರು ಫೇಸ್ ಮಾಡ್ತಾರೆ, ಅವರಿಂದ ಇವ್ರನ್ನ ಹೆಂಗೆ ಪ್ರೊಟೆಕ್ಟ್ ಮಾಡೋದು, ಯಾವ ರಣತಂತ್ರವನ್ನ ಯೂಸ್ ಮಾಡ್ಬೇಕು, ಎಲ್ಲದರ ಪ್ಲಾನಿಂಗ್ ಕೃಷ್ಣ ಮಾಡ್ತಾ ಇದ್ದ. ಅವ್ನು ನಿದ್ರೆ ಮಾಡ್ತಿರ್ಲಿಲ್ಲ, ಭಕ್ತ ವತ್ಸಲ ಅವನು. ಭಕ್ತರು ಆರಾಮಾಗಿ ಕೃಷ್ಣನ ಪಾದದ ಒಂದು ಶರಣಾಗತಿಯಲ್ಲಿ ನಿದ್ರೆ ಮಾಡ್ತಾ ಇದ್ರೆ ಸ್ವಯಂ ಕೃಷ್ಣ ಅವರ ರಕ್ಷಣೆ ಕೊಡ್ಬೇಕು ಅಂತೇಳಿ ನಿಂತು ಅವ್ನು ನಿದ್ರೆ ಮಾಡ್ತಿರ್ಲಿಲ್ಲ. ಅದು ಕೃಷ್ಣ ಅಲ್ವಾ. ಪ್ರತಿಯೊಂದು ಸೆಕೆಂಡ್ಗೂ ಪ್ರತಿಯೊಂದು ನಿಮಿಷದಲ್ಲೂ ಕೂಡ ಪಾಂಡವರನ್ನ ಕಾಯ್ತಾನೆ ಕೃಷ್ಣ ಅಲ್ವಾ. ಅಷ್ಟು ಕಾಳಜಿ ವಹಿಸ್ತಾ ಇದ್ದ ಕೃಷ್ಣ. ಇಷ್ಟೆಲ್ಲ ಇದೆ ನೋಡಿ, ಧರ್ಮ ಇದೆ, ಶಕ್ತಿ ಇದೆ, ಅಧಿಕಾರ ಇದೆ, ಬುದ್ಧಿ ಇದೆ, ಎಲ್ಲವೂ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣನ ರಕ್ಷಣೆ ಇದೆ. ಇಷ್ಟಾಗಿಯೂ ಕೂಡ ಪಾಂಡವರ ಪಕ್ಷದಲ್ಲಿ ಅನೇಕ ತಿರುವು ಮುರುವುಗಳಾದವು ಅಲ್ವಾ. ಇದೆಲ್ಲ ಇದೆ ಅಂದ್ರೆ ಏನಪ್ಪ, ಅವರು ಎಷ್ಟು ಸುಖವಂತರು, ಸಂತೋಷವಂತರು. ಆತರ ಏನಾದ್ರು ನಾವು ನೋಡ್ತೀವ ಮಹಾಭಾರತದಲ್ಲಿ ಸಾಕಷ್ಟು ಏಳು ಬೀಳುಗಳು ಪಾಂಡವರ ಜೀವನದಲ್ಲಿ ನಾವು ನೋಡ್ತಾ ಇದ್ದೀವಿ. ಧರ್ಮ ಕಾರ್ಯದ ಬಲವಿದ್ದರೂ, ಘನ ವ್ಯಕ್ತಿಗಳ ಶೌರ್ಯವಿದ್ದರೂ, ತಜ್ಞ ನಿರ್ವಹಣೆಯ ನಿರ್ವಹಣೆಯ ಬಲ ಅಂದ್ರೇನು, ಕೃಷ್ಣನ ಒಂದು ಪ್ರೊಟೆಕ್ಷನ್, ಭಗವಾನ್ ಕೃಷ್ಣನನ್ನೇ. ಮತ್ತೆ ಇವನ್ ವಿದುರನು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದ. ಸಮಯ ಪ್ರಜ್ಞೆಯಿಂದ ಸಮಯಕ್ಕೆ ತಕ್ಕನಾಗಿ ದುರ್ಯೋಧನನ ದುಷ್ಟ ಪ್ಲಾನಿಂಗ್ ಗಳು ಏನಿದೆ, ಯೋಜನೆಗಳಿಂದ ಪಾಂಡವರನ್ನ ರಕ್ಷಣೆ ಮಾಡ್ತಾ ಇರೋದ್ರಲ್ಲಿ ಕೃಷ್ಣನ ಜೊತೆಗೆ ವಿದುರ ಮಹಾಶಯರು ಕೂಡ ಒಬ್ರು. ಇಂಥ ಬುದ್ಧಿವಂತರ ಒಂದು ಬಲ ಇದ್ರೂ ಕೂಡ ಭಗವಾನ್ ಕೃಷ್ಣನ ನೇರ ಉಸ್ತುವಾರಿಯಲ್ಲಿ ಶಸ್ತ್ರಾಸ್ತ್ರಗಳ ಬಲ ಇದ್ರೂ ಕೂಡ ಪಾಂಡವರು ಅನೇಕವಾಗಿರುವಂತಹ ವಾಸ್ತವಿಕ ಸೋಲುಗಳನ್ನ ಅನುಭವಿಸಿದರು ಅಲ್ವಾ. ಗೆಲುವನ್ನು ಕೂಡ ಆಕ್ಚುಲಿ ಅವರು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಶಾಂತಿಯ ಜೀವನ ನಡೆಸೋದು ಕುರುಕ್ಷೇತ್ರ ಯುದ್ಧದ ಆದ್ಮೇಲೆ. ಕುರುಕ್ಷೇತ್ರ ಯುದ್ಧ ಆಗೋವರೆಗೂ ಕೂಡ ಕುಂತಿ ಮಹಾರಾಣಿ ಪಾಂಡವರನ್ನ ಎತ್ತಾದ್ಮೇಲೆ, ಅವಳು ಅರಣ್ಯದಿಂದ ತನ್ನ ಗಂಡನನ್ನ ಕಳ್ಕೊಂಡಾದ್ಮೇಲೆ ಮಾದ್ರಿ ಆ ಒಂದು ಚಿತೆಯಲ್ಲಿ ಹಾರಿ ಅವಳು ಕೂಡ ದೇಹವನ್ನ ತ್ಯಜಿಸ್ತಾಳೆ. ಇದೆಲ್ಲ ಆದ್ಮೇಲೆ ಅವಳು ಅರಮನೆಗೆ ಬರ್ತಾಳೆ, ಹಸ್ಬೆಂಡ್ ಇಲ್ಲ. ಆ ಧೃತರಾಷ್ಟ್ರ ಪ್ರೊಟೆಕ್ಷನ್ ಕೊಡ್ತೀನಿ ಅಂತ ಹೇಳಿ ಇರಿಸ್ಕೊಂತಾನೆ, ಆದ್ರೆ ನಾಮಕಾವಸ್ಥೆ ಅಷ್ಟೇ. ಮಕ್ಕಳನ್ನ ಕೊಲ್ಲೋದಕ್ಕೆ ಚಿಕ್ಕ ವಯಸ್ಸಿನಿಂದನು ಕುರುಕ್ಷೇತ್ರ ಯುದ್ಧ ಆಗೋವರ್ಗುನು ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನ ಇವರೆಲ್ಲರೂ ಏನಾದ್ರೂ ಒಂದು ಪ್ಲಾನಿಂಗ್ ಮಾಡ್ತಾ ಇದ್ರು. ನೋಡಿದ್ರ, ಶತ್ರುವಿನ ಮನೆಯಲ್ಲಿ ಪ್ರತಿ ಒಂದು ಸೆಕೆಂಡ್ಗೂ ಕೂಡ ಅಷ್ಟು ಕೇರ್ಫುಲ್ ಆಗಿರ್ತಾ ಇದ್ರು. ಅಷ್ಟು ನೋವಿನ, ಅಷ್ಟು ಕಷ್ಟಕರವಾಗಿರುವಂತ ಸಮಯವನ್ನ ಅವರು ಕಳೆದಿದ್ದಾರೆ ಧೃತರಾಷ್ಟ್ರನ ಒಂದು ಅರಮನೆಯಲ್ಲಿ. ತಂದೆಯ ಆಶ್ರಯ ಇಲ್ಲ ಅಲ್ವಾ. ತಂದೆಯ ಆಶ್ರಯ ಇದ್ರೆ ಎಷ್ಟು ಪ್ರೊಟೆಕ್ಷನ್ ಸಿಕ್ತಿತ್ತು, ಅದೇ ರೀತಿ ಕೃಷ್ಣ ಮತ್ತೆ ವಿದುರನ ಒಂದು ಚಾಣಾಕ್ಷತನದಿಂದ ಪ್ರತಿಯೊಂದು ಒಂದು ಹೆಜ್ಜೆಯಲ್ಲೂ ಕೂಡ ಪ್ರತಿಯೊಂದು ಕಷ್ಟವನ್ನು ಕೂಡ ಅವರು ಪಾರು ಮಾಡ್ತಾ ಇದ್ರು. ನೋಡಿದ್ರೆ ಈ ರೀತಿ ಪ್ರೊಟೆಕ್ಷನ್ ಇದ್ರು ಕೂಡ ಎಷ್ಟೋ ಸೋಲುಗಳನ್ನ ಅವರು ನೋಡಿದ್ದಾರೆ. ಇವನ್ನೆಲ್ಲ ಅನಿವಾರ್ಯವಾದ ಕಾಲದ ಪ್ರಭಾವವೆಂದೇ ಹೇಳಬಹುದು. ಏನಿದಕ್ಕೆ ಕಾರಣ? ಯಾಕೆ ಇಷ್ಟೊಂದು ಸೋಲನ್ನ ಅನುಭವಿಸಿದ್ರು, ಇಷ್ಟು ಕಷ್ಟಗಳನ್ನ ಅನುಭವಿಸಿದ್ರು? ಇದಕ್ಕೆ ಕಾಲನೇ ಕಾರಣ. ಸಮಯ, ಟೈಮ್ ಸರಿ ಇಲ್ಲ ಅಂತ ಹೇಳ್ತೀವಲ್ಲ, ಆ ಕಾಲದ ಪ್ರಭಾವ ಈ ರೀತಿ ಮಾಡ್ತು. ಕಾಲಕ್ಕೂ ಆಗಿದ್ರೆ ಕಾಲ ಯಾರು, ಟೈಮ್ ಯಾರು? ಕಾಲಕ್ಕೂ ಭಗವಂತನಿಗೂ ಅವಿನಾ ಸಂಬಂಧ. ಪ್ರಭುಪಾಜಿ ಏನ್ ಹೇಳ್ತಾರೆ, ಒಂದು ಕಡೆ ಕಾಲ ಅಂತ ನೋಡಿದ್ರೆ ಇನ್ನೊಂದು ಕಡೆ ಕೃಷ್ಣ. ಏನು ಸಂಬಂಧ ಕೃಷ್ಣನಿಗೂ ಅಥವಾ ಭಗವಂತನಿಗೂ? ಈ ಒಂದು ಸಮಯ, ಟೈಮ್ ಅಥವಾ ಕಾಲಕ್ಕೂ ಏನು ಸಂಬಂಧ? ಏನಿದು? ಕಾಲದ ಪ್ರಭಾವವೆಂದರೆ ಭಗವಂತನ ವಿವರಿಸಲಾಗದ ಇಚ್ಛೆ ಎಂದೇ ಸೂಚಿತವಾಗುತ್ತದೆ. ನೋಡಿದ್ರ, ನಾವು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ಹೀಗೆ ಆಗುತ್ತೆ ಅಂತ. ಇವತ್ತು ನಾವು ಚೆನ್ನಾಗಿರ್ತೀವಿ, ನಾಳೆ ನಮ್ ಜೀವನದಲ್ಲಿ ಏನು ಒಂದು ಅಲೆ ಎದ್ದೇಳುತ್ತೋ ಗೊತ್ತಿಲ್ಲ. ಅಥವಾ ಇವತ್ತು ದುಃಖವಾಗಿರ್ತೀವಿ, ನಾಳೆ ಇದ್ದಕ್ಕಿದ್ದಂಗೆ ಟೈಮ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಮಿತ್ರರು ಶತ್ರು ಆಗುವಂತ ಸಮಯ ಬರುತ್ತೆ, ಶತ್ರುಗಳು ಮಿತ್ರರಾಗುವಂತ ಸಮಯ ಬರುತ್ತೆ. ಲಾಭದ ಜೀವನ ಒಂದು ನೋಡಿದ್ರೆ ನಷ್ಟದ ಜೀವನವನ್ನ ನೋಡ್ತೀವಿ, ಜಯದ ಜೀವನವನ್ನ ಒಂದು ಬಾರಿ ನೋಡಿದ್ರೆ ಅಪಜಯದ ಜೀವನವನ್ನ ನೋಡ್ತೀವಿ. ಸೊ ಈ ರೀತಿ ಸಮಯ ಅನ್ನೋದು ಏರಿಳಿತ. ಒಂದು ಬಾರಿ ಸೋಲು ಕೊಡುತ್ತೆ, ಒಂದು ಬಾರಿ ನೋವು ಕೊಡುತ್ತೆ, ಸುಖವನ್ನ ಕೊಡುತ್ತೆ. ಕೆಲವೊಂದ್ಸಲಿ ನಾವ್ ಎಲ್ಲಾ ಧರ್ಮದಿಂದ ಇದ್ರೂ ಕೂಡ ಕಷ್ಟವನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ನೋಡಿ, ಪಾಂಡವರು ಏನಿದ್ದಾರೆ, ಯಾರು ಕೂಡ ನಾವ್ ಅನ್ಬಹುದು ಏನೋ ಒಂದು ಕರ್ಮ ಇತ್ತು, ಆ ಕರ್ಮದಿಂದ ನಾನು ಈ ಜನ್ಮದಲ್ಲಿ ಈ ರೀತಿ ಅನುಭವಿಸ್ತಾ ಇದ್ದೀನಪ್ಪ ಅಂತ ಹೇಳಿ ಸಮ್ಟೈಮ್ಸ್ ನಮ್ಗೆ ಜೀವನದಲ್ಲಿ ಏನಾದ್ರು ನೋವಿನ ಯಾತನೆ ಬಂದಾಗ ಅನ್ಕೊಂತೀವಿ. ಭಗವದ್ಗೀತೆಯಲ್ಲಿ ಅದೆಲ್ಲ ನಮ್ಗೆ ಕಲಿಸುವಂತದ್ದು,
ಪ್ರತಿಯೊಂದಕ್ಕೂ ಕೂಡ ನಮ್ಮ ಕರ್ಮವೇ ಕಾರಣ ಅಂತ ಹೇಳಿ. ಹಾಗಿದ್ಮೇಲೆ ಸಾಕ್ಷಾತ್ ಕೃಷ್ಣನ ರಕ್ಷಣೆಯಲ್ಲಿದ್ದಂತ ಪಾಂಡವ್ರಿಗೆ ಏನ್ ಕರ್ಮ ಮಾಡಿದ್ರು? ಹಿಂದಿನ ಜನ್ಮದಲ್ಲಿ ಏನಾದ್ರು ಪಾಪಗಳು ಮಾಡಿದ್ರ ಅವರು? ಇಲ್ಲ ಇಲ್ಲ, ಸುಳ್ಳೋದು ಅದು. ಯಾಕಂದ್ರೆ ಯಾರ ಜೀವನದಲ್ಲಿ ಪಾಪಗಳು ಸಂಪೂರ್ಣ ನಾಶ ಆಗಿರುತ್ತೋ, ಸುಕೃತಿ ಜೀವಿಗಳು, ಭಗವಂತನ ಮಹಾಭಕ್ತರೋ, ಪರಿಶುದ್ಧ ಭಕ್ತರೋ, ಅಂತವ್ರು ಮಾತ್ರ ಕೃಷ್ಣನನ್ನ ನೇರವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ದರ್ಶನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೇರವಾದ ದರ್ಶನ ಜೊತೆಗೆ ಅವನ ಸಾಂಗತ್ಯ, ಅವನ ಜೊತೆಯಲ್ಲೇ ಬೆಳೆದಂಥವ್ರು ಪಾಂಡವರು, ಅವರಲ್ಲಿ ಪಾಪಗಳ ಸಂಚಯ ಹೇಗೆ ಸಾಧ್ಯ ಅಲ್ವಾ? ಹಾಗಾಗಿ ಪಾಪಗಳಿಲ್ಲ ಅವನಲ್ಲಿ. ಇದೇ ಅರ್ಥ ಮಾಡ್ಕೊಳ್ದೇ ಇರೋ ಅಷ್ಟು ಅಥವಾ ವಿವರಣೆ ಕೊಡಕ್ ಆಗದೆ ಇರುವಂತ ಕೃಷ್ಣನ ಇಚ್ಛೆಯೇ ಅದು ಕಾಲ. ಸಂಗತಿ ಮನುಷ್ಯನ ಕೈ ಮೀರಿ ಹೋದಾಗ ಅದಕ್ಕಾಗಿ ಹಲುಬಬೇಕಾದ ಅಗತ್ಯವಿಲ್ಲ. ಪ್ರಭುಪಾಜಿ ಏನ್ ಹೇಳ್ತಾ ಇದಾರೆ, ಕೆಲವೊಂದ್ಸಲಿ ನಾವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಎಲ್ಲ ನಾವು ಕೃಷ್ಣನ್ ಭಕ್ತಿ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ, ಏನೋ ಆಗಲ್ಲ ಅಂತ ನಾವ್ ಅನ್ಕೊಂತಾ ಇರ್ತೀವಿ. ಆದ್ರೆ ಕೆಲವೊಂದ್ಸಲಿ ನಾವ್ ಅನ್ಕೊಳ್ಳೋದಕ್ಕಿಂತ ಉಲ್ಟಾ ಆಗೋದ್ ಜಾಸ್ತಿ. ನಿಮಿತ್ತಾನಿ ವಿಪರೀತಾನಿ ಕೇಶವ. ಅರ್ಜುನ ಕೃಷ್ಣ ಹತ್ರ ಹೇಳ್ತಾನೆ, ಕೃಷ್ಣ ನಾನ್ ಅನ್ಕೊಂಡಿದ್ದು ಒಂದ್ ರೀತಿ, ಆಗುತ್ತಾ ಇರೋದೇ ಒಂದು. ನನಗೆ ಬಂಧು ಬಾಂಧವರು ಬೇಕು, ನನ್ನ ಸಂಸಾರ ಚೆನ್ನಾಗಿರ್ಬೇಕು, ಸುಖವಾಗಿ ನಾನು ಅವ್ರ ಜೊತೆ ಜೀವನ ಮಾಡ್ಬೇಕು ಅನ್ನೋದು ನಾನ್ ಎಕ್ಸ್ಪೆಕ್ಟ್ ಮಾಡಿದ್ರೆ, ಇಲ್ಲಿ ಅದೇ ಬಂಧು ಬಾಂಧವರನ್ನ, ಹಿತೈಷಿಗಳನ್ನ, ಅಣ್ಣ ತಮ್ಮಂದಿರನ್ನ, ಬಂಧು ಬಾಂಧವರನ್ನ, ತಾತರನ್ನ, ಗುರುಗಳನ್ನ ಕೊಲ್ಲುವಂತ ಒಂದು ಸಂದರ್ಭ ಬಂದಿದೆಯಲ್ಲ. ನನ್ ಕೈ ಮೀರಿದ ಸಿಚುಯೇಷನ್ ಇದು ಅಲ್ವಾ? ಬುದ್ಧಿವಂತನಾಗಿರುವಂತವನು ಕೈ ಮೀರಿದ ಒಂದು ಸಿಚುಯೇಷನ್ ಬಂದಾಗ ಭಗವಂತನನ್ನ ಬೈಯಲ್ಲ, ಭಗವಂತನನ್ನ ನಿಂದನೆ ಮಾಡಲ್ಲ, ಅವನ್ನ ಬ್ಲೇಮ್ ಮಾಡಲ್ಲ. ಅರ್ಜುನನ್ ರೀತಿ ಏನ್ ಮಾಡ್ತಾರೆ, ಅಂತ ಸಂದರ್ಭದಿಂದ ಹೊರಬರೋದಕ್ಕೋಸ್ಕರ ಕೃಷ್ಣನ ಶರಣಾಗತಿಯನ್ನ ಪಡಿತಾರೆ, ಕೃಷ್ಣ ಹೇಳಿರುವಂತಹ ವಾಣಿಯ ಶರಣಾಗತಿಯನ್ನ ಪಡಿತಾರೆ. ಅದೇ ರೀತಿ ನಾವು ಮಾಡ್ಬೇಕಾಗಿರುವಂತದ್ದು. ನಾವು ಅದನ್ನ ವಿನಾಕಾರಣ ದುಃಖದಲ್ಲಿ ಇನ್ನೂ ಹೆಚ್ಚಿನ ದುಃಖ ನಾವು ಮಾಡ್ಕೋಬಾರ್ದು. ಆ ದುಃಖದಲ್ಲಿ ಪರಿಹಾರವನ್ನ ನೋಡ್ತಾ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಹಲಬಬಾರ್ದು, ಬೈಬಾರ್ದು, ನಿಂದನೆಯನ್ನ ಮಾಡಬಾರ್ದು. ಖಂಡಿತ. ಯಾಕಂದ್ರೆ ಯೂಶಲಿ ಸಮಟೈಮ್ಸ್ ನಮ್ಗೆ ಇಮ್ಮೆಚ್ಯೂರಿಟಿ ಇರುತ್ತೆ. ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರಕೃತಿ ಹೇಗೆ ಕೆಲಸ ಮಾಡುತ್ತೆ, ಸಮಯದ ಪ್ರಭಾವ ಯಾವ ರೀತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಿಲ್ದ್ರನೆ ಕೆಲವೊಂದ್ಸಲಿ ನಾವೇನ್ ಮಾಡ್ತೀವಿ, ನಾನು ಇಷ್ಟೊಂದು ಭಕ್ತಿ ಮಾಡಿದ್ರು ಕೂಡ ನನಗೆ ಯಾಕೆ ಈ ರೀತಿ ಆಗುತ್ತೆ ಅಂತೇಳಿ ನಾವು ಪ್ರಶ್ನೆಯನ್ನ ಮಾಡ್ತೀವಿ. ಅದು ಯಾವ್ದನ್ನು ಕೂಡ ನಾವು ಮಾಡಬಾರ್ದು. ತಿಳುವಳಿಕೆ ಕಡಿಮೆ ಇರೋದ್ರಿಂದ ನಾವು ಮಾಡ್ತೀವಿ. ಅದಕ್ಕೆ ದೊಡ್ಡ ನಿದರ್ಶನ ಪಾಂಡವರೇ. ಮುಂದೆ ಹಲವಾರು ಒಂದು ಉದಾಹರಣೆಯ ಮೂಲಕ ನಾನು ಖಂಡಿತ ಡಿಸ್ಕಸ್ ಮಾಡಕ್ ಇಷ್ಟಪಡ್ತೀನಿ. ಈಗ ಶ್ಲೋಕ 16 ಇದನ್ನ ಮುಗಿಸಿ ಆಮೇಲೆ ಮಹಾಭಾರತದ ಕೆಲವೊಂದು ಏನಂತೀರ ಸ್ಟೋರಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಶ್ಲೋಕ 16 ಅಧ್ಯಾಯ 9 ಸ್ಕಂದ 1 ಶ್ಲೋಕ 16. ಅನ್ಮ್ಯೂಟ್ ಮಾಡಿ ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಮಾಡ್ತೀನಿ ಮಾತಾಜಿ. ಎಸ್ ಮಾತಾಜಿ. ನಾಯಸ್ಯ ಕರ್ಹಿಚಿತ್ ರಾಜನ್ ನಾಯಸ್ಯ ಕರ್ಹಿಚಿತ್ ರಾಜನ್ ಪುಮಾನ್ ವೇದ ವಿಧಿತ್ಸಿತಂ ಪುಮಾನ್ ವೇದ ವಿಧಿತ್ಸಿತಂ ವಿದಿತ್ ಗಿತಂ. ಇಟ್ಸ್ ಓಕೆ ಮಾತಾಜಿ, ಇಟ್ಸ್ ಓಕೆ. ಯದ್ವಿಜಿಜ್ಞಾಸಯ ಯುಕ್ತ ಯದ್ವಿ ಜಿಜ್ಞಾಸಯ ಯುಕ್ತ ಮುಹ್ಯಂತಿ ಕವಯೋಪಿ. ಮುಹಂತಿ ಕವಯೋಪಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಇನ್ನೊಬ್ರು ಹೇಳ್ತೀರಾ ಈ ಶ್ಲೋಕವನ್ನ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಹಿ ಯಸ್ಯ ಕರ್ಚಿತ್ ರಾಜನ್ ಪುಮಾನ್ ವೇದ ವಿದಿತ್ಸಂತಂ ಯದಿತ್ವ ಜಿಜ್ಞಾಸಯಾ ಯುಕ್ತ ಮುಹ್ಯತಿ ಕವಯೋಪಿ. ಥ್ಯಾಂಕ್ ಯು ಮಾತಾಜಿ. ಇನ್ನೊಬ್ರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿನ ಹೇಳ್ರಿ. ಹೇಳಿ ಮಾತಾಜಿ. ಚಿತ್ರಾಜನ್ ಪುಮಾನ್ ವೇದ ವಿದಿತ್ಸಿಕ್ತಂ ಯಜ್ಞ ಜಿಜ್ಞಾಸಯಾ ಯುಕ್ತ ಮುಹ್ಯತಿ ಕವಯೋಪಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ಇದರಲ್ಲಿ ಭೀಷ್ಮ ಪಿತಾಮಹರು ಏನ್ ಹೇಳ್ತಾ ಇದಾರೆ, ಹೇ ದೊರೆಯೇ, ಭಗವಂತನ ಶ್ರೀ ಕೃಷ್ಣನ ಯೋಜನೆಯನ್ನು ಯಾರೂ ಅರಿಯಲಾರರು. ನೋಡಿದ್ರೆ ಆ ಕಾಲ ಏನದು? ಕೃಷ್ಣನ ಯೋಜನೆ, ಕೃಷ್ಣನ ಇಚ್ಛೆ ಮೇರೆಗೆ ಕೆಲಸ ಮಾಡುವಂತ ಸಮಯ, ಕಾಲ ಪುರುಷ. ಮಹಾದಾರ್ಶನಿಕರು ಕೂಡ ಸಮಗ್ರವಾಗಿ ಜಿಜ್ಞಾಸೆ ಮಾಡಿದರೂ ದಿಗ್ಭ್ರಾಂತರಾಗಿದ್ದಾರೆ. ಕೃಷ್ಣನ ಸಮಯವನ್ನ ಅರ್ಥ ಏನಿದು, ಟೈಮು ಏನು, ಎಲ್ಲರ ಮೇಲೂ ಸಮಯ ಈ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ ಎಲ್ಲರೂ ಯೋಚನೆ ಮಾಡಕ್ ಹೋದ್ರು ಕೂಡ ಭ್ರಮೆಯನ್ನ ಉಂಟು ಮಾಡುತ್ತೆ, ದಿಗ್ಭ್ರಾಂತರಾಗ್ತಾರೆ, ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಪ್ರಭುಪಾದ ಹೇಳೋದು, ಯಾರು ಕೂಡ ವಿವರಣೆ ಮಾಡಕ್ಕಾಗಲ್ಲ.
ಭಗವಂತನ ಇಚ್ಛೆ ಆಗಿರುವಂತ ಕಾಲ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಯಾರು ಕೂಡ ಹೇಳೋದಿಕ್ಕಾಗಲ್ಲ. ಯಾಕಂದ್ರೆ ಈ ಕಾಲ ಕೆಲವೊಂದ್ಸಲಿ ನಾವ್ ಇಷ್ಟ ಬಂದ ಹಾಗೆ ನಡೆಯುತ್ತೆ, ನಾವ್ ಇಷ್ಟ ಬಂದಂತ ಫಲ ಸಿಗುತ್ತೆ. ಕೆಲವೊಂದ್ಸಲಿ ನಮ್ಮ ವಿರುದ್ಧ, ನಾವ್ ಇಷ್ಟಪಟ್ಟದಕ್ಕಿಂತ ಹೆಚ್ಚಾಗಿ ವಿರುದ್ಧವಾಗಿ ನಮಗೆ ಫಲವನ್ನ ಕೊಡುತ್ತೆ. ಹಾಗಾಗಿ ಈ ಕಾಲವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ತಾನು ಹಿಂದೆ ಮಾಡಿದ ಪಾಪ ಕೃತ್ಯಗಳು ಮತ್ತು ತತ್ಪರಿಣಾಮವಾಗಿ ಉಂಟಾದ ಯಾತನೆಗಳು, ಇವುಗಳಿಂದ ಯುಧಿಷ್ಠಿರ ಮಹಾರಾಜನಿಗೆ ಉಂಟಾಗಿದ್ದ ದಿಗ್ಭ್ರಮೆಯು 12 ಮಹಾಜನರಲ್ಲಿ ಒಬ್ಬರಾದ ಮಹಾಚಾರ್ಯರಾದ ಭೀಷ್ಮರಿಂದ ಸಂಪೂರ್ಣವಾಗಿ ತೊಡೆದು ಹೋಯಿತು. ಸರಿ, ಯುಧಿಷ್ಠಿರ ಮಹಾರಾಜ್ ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಯೂಶಲಿ ಅವ್ರಿಗೆ ದುಃಖ ಯಾವಾಗ ಜಾಸ್ತಿ ಆಗುತ್ತೆ ಯುಧಿಷ್ಠಿರ ಮಹಾರಾಜ್ಗೆ ಅಂದ್ರೆ, ಎಲ್ಲರೂ ಕುರುಕ್ಷೇತ್ರ ಯುದ್ಧ ಆಗಿದೆ, ಎಲ್ಲರಿಗೂ ಕೂಡ ತರ್ಪಣೆ ಬಿಡ್ಬೇಕು ಅಂತ ಹೇಳಿ ಎಲ್ಲರ ಹೆಸರನ್ನು ಕೂಡ ಲೀಸ್ಟ್ ಮಾಡ್ತಾ ಇರ್ತಾರೆ. ಏನು ಯುದ್ಧ ರಣಭೂಮಿಯಲ್ಲಿ ಯಾರ್ಯಾರು ಸತ್ತು ಹೋಗಿದ್ರು ಅಥವಾ ಕೊಲ್ಲಲ್ಪಟ್ಟಿದ್ರು, ಅವರವರ ಹೆಂಡತಿಯರು ಅಥವಾ ಅವರ ಸಂಬಂಧಿಕರು ಬಂದು ಆ ಶವದ ಮೇಲೆ ಅಳ್ತಾ ರೋದನೆಯನ್ನ ಮಾಡ್ತಾ ಅವರು ಏನ್ ಮಾಡ್ತಾರೆ, ಅವರ ಹೆಸರುಗಳ ಮೂಲಕ ಅಲ್ಲಿ ಜಲತರ್ಪಣವನ್ನ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕುಂತಿ ಮಹಾರಾಣಿ ಹೋಗ್ತಾರೆ, ತುಂಬಾ ಮೆದು ದನಿಯಲ್ಲಿ ಹೋಗಿ ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜ್ಗೆ ಹೇಳ್ಬೇಕಾದ್ರೆ ನೋಡಿ, ಕರ್ಣನ ಹೆಸರಲ್ಲೂ ಕೂಡ ನೀವು ತರ್ಪಣವನ್ನ ಬಿಡ್ಬೇಕು ಅಂತ. ಆಶ್ಚರ್ಯ ಆಗ್ಬಿಡುತ್ತೆ ಅರ್ಜುನನ್ಗೆ, ಭೀಮನ್ಗೆ, ಯುಧಿಷ್ಠಿರ ಮಹಾರಾಜ್ ಎಲ್ಲರಿಗೂ ಕೂಡ. ನಮ್ಮ ಶತ್ರು ಆಕ್ಚುಲಿ ದುರ್ಯೋಧನ, ಅವನ ಅಹಂಕಾರ ಹೆಚ್ಚಾಗಿದ್ದು, ಅವನಿಗೆ ಬಲ ಆಗಿರುವಂತದ್ದು ಯಾರು ಅಂದ್ರೆ ಕರ್ಣನಿಂದಾನೇ ಅವನು ಎಷ್ಟೋ ಒಂದು ವಿಶ್ವಾಸ ಪಡಿತಾನೆ, ನಾನು ಪಾಂಡವನ್ನ ಗೆಲ್ತೀನಿ. ಯಾಕಂದ್ರೆ ಅರ್ಜುನನಿಗೆ ಈ ಭೂಮಂಡಲದಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ ಕರ್ಣನನ್ನ ಹೊರತುಪಡಿಸಿ ಸೋಲಿಸುವಂತವ್ರು ಯಾರೂ ಇರ್ಲಿಲ್ಲ. ಪ್ರಾಪರ್ ಕಾಂಪಿಟೇಟರ್ ಅಂತೀವಲ್ವಾ, ಲೈಕ್ ಪ್ರತಿಸ್ಪರ್ಧಿ ಯಾರಾದ್ರೂ ಇದ್ರು ಅರ್ಜುನನ್ಗೆ ಅಂದ್ರೆ ಅದು ಕರ್ಣನೇ ಅಲ್ವಾ. ಅಂಥ ಶತ್ರುವಾಗಿರುವಂತ ಕರ್ಣನಿಗೆ ತರ್ಪಣ ಬಿಡೋದಕ್ಕೆ ಹೇಳ್ತಾ ಇದೆಯಮ್ಮ, ಏನಿದು ಕಾರಣ ಅಂತ ಕೇಳಿದಾಗ ಕುಂತಿ ಮಹಾರಾಣಿ ಹೇಳ್ತಾರೆ, ಆಕ್ಚುಲಿ ನಾನು ಈ ಒಂದು ಸತ್ಯವನ್ನ ಮುಚ್ಚಿಟ್ಟಿದ್ದೆ, ರಹಸ್ಯ ಇದು. ನೀವು ಹುಟ್ಟೋದಿಕ್ಕೆ ಮೊದಲು ಹೆತ್ತಂತ ಮಗು, ಮೊದಲನೇ ಮಗು ಅಂದ್ರೆ ಅದು ಕರ್ಣ ಅಂತ. ಈ ತರ ಸೂರ್ಯದೇವನ ನಾನು ಮಂತ್ರವನ್ನ ಹೇಳ್ದೆ. ಸೂರ್ಯದೇವ ಬಂದಿದ ತಕ್ಷಣನೇ ಅದು, ಯಾಕಂದ್ರೆ ದುರ್ವಾಸ ಮುನಿಗಳು ಅವ್ರಿಗೆ ವರವನ್ನ ಕೊಟ್ಟಿರ್ತಾರೆ ಮುಂದೆ. ಯಾಕಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ದುರ್ವಾಸ ಮುನಿಗಳು ಕುಂತಿ ಮಹಾರಾಣಿಯ ಒಂದು ಅರಮನೆಗೆ ಬರ್ತಾರೆ. ಮದುವೆ ಆಗೋದಿಕ್ ಮೊದ್ಲು ಆಕ್ಚುಲಿ ಚಿಕ್ಕ ಹುಡುಗಿ ಇರ್ತಾರೆ, ಅವರು ತುಂಬಾ ನಿಷ್ಠೆಯಿಂದ ಸೇವೆ ಮಾಡ್ತಾರೆ. ಕುಂತಿ ಮಹಾರಾಣಿ ಸೇವೆಯಿಂದ ಅವರು ತೃಪ್ತರಾಗಿ ದುರ್ವಾಸ ಮುನಿಗಳು ದೂರದೃಷ್ಟಿಯಿಂದ ನೋಡ್ತಾರೆ. ಕುಂತಿ ಮದುವೆ ಆದ್ಮೇಲೆ ಅವಳಿಗೆ ಸಂತಾನ ಪ್ರಾಪ್ತಿ ಇರಲ್ಲ. ಹಾಗಾಗಿ ಅವ್ರ ಏನ್ ಮಾಡ್ತಾರೆ, ನೀನು ಯಾರನ್ನ ನೆನೆಸ್ಕೊಂತ್ಯ 5 ರೀತಿಯಾದಂತ ಮಂತ್ರಗಳನ್ನ ಕೊಡ್ತೀನಿ, 5 ದೇವತೆಗಳನ್ನ ನೀನು ಪ್ರಾರ್ಥನೆ ಮಾಡೋದ್ರಿಂದ ನಿನ್ಗೆ 5 ಮಕ್ಳು, ಅಂದ್ರೆ ನಿನ್ಗೆ ಮಕ್ಳುಗಳಾಗುವಂತ ಒಂದು ಭಾಗ್ಯವನ್ನ ಕೊಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ, ಸೇವೆಯಿಂದ ಸತೃಪ್ತರಾಗಿರುವಂತ ದುರ್ವಾಸ ಮುನಿಗಳು ಮಂತ್ರವನ್ನ ಕೊಟ್ಟಿರ್ತಾರೆ. ಆ ಮಂತ್ರಗಳ ಮೂಲಕ ಏನ್ ಮಾಡ್ತಾರೆ, ಅವ್ರಿನ್ನೂ ಕೂಡ ಅಷ್ಟು ಮೆಚುರಿಟಿ ಬಂದಿರಲ್ಲ, ಮದುವೆ ಆಗಿರಲ್ಲ, ಕೂತ್ಕೊಂಡಿರ್ತಾರೆ ಅವರು ಆರಾಮಾಗಿ ತನ್ನ ಅಂಗಳದಲ್ಲಿ. ಬೆಳಗ್ಗೆ ಹುಟ್ಟುವಂತ ಸೂರ್ಯನನ್ನ ನೋಡ್ತಾ ಒಂದ್ ರೀತಿ ಒಂದು ಹುಡುಕಾಟ ಅಂತಾರೆ ನೋಡಿ, ಹುಡುಗಾಟ, ಅದು ಚಿಕ್ಕ ವಯಸ್ಸಿನ ಒಂದು ಚಂಚಲ ಬುದ್ಧಿ ಅಂತಾರಲ್ಲ, ಹಂಗೆ ಕುಂತಿಮಯ್ಯ ಏನ್ ಮಾಡ್ತಾರೆ, ಸೂರ್ಯನನ್ನ ನೋಡ್ತಾ ನಿಜವಾಗ್ಲೂ ಈ ಮಂತ್ರ ನನ್ ಕೊಟ್ಟಿದಾರಲ್ಲ ದುರ್ವಾಸ ಮುನಿಗಳು, ಅದ್ ನಿಜವಾಗ್ಲೂ ನನ್ ಮೇಲೆ ಪ್ರಭಾವ ಬೀರುತ್ತಾ, ನಿಜವಾಗ್ಲೂ ನನ್ಗೆ ಇದೆಲ್ಲ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಹುಡುಕಾಟದ ಬುದ್ಧಿ. ಸೂರ್ಯನ ಮಂತ್ರವನ್ನ ಹೇಳ್ತಾ ಅವರು ಜಪ ಮಾಡಿದ ತಕ್ಷಣನೇ ದುರ್ವಾಸ ಮುನಿಗಳು ಕೊಟ್ಟಿರುವಂತಹ ಮಂತ್ರ ಕೆಲಸಕ್ಕೆ ಆಗ್ಬಿಡುತ್ತೆ. ಆಕ್ಚುಲಿ ಕೆಲಸ ಆಗ್ಬಿಡುತ್ತೆ ಅಂದ್ರೆ ಏನು, ಸೂರ್ಯದೇವ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿದ ತಕ್ಷಣನೇ ಏನ್ ಬೇಕು, ಲೈಕ್ ವರ ಬೇಕು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮಗು ಕೊಡಕ್ ರೆಡಿ ಆಗ್ಬಿಡ್ತಾರೆ. ಕುಂತಿ ಮಾಡಿ ಹೆದ್ರು ಬಿಡ್ತಾಳೆ, ಅಯ್ಯೋ ನನ್ ತಪ್ಪಾಯ್ತು, ನನ್ಗೆ ಗೊತ್ತಾಗಿಲ್ಲ, ಈ ತರ ಎಲ್ಲ ಆಗುತ್ತೆ ಅನ್ನೋಂಗಿದ್ರೆ ನಾನು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಚಿಕ್ಕ ಹುಡುಗಿ, ಮದ್ವೆ ಆಗಿಲ್ಲ, ಮದ್ವೆ ಆಗೋದಿಕ್ಕೆ ಮೊದ್ಲೇ ಅವಳು ಗರ್ಭವತಿ ಅಥವಾ ಮಗುನ್ ಪಡ್ಕೊಂಡ್ರೆ ಸಮಾಜ ಏನ್ ಮಾಡುತ್ತೆ, ಯಾರ್ ಮುಂದೆ ಅವಳನ್ನ ಮದ್ವೆ ಆಗ್ತಾರೆ. ಈಗಿನ ಸಂದರ್ಭದಲ್ಲಿ ಎಲ್ಲ ಓಪನ್ ಇರುತ್ತೆ, ಯಾರು ಕೂಡ ಇದನ್ನ ಅಷ್ಟು ಅಂದ್ರೆ ಮೀನ್ಸ್ ಎಲ್ಲದಕ್ಕೂ ಕೂಡ ಕಾನೂನೇ ಸ್ವತಂತ್ರ ಕೊಟ್ಬಿಟ್ಟಿದೆ ಹೆಣ್ಮಕ್ಳುಗಳಿಗೆ. ಆದ್ರೆ ಆಗಿನ ಸಂದರ್ಭದಲ್ಲಿ ದ್ವಾಪರ ಯುಗದಲ್ಲಿ ಇದೆಲ್ಲ ಅಪರಾಧ. ಆಕ್ಚುಲಿ ಇದು ಪಾಪದ ಕೆಲಸ ಅಂತಾರೆ. ಇದು ಮದುವೆಗೆ ಮೊದಲು ಗಂಡನ ಸಂಪರ್ಕ ಇಲ್ದಿರಾನೆ ಮದುವೆಗೆ ಮೊದಲು ಹೆಣ್ಮಗು ಒಂದು ಮಗುವನ್ನ ಪಡಿತಾ ಇದ್ದಾಳೆ ಅಂದ್ರೆ ಸಮಾಜದಿಂದನೇ ಬಹಿಷ್ಕಾರ ಮಾಡ್ಬಿಡ್ತಾರೆ ಅಂತ ಹೆಣ್ಮಗುನ ಅಲ್ವಾ. ಅಂತ ಸಂದರ್ಭದಲ್ಲಿ ಕುಂತಿ ಮಹಾರಾಣಿ ಏನ್ ಮಾಡ್ತಾಳೆ, ಹೆದರಿ ಆದ್ರೂ ಕೂಡ ಸೂರ್ಯದೇವ ಏನ್ ಮಾಡ್ತಾನೆ, ವರವನ್ನ ಕೊಡ್ತಾನೆ. ನೀನು ಮಗುವನ್ನ ಹೆತ್ತಾದ್ಮೇಲೆ ನಿನ್ನ ಯೌವನ ಏನಿದೆ ಮತ್ತೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವರವನ್ನ ಕೊಟ್ಟು ಅವರ ಅದೃಶ್ಯ ಆಗ್ತಾರೆ. ಸೊ ಮಗುವನ್ನ ಹೆತ್ತಾದ್ಮೇಲೆ ಕುಂತಿ ಮಹಾರಾಣಿ ಏನ್ ಮಾಡ್ತಾಳೆ, ಆ ಮಗುವನ್ನ ನದಿಯಲ್ಲಿ ತೇಲಿ ಬಿಟ್ಬಿಡ್ತಾಳೆ. ಸೊ ಅವಾಗ ಸೂತ ಅಥವಾ ಏನು ಒಬ್ಬ ಸೈನಿಕ ಇರ್ತಾನೆ, ಆ ಸೈನಿಕ ಆ ಮಗುವನ್ನ ಎತ್ಕೊಂಡೋಗಿ ಸಾಕುವಂಥದ್ದು. ಅಮ್ಮನ ಹೆಸರು ರಾಧಾ, ಅದಕ್ಕೆ ಕೆಲವೊಂದ್ಸಲಿ ಕರ್ಣನ ಹೆಸರು ರಾಧೇಯ ಅಂತಾನು ಕೂಡ ನಾವು ಕೇಳಿದೀವಿ. ಸೊ ಈ ರೀತಿ ಕುಂತಿ ಮಹಾರಾಣಿ ಹೇಳಾದ್ಮೇಲೆ
ಯುಧಿಷ್ಠಿರ ಮಹಾರಾಜ್ಗೆ ಇದ್ದಂತ ನೋವು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ನನ್ನ ಒಂದು ಈ ರಾಜನಾಗ್ಬೇಕು ಅಂತ ಹೇಳಿ ನಾನು ರಾಜನ ಪಟ್ಟಾಭಿಷೇಕ ಮಾಡ್ಕೊಳ್ಳೋದಕ್ಕೆ ಇವ್ರನ್ನೆಲ್ರೂ ಕೊಲ್ಬೇಕಾಗ್ ಬಂತ, ಎಂಥ ಪಾಪಿ ನಾನು, ಎಂಥವನು ನಾನು ಅಂತ ಹೇಳಿ ಮೊದ್ಲೇ ಅವನು ಬಹಳ ನೋವಿನಲ್ಲಿ ಇರ್ತಾನೆ. ಅಂಥದ್ರಲ್ಲಿ ಕರ್ಣ ಅಣ್ಣ ಅಂತ ಗೊತ್ತಾದ್ಮೇಲೆ ನೋಡಿ ಪಾಂಡವರು ಎಷ್ಟು ಒಳ್ಳೆಯವರು. ಅಣ್ಣ ಅಂತ ಗೊತ್ತಾದ ತಕ್ಷಣನೇ ಒಂದು ಏನಂತೀರ ಸಂಬಂಧ ಜಾಗೃತಿ ಆಗುತ್ತೆ. ಅಯ್ಯೋ ನನ್ನ ಅಣ್ಣನ್ನು ಕೂಡ ಕೊಂದ್ಬಿಟ್ನಲ್ಲ, ಎಂಥ ಪಾಪಿ ನಾನು. ಕರ್ಣ ನನ್ನ ಅಣ್ಣ ಅಂತ ಗೊತ್ತಿದ್ದಿದ್ರೆ ಬಹುಶಃ ಕರ್ಣನ ಜೊತೆ ಇದ್ದು ನಾವು ಎಲ್ಲವನ್ನು ಕೂಡ ಗೆಲ್ಲುವಂತ ಸಶಕ್ತರಾಗ್ತಿದ್ವಿ. ಅಂತ ಶಕ್ತಿವಂತ ಅವನು ಕರ್ಣ. ಎಂತ ತಪ್ಪು ಮಾಡ್ದೆ ಅಮ್ಮ ನೀನು ಅಂತ ಹೇಳಿ ಅವಾಗ ಕುಂತಿ ಮಹಾರಾಣಿಗೆ ಏನ್ ಮಾಡ್ತಾನೆ ಯುಧಿಷ್ಠಿರ ಮಹಾರಾಜ ಶಾಪವನ್ನ ಕೊಡ್ತಾನೆ. ಏನ್ ಶಾಪವನ್ನ ಕೊಡ್ತಾನೆ? ನೀನು ಆ ರಹಸ್ಯವನ್ನ ಬಚ್ಚಿಟ್ಟಿದ್ದೆ ಅಲ್ವಾ, ಹಾಗಾಗಿ ಮುಂದೆ ಹೆಣ್ಮಕ್ಳುಗಳು ಯಾರನ್ನು ಕೂಡ ಸೀಕ್ರೆಟ್ ನ ಇಡದೇ ಇರ್ಲಿ. ಅವ್ರು ಸೀಕ್ರೆಟ್ ಇಡಕ್ ಹೋದ್ರು ಕೂಡ ಹೆಚ್ಚು ದಿನ ಅವರು ಇಡೋದಿಕ್ಕಾಗಲ್ಲ. ಅವರು ಅಂದ್ರೆ ಓಪನ್ ಆಗಿ ಹೇಳ್ಬಿಡ್ತಾರೆ ಎಲ್ಲವನ್ನು ಕೂಡ. ಸೀಕ್ರೆಟ್ ಅನ್ನೋದು ಹೆಣ್ಮಕ್ಳು ಬಾಯಲ್ಲಿ ಇರ್ಲೇಬಾರ್ದು ಅಂತೇಳಿ ಅವನ್ ಏನ್ ಮಾಡ್ತಾನೆ, ಶಾಪವನ್ನ ಕೊಡ್ತಾನೆ. ಸೊ ಈ ರೀತಿ ಯುಧಿಷ್ಠಿರ ಮಹಾರಾಜು ನನ್ನಿಂದ ಈ ರೀತಿ ಎಲ್ಲ ನೋವಾಯ್ತು ಅಂತ ಹೇಳಿ ಸಾಕಷ್ಟು ಪಶ್ಚಾತ್ತಾಪ ಪಡ್ತಿರ್ತಾನೆ. ಅದಕ್ಕೆ ಭೀಷ್ಮ ಪಿತಾಮಹರು ಸಮಾಧಾನವನ್ನ ಮಾಡ್ತಾ ಇದಾರೆ. ಭೀಷ್ಮ ಪಿತಾಮಹರನ್ನ ಇಲ್ಲಿ ಏನ್ ಹೇಳ್ತಾ ಇದಾರೆ, 12 ಮಹಾಜನ ಅಂದ್ರೆ 12 ಮಹಾಜನರಲ್ಲಿ ಒಬ್ಬರು. 12 ಮಹಾಜನ ಅಂದ್ರೇನು? ಭಗವಂತನನ್ನ ಅರ್ಥ ಮಾಡ್ಕೊಂಡಿರುವಂತ ಮಹಾ ವೈಷ್ಣವರು, ಪರಿಶುದ್ಧ ಭಕ್ತರು ಅಂದ್ರೆ 12 ವೈಷ್ಣವರು, ಪರಿಶುದ್ಧ ಭಕ್ತರು 12 ಜನ. ಅದರಲ್ಲಿ ಒಬ್ಬರು ಯಾರು? ಭೀಷ್ಮ ಪಿತಾಮಹರು. ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅದ್ರಲ್ಲೂ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು 12 ಮಹಾಜನರು. ಕೇಳಿರ್ತೀರ ಅಲ್ವಾ, ಬ್ರಹ್ಮ, ನಾರದ, ಶಿವ, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಭೀಷ್ಮ, ಜನಕ, ಶುಕಮುನಿ, ಬಲಿ ಮಹಾರಾಜ, ಯಮರಾಜ. ಈ 12 ಮಹಾಜನರಲ್ಲಿ ಭೀಷ್ಮ ಪಿತಾಮಹರು ಕೂಡ ಒಬ್ರು. ಭೀಷ್ಮ ಪಿತಾಮಹರು ಸಾಂತ್ವನವನ್ನ ಮಾಡ್ತಾ ಇದ್ದಾರೆ. ಏನಂತ ಇಲ್ಲ, ನಿನ್ನಿಂದ ಅಲ್ಲ ಯುಧಿಷ್ಠಿರ ಮಹಾರಾಜ, ಸಾಕ್ಷಾತ್ ಕೃಷ್ಣನಿಂದ ರಕ್ಷಣೆಯನ್ನ ಪಡೆದಂಥವನು ನೀನು ಯಾವುದೇ ರೀತಿಯಾದಂತ ಪಾಪದ ಕೆಲಸ ಮಾಡಿಲ್ಲ ನೀನು, ಅಥವಾ ಹಿಂದಿನ ಜನ್ಮದ ಯಾವುದೋ ಪಾಪದ ಫಲ ನಾನು ಅನುಭವಿಸ್ತಾ ಇದ್ದೀನಿ ಅಂತಾನೂ ಕೂಡ ನೀನು ಯೋಚನೆ ಮಾಡ್ಬೇಡ. ಎಲ್ಲದಕ್ಕೂ ಕೂಡ ಕೃಷ್ಣನ ಇಚ್ಛೆಯಿಂದ ಕೆಲಸ ಮಾಡುವಂತ ಈ ಕಾಲದ ಪ್ರಭಾವ, ಈ ಸಮಯದಿಂದನೇ ನೀನು ಈ ಎಲ್ಲಾ ಕಷ್ಟಗಳು ಅನುಭವಿಸೋ ರೀತಿ ಮಾಡ್ತು. ಹಾಗಾಗಿ ನೀನು ಕಾರಣ ಅಂತ ನೀನ್ ಅನ್ಕೊಳಕ್ ಹೋಗ್ಬೇಡ ಅಲ್ವಾ. ಸೊ ಈ ರೀತಿ ಭೀಷ್ಮ ಪಿತಾಮಹರಿಂದ ಯಾವಾಗ ಅವರು ಅನೇಕವಾಗಿರುವಂತ ಜ್ಞಾನ ಬೋಧನೆಯನ್ನ ಕೇಳ್ತಾರೋ, ಯುಧಿಷ್ಠಿರ ಮಹಾರಾಜು ಅವರಲ್ಲಿರುವಂತ ದುಃಖ ಏನಾಗುತ್ತೆ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ. ಅರ್ಜುನ ಭಗವದ್ಗೀತೆ ಕೇಳೋದ್ರಿಂದ ಅವನ ದುಃಖ ನಾಶ ಆಗುತ್ತೆ. ಭೀಷ್ಮ ಪಿತಾಮಹರಿಂದ ಜ್ಞಾನ ಬೋಧನೆಯನ್ನ ಪಡೆದಾದ್ಮೇಲೆ ನಮ್ಮ ಯುಧಿಷ್ಠಿರ ಮಹಾರಾಜರಲ್ಲಿ ಇದ್ದಂತ ದುಃಖ ಎಲ್ಲವೂ ಕೂಡ ತೊಡೆದು ಹೋಗ್ಬಿಡುತ್ತೆ. ಅನಾದಿ ಕಾಲದಿಂದಲೂ ಶಿವ, ಬ್ರಹ್ಮರಂತಹ ದೇವತೆಗಳೇ ಮೊದಲಾಗಿ ಯಾರೊಬ್ಬರೂ ಭಗವಂತನ ನಿಜವಾದ ಯೋಜನೆಯನ್ನು ಅರಿತುಕೊಳ್ಳಲಾಗಲಿಲ್ಲ ಅಲ್ವಾ. ಇದ್ ನಮ್ಗೆ ಗೊತ್ತಿರುವಂತದ್ದು. ಶಿವ ಆಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ಇವರೇ ಭಗವಂತನ ಲೀಲೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮರು ಯುಧಿಷ್ಠಿರ ಮಹಾರಾಜನಿಗೆ ಮನದಟ್ಟು ಮಾಡಿಕೊಡಲು ಬಯಸಿದ್ದರು. ನೋಡಿದ್ರ, ಎಂಥೆಂಥವ್ರು ಕೂಡ ದಿಗ್ಭ್ರಮೆ ಕೊಡ್ತಾರೆ ಅಂತ ಈ ಭಾವಾರ್ಥದಲ್ಲಿ ಓದಿದ್ವಿ. ಅಂದ್ರೆ ಶಿವ ಆಗಿರ್ಬೋದು, ಬ್ರಹ್ಮ. ನೋಡಿ, ಕೃಷ್ಣ ಲೀಲೆ ಮಾಡ್ಬೇಕು ಅಂತ ಹೇಳಿ ಭೂಲೋಕದಲ್ಲಿ ಯಾವಾಗ ಬಂದು ಲೀಲೆ ಮಾಡ್ತಾ ಇರ್ತಾನೋ ಅವಾಗ ದಿಗ್ಭ್ರಮೆ ಆಗುತ್ತೆ ಬ್ರಹ್ಮದೇವರಿಗೆ, ಶಿವನಿಗಾಗಿರ್ಬೋದು, ಇಂದ್ರನಿಗೆ ಯಜ್ಞವನ್ನ ಮಾಡ್ತಿರ್ತಾರೆ ಪ್ರತಿ ವರ್ಷನೂ ಕೂಡ. ಯಾಕಂದ್ರೆ ಅವನಿಂದಲ್ವಾ ಮಳೆ ಬರುವಂತದ್ದು. ಮಳೆ, ಗಾಳಿ, ಬೆಳಕು ಚೆನ್ನಾಗಿರ್ಬೇಕು ಅಂದ್ರೆ ಈ ದೇವತೆಗಳ ರಾಜ ಬಂದು ಇಂದ್ರ ಅಲ್ವಾ. ಆ ಇಂದ್ರನನ್ನ ತೃಪ್ತಿಪಡಿಸೋದಕ್ಕೆ ಯಾವಾಗ್ಲೂ ಯಜ್ಞವನ್ನ ಮಾಡ್ತಿರ್ತಾರೆ. ಆದ್ರೆ ಕೃಷ್ಣ ಹೇಳ್ತಾನೆ, ಇಂದ್ರನಿಗೆ ಅಹಂಕಾರ ಬಂದಾಗಿದೆ, ಅವತಾರ ತಾಳಿಯಾಗಿದೆ ಕೃಷ್ಣ. ಆದ್ರೆ ಆ ಕೃಷ್ಣನ ಅವತಾರ ತಾಳಿ ಆದ್ಮೇಲೂ ಕೂಡ ಕೃಷ್ಣನನ್ನ ಯಾರೂ ಕೂಡ ಅಲ್ಲಿ ಅಂದ್ರೆ ಅರ್ಥ ಮಾಡ್ಕೊಂಡಿರಲ್ಲ. ನಾರಾಯಣ ಏನು ಹೇಳಿದ್ದ, ಭೂಲೋಕದ ಒಂದು ಭಾರವನ್ನ ಇಳಿಸೋದಕ್ಕೋಸ್ಕರ ನಾನು ಕೃಷ್ಣನ ಅವತಾರವಾಗಿ ನಾನು ಬರ್ತೀನಿ ಅಂತ ಹೇಳಿ ಏನು ಭಗವಂತ ಹೇಳಿರ್ತಾನೆ ಶಿವನಿಗೆ, ಬ್ರಹ್ಮನಿಗೆ ಅಥವಾ ಮುಕ್ಕೋಟಿ ದೇವತೆಗಳಿಗೂ ಕೂಡ, ಅದ್ಯಾವುದೂ ಕೂಡ ಅವ್ರ ಗಮನಕ್ಕೆ ಬರಲ್ಲ. ಕೃಷ್ಣ ಲೀಲೆ ಮಾಡ್ತಾ ಇದ್ದಾನೆ, ಬೆಳೆದಾಯ್ತು, 5 ವರ್ಷ ಆಯ್ತು, ಆದ್ರೂ ಕೂಡ ಕೃಷ್ಣನ ಒಂದು ಲೀಲೆಯ ಮೂಲಕ ಅವನೇ ದೇವೋತ್ತಮ ಪರಮ ಪುರುಷ, ಅವನೇ ನಾರಾಯಣ, ಅವನೇ ವಿಷ್ಣು ಅನ್ನೋದನ್ನು ಒಂದು ಪರಿಜ್ಞಾನನೇ ಇರಲ್ಲ ಅವ್ರಿಗೆ. ಸೊ ಕೃಷ್ಣ ಬುದ್ಧಿ ಕಲ್ಸೋದಿಕ್ ಶುರು ಮಾಡ್ತಾನೆ ಈ ಒಂದು ಲೀಲೆಯ ಮೂಲಕ. ಇಂದ್ರ ಸಾಕಷ್ಟು ಗರ್ವದಿಂದ ಏನ್ ಮಾಡ್ತಾನೆ, ವೃಂದಾವನ ವಾಸಿಗಳೆಲ್ಲ ಚಿಕ್ಕ ಬಾಲಕನಾಗಿರುವಂತಹ ಕೃಷ್ಣನ್ ಮಾತು ಕೇಳ್ಕೊಂಡು ನನ್ನ ಯಜ್ಞವನ್ನ ನಿಲ್ಲಿಸ್ತಾ ಇದ್ದೀರಾ ಅಂತ ಹೇಳಿ ಏನ್ ಮಾಡ್ತಾನೆ, ಸಮರ್ಥಕ ಮೋಡವನ್ನ ಕರೀತಾನೆ. ವೃಂದಾವನ ಕಂಪ್ಲೀಟ್ ನಾಶ ಆಗ್ಬಿಡ್ಬೇಕು ಅಷ್ಟು ಘೋರವಾಗಿರುವಂತ ಮಳೆಯನ್ನ ಸುರಿಸ್ತಾನೆ. ವಜ್ರಾಯುಧದ ಪ್ರಹಾರ ಮಾಡ್ತಾನೆ ಗೋವರ್ಧನ ಬೆಟ್ಟದ ಮೇಲೆ. ಏನು ಮಾಡಿದ್ರೂ ಕೂಡ ಕೃಷ್ಣ ಒಂದೇ ಒಂದು ಹುಲ್ಲು ಕಡ್ಡಿನೂ ಕೂಡ ನಾಶ ಆಗದವರ ರೀತಿ ಇಡೀ ವೃಂದಾವನವನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಬೆಟ್ಟ ಎತ್ತಿ ಕೇವಲ ಗೋಪಿಯರನ್ನ, ಹಸುಗಳನ್ನ, ಮತ್ತೆ ಅಲ್ಲಿರುವಂತ ಕೋತಿಗಳು, ಪ್ರಾಣಿ ಪಕ್ಷಿಗಳು ಏನು ಗೋವರ್ಧನ ಬೆಟ್ಟದ ಒಳಗಡೆ ಒಂದು ರಕ್ಷಣೆಯನ್ನ ತಗೊಂತಾರೆ 7 ದಿನಗಳ ಕಾಲ, ಅವ್ರನ್ನ ಮಾತ್ರ ಪ್ರೊಟೆಕ್ಟ್ ಮಾಡ್ದ ಅಂತ ನಾವು ತಪ್ಪಾಗಿ ಭಾವಿಸ್ಬಾರ್ದು. ಅಲ್ಲಿ ಇಡೀ ವೃಂದಾವನ ಏನಿದೆ
ಆ ಕಂಪ್ಲೀಟ್ ವೃಂದಾವನ ಸರ್ಕಲ್ ಅಲ್ಲಿ ಏನೇನು ಪ್ರಾಣಿ ಪಕ್ಷಿಗಳು, ಹುಲ್ಲಾಗಿರ್ಬೋದು, ಮರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ರಕ್ಷಣೆ ಮಾಡ್ತಾನೆ ಕೃಷ್ಣ. ಯಾಕೆಂದ್ರೆ ಅದು ಒಂದೊಂದು ಹನಿನೂ ಕೂಡ ಸಾಕಷ್ಟು ದಪ್ಪ ಇರುವಂತ, ಒಂದೊಂದು ತೊಲೆಯಷ್ಟು ಕಂಬದಷ್ಟು ದಪ್ಪ ಇರುವಂತ ಹನಿಗಳು ಅದು. ಆಕ್ಚುಲಿ ಒಂದೊಂದು ಹನಿನೂ ಕೂಡ ಅಂತ ಹನಿ ಒಂದ್ 5 ನಿಮಿಷ ಬಿದ್ರೂ ಇಡೀ ಭೂಮಂಡಲ ನೀರಿಂದ ತುಂಬೋಗ್ಬಿಡುತ್ತೆ. ಅಂತಹ ದೊಡ್ಡ ದೊಡ್ಡ ಮಳೆ ಆಕ್ಚುಲಿ. ಅಂಥದ್ ಬಿದ್ರೂ ಕೂಡ ನೀರು ಬಿದ್ದ ತಕ್ಷಣನೇ ಅದು ಆವಿ ಆಗ್ಬಿಡ್ತಾ ಇತ್ತು ಕೃಷ್ಣನ ಒಂದು ಕೃಪೆಯಿಂದ. ಯಾರೂ ಕೂಡ ಅಲ್ಲಿ ನಾಶ ಆಗಲ್ಲ, ಒಂದು ಹುಲ್ಲು ಕಡ್ಡಿನೂ ಕೂಡ ನಾಶ ಆಗಲ್ಲ. ಭಗವಂತ ಆ ರೀತಿ ಪ್ರೊಟೆಕ್ಟ್ ಮಾಡ್ತಾನೆ ಅಂದ್ರೆ ಇಂದ್ರನೂ ಕೂಡ ದಿಗ್ಭ್ರಮೆಗೊಂಡ ಕೃಷ್ಣನ್ ಲೀಲೆಯಿಂದ. ಅವನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬ್ರಹ್ಮ ಇದೇನಿದು ಕೃಷ್ಣ ಏನ್ ದೇವೋತ್ತಮ ಪರಮ ಪುರುಷ, ಅವನೇನ್ ನಾರಾಯಣನ, ನನಗೆಲ್ಲ ಜ್ಞಾನ ಗೊತ್ತಿದೆ, ಭಗವಂತ ಯಾರು ಅಂತ ನಾನು ಗುರ್ತಿಸಬಲ್ಲೆ, ಭಗವಂತ ಯಾರು ಅನ್ನೋದು ನನಗೆ ಗೊತ್ತು. ಇದ್ಯಾರೋ ಮಾಯಾವಿ ಇರ್ಬೇಕು, ಈ ಮಾಯಾವಿ ಹುಡುಗ ಇರ್ಬೇಕು, ಮಾಯಾವಿ ಜಾಲದಿಂದ ವೃಂದಾವನ ವಾಸಿಗಳನ್ನ ಹಿಡಿದಿಟ್ಕೊಬಿಟ್ಟಿದ್ದಾನೆ, ಈ ಮಾಯಾವಿತನ ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ ಅವನು, ದಿಗ್ಭ್ರಮೆಗೊಂಡು ಅಹಂಕಾರದಿಂದ ಎಲ್ಲರನ್ನು ಕಿಡ್ನಾಪ್ ಮಾಡ್ತಾನೆ. ಕೃಷ್ಣ ಏನ್ ಮಾಡ್ತಾನೆ, ಎಷ್ಟು ಗೋಪಾಸು ಹಸು ಕರುಗಳನ್ನ ಕಿಡ್ನಾಪ್ ಮಾಡಿರ್ತಾನೋ, ಅಪಹರಣ ಮಾಡಿರ್ತಾನೋ ಯಾರು ನಮ್ಮ ಬ್ರಹ್ಮದೇವರು, ಅಷ್ಟೆಲ್ಲಾ ತಾನಾಗಿ ವಿಸ್ತರಣೆ ಆಗ್ತಾನೆ. ಬ್ರಹ್ಮನ್ ನೋಡಿದ್ರೆ ಫುಲ್ ಭಯ ಆಗಕ್ ಶುರು ಆಗ್ಬಿಡುತ್ತೆ. ಇದೇನು ಟೆನ್ಷನ್, ನಾನು ಏನ್ ಅಪಹರಣ ಮಾಡಿದ್ದೆ, ಆ ಮಕ್ಳೆಲ್ಲ ಮಲ್ಕೊಂಡಿದ್ದಾರೆ ನನ್ನ ಲೋಕದಲ್ಲಿ, ಇಲ್ಲಿ ನೋಡಿದ್ರೆ ಅದೇ ಮಕ್ಳಿದ್ದಾರೆ, ಅಲ್ಲೂ ಇದಾರೆ ಇಲ್ಲೂ ಇದಾರೆ, ಏನ್ ನಡೀತಾ ಇದೆ ಇಲ್ಲಿ, ನನಗೇನು ಅರ್ಥ ಆಗ್ತಿಲ್ಲ, ಅವ್ರಿಗೆ ತಲೆ ಸುತ್ತಾ ಇದೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಎಷ್ಟೋ ಕೋಟಿ ಕೋಟಿ ಬ್ರಹ್ಮಾಂಡಗಳಲ್ಲಿರುವಂತ ಎಲ್ಲಾ ಬ್ರಹ್ಮರನ್ನು ಕೂಡ ಅವನು ಕರೆಸಿದಾಗ ಬ್ರಹ್ಮ ನೋಡ್ತಾನೆ, ಅರೆ ನಾನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ, ಇವ್ರು ಯಾರು ಬ್ರಹ್ಮರುಗಳು, 4 ತಲೆ ಇದೆ, 8 ತಲೆ ಇದೆ, 16 ತಲೆ ಇದೆ, 50 ತಲೆ ಇದೆ, 100 ತಲೆ ಇದೆ, 1000 ತಲೆ ಇರುವಂತ ಬ್ರಹ್ಮರು, ನಾನ್ ಚತುರ್ಮುಖ ಬ್ರಹ್ಮ, ಇವರೆಲ್ಲ ಎಷ್ಟು ನನಗಿಂತ ಹೆಚ್ಚು ತಲೆ ಇರುವಂತ ಹೆಚ್ಚೆಚ್ಚು ಶಕ್ತಿವಂತರಾಗಿರುವಂತ ಬ್ರಹ್ಮರಿದಾರ, ಇವರೆಲ್ಲ ಯಾರು? ಒಂದು ಕ್ಷಣಕ್ಕೆ ಏನ್ ಆಗ್ತಿದೆ ಅನ್ನೋದು ಬ್ರಹ್ಮದೇವ್ರಿಗೆ ಗೊತ್ತೇ ಆಗಲ್ಲ. ಕೃಷ್ಣ ಕೃಪೆ ಕೊಟ್ಟು ಏನ್ ಮಾಡ್ತಾನೆ, ಬ್ರಹ್ಮ ನೀನು ಈ ಬ್ರಹ್ಮಾಂಡದ ಒಂದು ಬ್ರಹ್ಮ, ಇಂತ ಅನೇಕ ಕೋಟ್ಯಂತರ ಬ್ರಹ್ಮಾಂಡಗಳಿದೆ, ನಿನಗೆ ಅರ್ಥ ಆಗ್ಲಿ, ನೀನ್ ನನ್ನ ಭಕ್ತ, ನಿನಗೆ ಅರ್ಥ ಆಗ್ಲಿ ಅಂತೇಳಿ ಎಲ್ಲಾ ಬ್ರಹ್ಮರನ್ನ ನಾನು ಇಲ್ಲಿ ಕರೆಸಿದೀನಿ ನೋಡು ಅಂತ ಹೇಳಿ ಅವನ ವೈಭವವನ್ನ ತೋರಿಸ್ತಾನೆ ಅಲ್ವಾ. ಸೊ ಈ ರೀತಿ ಇವನ್ ಶಿವನ್ ನೋಡೋದಾದ್ರೆ ಬಕಾಸುರ ಕೃಷ್ಣನನ್ನ ನುಂಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಶಿವ ಕೈಲಾಸದಿಂದ ಓಡ್ ಬರ್ತಾನೆ, ಏನಂತ ಹೇಳಿ, ನಾನು ಕೃಷ್ಣನ ಬಚಾವ್ ಮಾಡ್ತೀನಿ ಅಂತ. ಕೃಷ್ಣನ ಬಚಾವ್ ಮಾಡೋ ಲೆವೆಲ್ಗೆ ಯಾರು ದೊಡ್ಡವರಲ್ಲ ಆಕ್ಚುಲಿ ಅಲ್ವಾ. ಸೊ ಅವ್ರು ಬರ್ತಾರೆ, ಬಕಾಸುರನ್ನ ಕೊಲ್ಲಕ್ ನೋಡ್ತಾರೆ, ಬ್ರಹ್ಮ ಅಸ್ತ್ರವನ್ನ ಬಿಡ್ತಾರೆ, ಶಿವ ಪಾಶುಪತಾಸ್ತ್ರ ಆಗಿರ್ಬೋದು, ಇಂದ್ರ ಆಗಿರ್ಬೋದು, ಏನೇ ಪ್ರಯೋಜನ ಅಂದ್ರೆ ಏನೇ ಅಸ್ತ್ರವನ್ನ ಬಿಟ್ರು ಕೂಡ ಕೃಷ್ಣ ಏನು ಆ ಕೊಕ್ರೆ ಒಳಗಡೆ, ಆ ಮೂತಿ ಒಳಗಡೆ ಕೊಕ್ಕಲ್ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ, ಅವನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಆಗಲ್ಲ ಇವ್ರು ಯಾರ ಕೈಯಲ್ಲೂ ಕೂಡ. ಕೊನೆಗೆ ಏನ್ ಮಾಡ್ತಾರೆ, ಇಲ್ಲ ಅಪ್ಪ ಆಗಲ್ಲ, ಕೃಷ್ಣ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಸೊ ಅವರೆಲ್ಲ ನಾನು ಕೃಷ್ಣನ ಬಚಾವ್ ಮಾಡ್ತೀನಿ ಅಂತ ಬರ್ತಾರೆ. ಕೃಷ್ಣ ಎಲ್ಲರನ್ನೂ ಬಚಾವ್ ಮಾಡ್ತಾನೆ. ಕೃಷ್ಣನ ಬಚಾವ್ ಮಾಡೋದಕ್ಕೆ, ರಕ್ಷಣೆ ಕೊಡೋದು ಅಷ್ಟು ದೊಡ್ಡವರು ಯಾರು ಕೂಡ ಇಲ್ಲ. ಸೊ ಆ ಸಂದರ್ಭದಲ್ಲಿ ಶಿವ ಆಗಿರ್ಬೋದು, ಬ್ರಹ್ಮ ಆಗಿರ್ಬೋದು, ಇಂದ್ರ ಆಗಿರ್ಬೋದು, ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ. ಕೃಷ್ಣನನ್ನ ಅಕ್ಸೆಪ್ಟೇ ಮಾಡಲ್ಲ. ಯಾವಾಗ ಅವನ ಅನಂತ ಶಕ್ತಿಯನ್ನ ತೋರಿಸ್ತಾನೋ ಲೀಲೆಗಳ ಮೂಲಕ, ಹೌದು ಆ ಪುಟಾಣಿ ಬಾಲಕ ಬ್ರಹ್ಮದೇವ್ರ ಒಂದ್ ಮಾತು ಕೇಳ್ತಾರೆ, ಕೃಷ್ಣ ಇಷ್ಟು ಚಿಕ್ಕವನಿದ್ಯಾ ನೀನು, ಮತ್ತೆ ಇಷ್ಟೂ ಪರಮ ಶಕ್ತಿವಂತ ನೀನು, ಆದ್ರೂ ವೃಂದಾವನ ವಾಸಿಗಳು ನೀನ್ ಇಷ್ಟೊಂದು ಲೀಲೆಗಳು ಮಾಡಿದ್ರು ಕೂಡ ಅವ್ರು ಹೆಂಗೆ ನಿನ್ನನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ? ಲೈಕ್ ಈ ತರ ಒಂಥರ ಅನೇಕವಾಗಿರುವಂತಹ ಒಂದು ಸಂದೇಹದ ಮೂಲಕ ಪ್ರಶ್ನೆಗಳನ್ನ ಮಾಡಿದ್ರೆ ಕೃಷ್ಣ ಒಂದೇ ಮಾತು ಹೇಳೋದು, ನಾನು ಚಿಕ್ಕ ಕೆಲಸ ಮಾಡ್ಲಿ, ಅಥವಾ ಯಾಕೆಂದ್ರೆ ಬ್ರಹ್ಮ ಆಗಿರ್ಬೋದು, ಇಂದ್ರ ಆಗಿರ್ಬೋದು, ಶಿವ ಆಗಿರ್ಬೋದು, ದೊಡ್ಡ ದೊಡ್ಡ ಕೆಲಸಗಳು ಮಾಡೋದ್ರ ಮೂಲಕ ಕೃಷ್ಣ ನಾರಾಯಣಪ್ಪ ದೇವೋತ್ತಮ ಪರಮ ಪುರುಷ ಅಂತ ಅವ್ರು ಅರ್ಥ ಮಾಡ್ಕೊಂತಾರೆ. ಆದ್ರೆ ವೃಂದಾವನ ವಾಸಿಗಳು ಕೃಷ್ಣ ಈ ತರ ಗೋವರ್ಧನ್ ಬೆಟ್ಟ ಎತ್ತಿಡ್ಲಿ, ಅಥವಾ ಅನೇಕ ಅಸುರರನ್ನ ಕೊಲ್ಲಿ, ಏನೇ ಶ್ರೇಷ್ಠವಾಗಿರೋ ದೊಡ್ಡ ಕೆಲಸ ಮಾಡ್ಲಿ ಅಥವಾ ಚಿಕ್ಕ ಕೆಲಸ ಮಾಡ್ಲಿ, ಈಗ ದೊಡ್ಡ ಕೆಲಸ ಮಾಡಿದ್ರೆ ಕೃಷ್ಣ ಹೀರೋ ಅಂತಾರೆ, ಅವನು ಭಗವಂತ ಅನ್ನಲ್ಲ ಅಲ್ವಾ. ಅವ್ನು ಏನೇ ಲೀಲೆಗಳು ಮಾಡಿದ್ರು ಕೂಡ ಎಷ್ಟು ಪರಿಶುದ್ಧ ಪ್ರೇಮಿಗಳು ವೃಂದಾವನ ವಾಸಿಗಳು, ವ್ರಜವಾಸಿಗಳು ಅಂದ್ರೆ ಕೃಷ್ಣ ಏನೇ ಮಾಡಿದ್ರು ಕೂಡ ಆ ಮಹಿಮೆಯನ್ನ ಹೊಗಳುತ್ತಾ ಅವನ ಜೊತೆ ಇರೋ ಸಂಬಂಧ ಹಾಗೇ ಉಳಿಸ್ಕೊಂತಾರೆ, ಮರೆಯಲ್ಲ. ಅಥವಾ ಅವನು ಅಯ್ಯೋ ಇಂಥ ಕೆಲಸ ಎಲ್ಲ ಮಾಡ್ಬಿಟ್ಟೆ, ಇವನು ಭಗವಂತ ಅಪ್ಪ ನಾವ್ ಎಂಥ ಅಪರಾಧ ಮಾಡ್ಬಿಟ್ವಿ, ಕೃಷ್ಣನನ್ನ ಈ ರೀತಿ ಎಲ್ಲ ಅವ್ನ್ ಗೋಳಿಕೊಂತಾ ಇದ್ವಿ, ಅಥವಾ ಅವನ್ನ ಬೈತಾ ಇದ್ವಿ ಕೆಲವೊಂದ್ಸರಿ, ಅಥವಾ ಅವನ ಜೊತೆ ಇರ್ತಿದ್ವಿ, ಅವನ ಜೊತೆ ನಗ್ತಾ ಇದ್ವಿ, ಹಾಸ್ಯ ಮಾಡ್ತಾ ಇದ್ವಿ, ಆತರ ಅಪರಾಧದ ಮನೋಭಾವನೆಯನ್ನು ಕೂಡ ಮಾಡಲ್ಲ. ಒಂದ್ಸಲಿ ಅರ್ಜುನ ಮಾಡ್ತಾನಲ್ವಾ, ಯಾವಾಗ ವಿಶ್ವರೂಪವನ್ನ ಕೃಷ್ಣ ತೋರಿಸ್ತಾನೋ ಅವಾಗ ಅರ್ಜುನ, ಹೇ ಕೃಷ್ಣ ಎಂತ ತಪ್ಪು ಮಾಡ್ತಿದ್ದೀನಿ ನಾನು, ನಿನ್ನ ಹಾಸಿಗೆ ಮೇಲೆ ನಿನ್ ಜೊತೆ ಒಟ್ಟಿಗೆ ಮಲ್ಕೊಂತಾ ಇದೆ, ನಿನ್ನ ಭುಜದ ಮೇಲೆ ನನ್ ಕೈ ಹಾಕ್ತಾ ಇದೆ, ಅಪರಾಧ ಅನ್ಬಿಡ್ತಾನೆ ಕೃಷ್ಣನ್ ಮುಂದೆ ಅಲ್ವಾ. ಸೊ ಆ ರೀತಿ ವೃಂದಾವನ ವಾಸಿಗಳು ಒಂದು ಸೆಕೆಂಡ್ಗೂ ಯೋಚನೆ ಮಾಡಲ್ಲ. ಅವನ ಎಂತಹ ಕೆಲಸಗಳು ಮಾಡಿದ್ರು ಕೂಡ ಅದೇ ಕ್ರಮದಿಂದ ಕೃಷ್ಣ ಎಂತ ಮಹಿಮೆ ನೀನು ಈ ತರ ಎಲ್ಲ ಮಾಡ್ದಿ ಅಂತೇಳಿ ಹೊಗಳುತ್ತಿದ್ರೆ ವಿನ ಅವ್ನು ಭಗವಂತ ಅಂತ ಹೇಳಿ ಉನ್ನತ ಮಟ್ಟಕ್ಕೆ ಇಟ್ಬಿಟ್ಟು ಅವ್ರು ಸಪ್ರೇಟ್ ಆಗಿ ಒಂಥರ ನಮಸ್ಕಾರ ಮಾಡೋದು, ನೀನ್ ಭಗವಂತ ಅಂತ ಹೊಗಳೋದು. ಯಾಕಂದ್ರೆ ಭಗವಂತ ನಾನು ಸೇವಕರು ಅನ್ನೋ ಒಂದು ಸಂಬಂಧಕ್ಕಿಂತ ಹೆಚ್ಚಾಗಿ
ಕೃಷ್ಣನನ್ನ ಮಗನಾಗಿ ಮುದ್ದು ಮಾಡುವಂಥದ್ದು, ಅವನನ್ನ ಗೆಳೆಯನಾಗಿ ಸಮವಾಗಿ ಅವನ ಜೊತೆ ಪ್ರೇಮವನ್ನ ಮಾಡುವಂಥದ್ದು, ಅಥವಾ ಅವನು ನನ್ನ ಪತಿ ಅಥವಾ ಅವನು ಒಬ್ಬ ಮಾಧುರ್ಯ ರಸದಲ್ಲಿರುವಂತಹ ಏನಂತೀರ ಪ್ರೇಮಿ ಅವನು ಅನ್ನೋ ರೀತಿ ಪ್ರೇಮದ ಸಂಬಂಧ ಇಟ್ಕೊಳ್ಳೋದಿದೆಯಲ್ಲ, ಇದು ಭಗವಂತ ಮತ್ತೆ ದಾಸನ ಮಧ್ಯೆ ಇರುವಂತ ಸಂಬಂಧಕ್ಕಿಂತನೂ ಕೂಡ ಹೆಚ್ಚಿರುತ್ತೆ ಇದು. ಹಾಗಾಗಿ ಇದು ಎಲ್ಲವೂ ಕೂಡ ಅಂದ್ರೆ ಇಂಥ ಮಹಾನ್ ದೇವತೆಗಳು ಕೂಡ ಕೃಷ್ಣನ ಲೀಲೆಯಿಂದ ದಿಗ್ಭ್ರಮೆಯಾಗಿದ್ದಾರೆ. ಕೃಷ್ಣನ ಒಂದು ಕಾಲದಿಂದ ಅವರು ದಿಗ್ಭ್ರಮೆ ಆಗಿದ್ದಾರೆ. ಅಂಥದ್ರಲ್ಲಿ ನೀವು ಯಾರು ಅಲ್ವಾ? ಪ್ರಭುಪಾದ್ ಹೇಳ್ತಾರೆ ನೋಡಿ, ಋಷಿಗಳ ವ್ಯಾಪಕವಾದ ತಾತ್ವಿಕ ಜಿಜ್ಞಾಸೆಗಳೂ ಕೂಡ ಭಗವಂತನ ಯೋಜನೆ ಏನೆಂದು ಖಚಿತವಾಗಿ ತಿಳಿದುಕೊಳ್ಳಲಾರರು. ತ್ರಿಕಾಲ ಮಹರ್ಷಿಗಳು ಸಾವಿರಾರು ವರ್ಷಗಳು ಯುಗ ಯುಗಗಳಲ್ಲೂ ಕೂಡ ಬದುಕುವಂತ ಮಹಾ ಋಷಿಗಳಾಗಿರ್ಬೋದು, ಋಷಿ ಮುನಿಗಳೇ ಭಗವಂತನನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂದ್ಮೇಲೆ ನಮ್ಮಿಂದ ಇನ್ನು ನಾವ್ಯಾರು ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು? ಮರು ಮಾತನಾಡದೆ ಸುಮ್ಮನೆ ಭಗವಂತನ ಅನುಜ್ಞೆಗಳನ್ನು ಅನುಸರಿಸುವುದು. ಪ್ರಭುಪಾದಿ ಸೊಲ್ಯೂಷನ್ ಕೊಡ್ತಾರೆ. ಹಾಗಿದ್ಮೇಲೆ ಕೃಷ್ಣ ಕೃಷ್ಣ ಆಗಿರ್ಬೋದು, ಕೃಷ್ಣ ಹೀಗಿರ್ಬೋದು. ನಾವು ಭಗವದ್ಗೀತೆ ಮೂಲಕ ಓದ್ತೀವಿ ಕೃಷ್ಣನ ಶ್ರೇಷ್ಠತೆ. ಭಗವದ್ಗೀತೆ ಓದಿದ ತಕ್ಷಣ ಕೃಷ್ಣನ ಶ್ರೇಷ್ಠತೆ ಥಿಯರಿಟಿಕಲಿ ನಾವು ಅರ್ಥ ಮಾಡ್ಕೊಂತೀವಿ. ಆದ್ರೆ ನೈಜ ಸ್ಥಿತಿಯಿಂದ ಪ್ರಾಕ್ಟಿಕಲ್ ಆಗಿ ನಾವು ಅವನ್ನ ನಿಜವಾಗ್ಲೂ ರಿಯಲೈಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಈ ಕಡಿಮೆ ಬುದ್ಧಿಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಕಡಿಮೆ ಬುದ್ಧಿಯಲ್ಲಿ ಕಡಿಮೆ ನಾಲೆಡ್ಜ್ ಅಷ್ಟೇ ಇರುತ್ತೆ ಅಲ್ವಾ? ಹಾಗಾಗಿ ಅವನನ್ನ ಹೆಚ್ಚು ಪರಿಶೀಲನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವನು ಏನೇನು ನಮಗೆ ಶಾಸ್ತ್ರಗಳ ಮೂಲಕ ಉಪದೇಶಗಳನ್ನ ಕೊಡ್ತಾನೋ ಸುಮ್ಮನೆ ಅದನ್ನ ಫಾಲೋ ಮಾಡೋದು ಒಳ್ಳೇದು ಅಂತೇಳಿ ಪ್ರಭುಪಾಜಿ ಹೇಳ್ತಾ ಇದ್ದಾರೆ. ಪಾಂಡವರು ಅನುಭವಿಸಿದ ಕಷ್ಟಗಳು ಖಂಡಿತವಾಗಿ ಅವರ ಪೂರ್ವಕೃತ ಕರ್ಮದ ಫಲವಲ್ಲ. ಶಿಲ ಪ್ರಭುಪಾಜಿ ಏನ್ ಹೇಳ್ತಾ ಇದ್ದಾರೆ, ಖಂಡಿತ ಪಾಂಡವರು ಕಷ್ಟ ಅನುಭವಿಸಿದ್ರಲ್ಲ ಪೂರ್ವ ಜನ್ಮದ ಕರ್ಮ ಅಲ್ಲ. ಭಗವಂತ ಧರ್ಮ ಸಾಮ್ರಾಜ್ಯವನ್ನು ಸಂಸ್ಥಾಪಿಸುವ ಯೋಜನೆ ಮಾಡಬೇಕಾಗಿತ್ತು. ಅಂದ್ರೆ ಏನ್ ಕಾರಣ ಆಗಿದ್ರೆ ಪಾಂಡವರು ಇಷ್ಟೆಲ್ಲಾ ನೋವನ್ನ ಅನುಭವಿಸೋದಿಕ್ಕೆ, ಕಷ್ಟಗಳನ್ನ ಫೇಸ್ ಮಾಡೋದಿಕ್ಕೆ ಕಾರಣ ಏನು? ಕೃಷ್ಣ ಬರೋದೆಂತ ಕೇಳಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗದಲ್ಲೂ ಕೂಡ ಎಲ್ಲೆಲ್ಲಿ ಅಧರ್ಮ ಹೆಚ್ಚಾಗುತ್ತೋ, ಸಜ್ಜನರಿಗೆ ರಕ್ಷಣೆ ಇರಲ್ವೋ ಅಲ್ಲೆಲ್ಲನೂ ಕೂಡ ಯುಗ ಯುಗದಲ್ಲೂ ನಾನು ಅವತಾರವನ್ನ ತಾಳ್ತೀನಿ ಅಂತ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಕೃಷ್ಣ ಬರ್ತಾನೆ, ಭೂಮಿಗೆ ಇಳಿತಾನೆ. ಭಕ್ತರನ್ನ ಸಜ್ಜನರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಕೃಷ್ಣ ಬರ್ತಾನೆ ಅಲ್ವಾ? ಸೊ ಈ ತಿರಿ ಇರುವಾಗ ಧರ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಎಷ್ಟೋ ಅಡ್ಡಿ ಕಷ್ಟಗಳು ಭಕ್ತರಿಗೆ ಬರ್ತಾ ಹೋಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರನೇ ಪಾಂಡವರು ಈ ರೀತಿ ಕಷ್ಟವನ್ನ ಅನುಭವಿಸ್ತಾರೆ. ಅರ್ಥ ಆಯ್ತಲ್ವಾ? ಭಗವಂತನ ಧರ್ಮ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡುವಂಥದ್ದು ಏನಿರುತ್ತೆ ಅದಕ್ಕೋಸ್ಕರ ಪಾಂಡವರು ಇದೆಲ್ಲವನ್ನು ಸಹಿಸ್ಕೋಬೇಕಾಗಿ ಬರುತ್ತೆ. ಆದುದರಿಂದ ಧರ್ಮ ವಿಜಯವನ್ನು ಸಾಧಿಸಲು ಅವನ ಭಕ್ತರು ತಾತ್ಕಾಲಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಯಿತು. ನೋಡಿ, ಇದು ಪರ್ಮನೆಂಟ್ ಅಲ್ಲ. ಕುರುಕ್ಷೇತ್ರ ಯುದ್ಧದ ಮೂಲಕ ಪಾಂಡವರಿಗೆ ಏನೇನು ಅಡ್ಡಿಗಳಿತ್ತು, ಅವರು ಸಮಾಧಾನವಾಗಿ ಶಾಂತಿಯುತವಾಗಿರುವಂತಹ ಜೀವನ ನಡೆಸೋದಕ್ಕೆ ಏನೇನು ಅಡ್ಡಿಗಳಿತ್ತು, ಅದೆಲ್ಲವನ್ನೂ ಕೂಡ ಕುರುಕ್ಷೇತ್ರದ ಮೂಲಕ ಕೃಷ್ಣ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ಯಾವುದೇ ಕಳೆ ಇರಬಾರ್ದು ಎಲ್ಲ ನಾಶ ಮಾಡ್ಬಿಡ್ತಾರೆ, ಕಿತ್ತೆಸಿದಾನೆ. ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ ಪ್ರಭುಪಾದಿ ತುಂಬಾ ಚೆನ್ನಾಗಿ ಬರೀತಾರೆ. ಏನಂತ, ಒಬ್ಬ ರೈತ ಭತ್ತದ ಒಂದು ಗದ್ದೆಯಲ್ಲಿ ಭತ್ತ ಚೆನ್ನಾಗಿ ಫಸಲು ಬಿಡ್ಬೇಕು, ಭತ್ತ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಅದ್ ಜೊತೆನೆ ಭತ್ತ ಬೆಳಿತಾವ, ಬರೀ ಭತ್ತ ಬೆಳೆಯಲ್ಲ, ಜೊತೆ ಕಳೆಗಳು ಕೂಡ ಬೆಳೆಯುತ್ತೆ. ಆ ಕಳೆಗಳು ಅವಾಗ ಏನ್ ಮಾಡ್ತಿರ್ತಾನೆ, ಕಿತ್ತು ಎಸಿತಾ ಇರ್ತಾನೆ. ಯಾಕೆ? ಫಲ ಚೆನ್ನಾಗ್ ಬರ್ಲಿ ಅಂತ. ಅದೇ ರೀತಿ ಪಾಂಡವರು ಬೆಳೀತಾ ಇರುವಂತಹ ಒಂದು ಸಮಾಜದಲ್ಲಿ ಅವ್ರನ್ನ ನಾಶ ಮಾಡೋದಕ್ಕೋಸ್ಕರ ಕಳೆಗಳ ರೂಪದಲ್ಲಿ ಕೌರವಾದಿಗಳು, ಅಧರ್ಮಿ ರಾಜರುಗಳು, ಅಧರ್ಮಿ ಜನಗಳು, ಅಸುರರು ಎಲ್ಲರೂ ಇದ್ರು. ಅಂಥವ್ರು ಎಲ್ರೂ ಕೂಡ ಧರ್ಮಕ್ಷೇತ್ರದಲ್ಲಿ ಕೃಷ್ಣ ಏನ್ ಮಾಡ್ತಾನೆ, ರೈತ ಕಳೆಗಳನ್ನ ಕಿತ್ತಿ ಎಸೆಯೋ ರೀತಿ ಕಳೆಗಳ ರೂಪದಲ್ಲಿರುವಂತ ಎಲ್ಲರನ್ನೂ ಕೃಷ್ಣ ಏನ್ ಮಾಡ್ತಾನೆ, ಕಿತ್ತಿ ಎಸಿತಾನೆ. ಎಸ್ದಾದ್ಮೇಲೆ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ, ಭತ್ತ ಬೆಳೆಯೋದಕ್ಕೆ ಏನು ಅಡ್ಡಿ ಇರಲ್ಲ. ಅದೇ ರೀತಿ ಪಾಂಡವರಿಗೆ ಬಂದಂತ ಎಲ್ಲಾ ಕಷ್ಟವನ್ನು ಕೂಡ ಕೃಷ್ಣ ಏನ್ ಮಾಡ್ತಾನೆ, ಅದು ತಾತ್ಕಾಲಿಕವಾಗಿ ಅಷ್ಟೇ ಅನುಭವಿಸ್ತಾರೆ, ಟೆಂಪರರಿ ಅಷ್ಟೇ, ಅದು ಪರ್ಮನೆಂಟ್ ಇರಲ್ಲ. ಕೃಷ್ಣನ ಕೃಪೆಯಿಂದ ಆ ಒಂದು ಸಿಚುಯೇಷನ್ ಕೂಡದಿಂದ ಅವ್ರು ಏನ್ ಮಾಡ್ತಾರೆ, ಪಾರಾಗ್ತಾರೆ. ಧರ್ಮಕ್ಕಾದ ವಿಜಯವನ್ನು ಕಂಡು ಭೀಷ್ಮರಿಗೆ ನಿಜವಾಗಿಯೂ ಸಂತೃಪ್ತಿಯಾಗಿತ್ತು. ಬ್ಯೂಟಿ ನೋಡಿ ಭಕ್ತರದು. ಭೀಷ್ಮ ಪಿತಾಮಹರು ಮಹಾಭಕ್ತರು. ಹಾಗಿದ್ಮೇಲೆ ಪಾಂಡವರು ಸಪೋರ್ಟ್ ಮಾಡ್ಬೇಕಿತ್ತಲ್ವಾ? ಅವ್ರು ಯಾಕೆ ಕೌರವರಿಗೆ ಹೋಗಿ ಸಪೋರ್ಟ್ ಮಾಡಿದ್ರು? ಅಥವಾ ಕೌರವರಿಗೆ ಸಪೋರ್ಟ್ ಮಾಡಾದ್ಮೇಲೆ ಶರಶಯ್ಯಲ್ಲಿ ಮಲಗಿರುವಂತ ಭೀಷ್ಮ ಪಿತಾಮಹರು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತಲ್ಲ ದುರ್ಯೋಧನ ಗೆಲ್ಬೇಕಿತ್ತು. ಯಾಕಂದ್ರೆ ಅವ್ರು ದುರ್ಯೋಧನ ಪರವಾಗಿ ಯುದ್ಧ ಮಾಡಿತ್ತಲ್ವಾ? ಪಾಂಡವ್ರು ಗೆದ್ದಾದ್ಮೇಲೆ ಯಾಕೆ ಅವರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಯುಧಿಷ್ಠಿರ ಮಹಾರಾಜನ ವಿರುದ್ಧ
ತಾವೇ ಕಾದಿದರೂ ಅವರು ಸಿಂಹಾಸನವನ್ನು ಏರಿದುದನ್ನು ಕಂಡು ಅವರು ಸಂತೋಷಪಟ್ಟರು. ಇದು ಭಕ್ತನ ಲಕ್ಷಣ. ಭಕ್ತನ ಲಕ್ಷಣ ಏನು? ಇನ್ನೊಬ್ಬರ ಯಶಸ್ಸಿನಿಂದ ನಾವು ಖುಷಿ ಪಡಿಬೇಕು. ಆದ್ರೆ ಭಕ್ತನಲ್ಲದೆ ಇರೋ ಲಕ್ಷಣ ಅಸುರಿ ಗುಣದ ಲಕ್ಷಣ, ರಾಕ್ಷಸೀಯವಾಗಿರುವಂತ ಗುಣ ಏನ್ ಹೇಳುತ್ತೆ ಹೇಳಿ? ಇನ್ನೊಬ್ಬರು ಯಶಸ್ಸನ್ನ ಪಡೆದ್ರೆ, ಇನ್ನೊಬ್ಬರು ಕೀರ್ತಿಯನ್ನ ಪಡೆದ್ರೆ ಹೊಟ್ಟೆ ಕಿಶು ಬರೋಕೆ ಶುರು ಆಗುತ್ತೆ. ಅದು ದುರ್ಯೋಧನನ ಮನಸ್ಸು. ಇದರಿಂದ ನಾವು ಯೋಚನೆ ಮಾಡ್ಬೇಕು. ನಮ್ಮ ಮನಸ್ಸು ಅಸೂಯೆ ತುಂಬಿರುವಂತ, ಹೊಟ್ಟೆ ಕಿಚ್ಚಿಂದ ತುಂಬಿರುವಂತ ದುರ್ಯೋಧನನ ಮನಸ್ಸ, ಅಥವಾ ಇನ್ನೊಬ್ಬರ ಒಂದು ಜಯದಲ್ಲಿ, ಯಶಸ್ಸಿನಲ್ಲಿ ಸಂತೃಪ್ತಿಯಾಗಿರುವಂತಹ ಖುಷಿಯನ್ನ ವ್ಯಕ್ತಪಡಿಸುವಂತ ಭೀಷ್ಮ ಪಿತಾಮಹರ ಮನಸ್ಸ, ಭಕ್ತನ ಮನಸ್ಸ, ಅಥವಾ ಅಸುರಿ ಮನಸ್ಸ, ದೈವಿ ಗುಣದ ಮನಸ್ಸ, ಅಸುರಿ ಗುಣದ ಮನಸ್ಸ? ನಾವು ಅಂತರಂಗದಲ್ಲಿ ನಮ್ಮನ್ನ ನಾವೇ ಏನ್ ಮಾಡ್ಬೇಕು? ಸ್ವಲ್ಪ ಮಂಥನ ಮಾಡ್ಬೇಕು ಈ ವಿಷಯಗಳ ಮೂಲಕ. ಬಹಳ ಸಂತೋಷವನ್ನ ಪಡ್ತಾ ಇದ್ದಾರೆ ಭೀಷ್ಮ ಪಿತಾಮಹ. ಒಬ್ಬ ಧರ್ಮಿಷ್ಠನಾಗಿರುವಂತಹ ಯುಧಿಷ್ಠಿರ ಮಹಾರಾಜ ರಾಜ ಆದ, ಕುರುವಂಶಕ್ಕೆ ಇನ್ನೇನು ಸಮಸ್ಯೆ ಇಲ್ಲ, ನಾನು ಆರಾಮಾಗಿ ಪ್ರಾಣವನ್ನ ತ್ಯಜಿಸಬಹುದು. ಯಾಕಂದ್ರೆ ಪ್ರತಿಜ್ಞೆ ಮಾಡಿರ್ತಾರೆ, ನಾನು ಎಲ್ಲಿವರೆಗೂ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಈ ಸಿಂಹಾಸನ ಅಂದ್ರೆ, ಯೋಗ್ಯವಾಗಿರುವಂತ ಧರ್ಮಿಷ್ಠ ರಾಜ ಇಲ್ಲಿ ಬರೋವರೆಗೂ ಕೂಡ ಈ ಸಿಂಹಾಸನವನ್ನ ಕಾಪಾಡುವಂತ ಒಂದು ಜವಾಬ್ದಾರಿ ನಂದೇ ಅಂತ ಹೇಳಿ ಭೀಷ್ಮ ಪಿತಾಮಹರು ಆ ಕುರು ವಂಶದ ರಾಜರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಇವೊಂದೋ ಧೃತರಾಷ್ಟ್ರ ಇದ್ರೂನು ಕೂಡ, ದುರ್ಯೋಧನ ಇದ್ರೂನು ಕೂಡ, ಅವ್ರ ಪ್ರತಿಜ್ಞೆಗೆ ಅನುಸಾರವಾಗಿ ಅಧರ್ಮಿ ರಾಜರಾಗಿದ್ರೂ ಕೂಡ ಅವ್ರ ಪ್ರತಿಜ್ಞೆಗೋಸ್ಕರ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾ ಇರ್ತಾರೆ ಅಲ್ವಾ? ಅವ್ರಿಗೆ ಖಂಡಿತ ನೋವಿರುತ್ತೆ. ಪಾಂಡವರಿಗಾದಂಥ ಅನ್ಯಾಯ ಆಗಿರ್ಬೋದು, ಅವ್ರು ಅನುಭವಿಸಂತ ಕಷ್ಟ ಬಹಳ ನೋವಾಗುತ್ತದೆ. ಕಣ್ಣಲ್ಲಿ ನೀರು ಬರುತ್ತೆ. ಯುಧಿಷ್ಠಿರ ಮಹಾರಾಜ ನೋಡಿದ ತಕ್ಷಣ 1-2 ರೀತಿ ಕಣ್ಣಲ್ಲಿ ನೀರು. ಎಷ್ಟು ಕಷ್ಟ ಅನುಭವಿಸಿದ್ಲು ಕುಂತಿ. ಮಕ್ಳುಗಳನ್ನ ಕಟ್ಕೊಂಡು ಪಡಬಾರ್ದ ಕಷ್ಟವನ್ನ ಪಟ್ಲು ಕುಂತಿ ಅಂತ ಹೇಳಿ ಒಂದು ರೀತಿ ಕಣ್ಣೀರನ್ನ ಹಾಕಿದ್ರೆ, ಇನ್ನೊಂದು ಕಡೆಗೆ ಸಂತೋಷದ ಕಣ್ಣೀರೇನ್ ಗೊತ್ತಾ? ಕೊನೆಗೂ ಯುಧಿಷ್ಠಿರ ಮಹಾರಾಜ ರಾಜನಾದ, ಧರ್ಮಿಷ್ಠನಾಗಿರುವಂತ ರಾಜ, ಕೃಷ್ಣನಿಂದ ನೇಮಿಸಲ್ಪಟ್ಟಂತ ಯುಧಿಷ್ಠಿರ ಮಹಾರಾಜ ರಾಜ ಆದ ಅಂತ ಹೇಳಿ, ಇನ್ನ ಸಮಾಜ ಶಾಂತಿಯಿಂದ ಇರುತ್ತೆ, ಧರ್ಮದಿಂದ ಕೂಡಿರುತ್ತೆ ಅಂತ ಹೇಳಿ ಅವಾಗ ಶಾಂತಿಯ ಕಣ್ಣೀರನ್ನ ಹಾಕ್ತಾರೆ, ಸಂತೋಷದ ಕಣ್ಣೀರನ್ನ ಹಾಕ್ತಾರೆ. ಭೀಷ್ಮರಂತಹ ಮಹಾರಥರಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಲಾಗಲಿಲ್ಲ. ಯಾಕೆ? ಭೀಷ್ಮ ಪಿತಾಮಹರ ಮೂಲಕ ಕೃಷ್ಣ ನಮಗೆ ಒಂದು ಏನಂತೀರ, ಒಂದು ಮೆಸೇಜ್ ಅನ್ನ ಕೊಡ್ತಾನೆ. ಏನಂತ? ಭೀಷ್ಮ ಪಿತಾಮಹರು ಎಂಥ ಶಕ್ತಿಶಾಲಿಗಳು ಅಂದ್ರೆ, ಪರಶುರಾಮರ ಶಿಷ್ಯರು, ಗಂಗಾ ಪುತ್ರ. ಗಂಗೆ ಮಾತೆ ಯಾರು? ಸಾಕ್ಷಾತ್ ಶ್ರೀ ಹರಿಯ ಪಾದದಿಂದ ಹರಿಯುವಂಥವಳು, ಶಿವನ ಜಟೆಯಲ್ಲಿ ಇರುವಂಥವಳು. ಅವಳು ಎಲ್ಲೆಲ್ಲಿ ಹರಿತಳೋ 3 ಲೋಕವನ್ನು ಪಾವನ ಮಾಡುವಂತ ಆ ಗಂಗೆ ಅವಳು. ಅಂಥ ಗಂಗಾ ಪುತ್ರ ಭೀಷ್ಮ ಪಿತಾಮಹರ ಶ್ರೇಷ್ಠತೆ ಹೇಗಿರ್ಬೇಕು? ಸ್ವರ್ಗಲೋಕದಲ್ಲಿ ಅವರು ಎಜುಕೇಶನ್ ನ ಪಡಿತಾರೆ ಅವರ ಒಂದು ಬಾಲ್ಯದಲ್ಲಿ. ಭೂಲೋಕದಲ್ಲಿ ಬಂದಾಗ ಪರಶುರಾಮರಿಂದ ಪಡ್ಕೊಳ್ಳುವಂಥದ್ದು. ಇಂಥ ಶ್ರೇಷ್ಠರಾಗಿರುವಂಥವ್ರು, ಜೊತೆಗೆ ತನ್ನ ತಂದೆಯ ಮೂಲಕ ಅವರು ಇಚ್ಛಾಮರಣಿಯಾಗಿರುವಂತ ಒಂದು ವರವನ್ನ ಪಡ್ಕೊಂಡಿರ್ತಾರೆ. ಇಚ್ಛಾಮರಣಿ ಅಂದ್ರೇನು? ಅವ್ರು ಬೇಕು ಅಂದ್ರೆ ಯುಗದವರೆಗೂ ಕೂಡ ಬದುಕೋದಿತ್ತು. ದ್ವಾಪರ ಯುಗದಲ್ಲಿ ಇದ್ದಂಥವ್ರು ಭೀಷ್ಮ ಪಿತಾಮಹರು, ಅವ್ರು ಇಚ್ಛೆ ಪಟ್ಟಿದ್ರೆ ಕಲಿಯುಗದಲ್ಲೂ ಇರ್ಬೋದಿತ್ತು ಅವರು. ಅಂದ್ರೆ ನೋಡಿ, ನಾವೆಲ್ಲ ಬಯಸೋದು ಹಾಗೆ ಅಲ್ವಾ? ಸಾವು ಬೇಡ, ನಾನ್ ಬದುಕ್ಬೇಕು, ನನಗೆ ರೋಗ ರುಜಿನಗಳು ಬೇಡ, 80 ವರ್ಷ ಬದುಕಿದ್ರು ಇನ್ನೂ 2 ವರ್ಷ, ಇನ್ನೂ 5 ವರ್ಷ ಬದುಕೋಣ, ಯಾಕಂದ್ರೆ ಮಕ್ಳು ಮರಿ ಮಕ್ಳು ಅವ್ರ ಜೊತೆ ಎಲ್ಲ ಚೆನ್ನಾಗಿರ್ಬೇಕು, 90 ವರ್ಷ ಆದ್ರೆ ಇನ್ನೂ ಬದುಕೋಣ, ಸಾಕಪ್ಪ ಹೋಗ್ಬೇಡ ಅನ್ನೋದು ಬಹಳ ಕಡಿಮೆ ಜನ ಹೇಳುವಂಥದ್ದು. ಇನ್ನು ಬದುಕೋಣ ಅಂತ ಹೇಳೋರೆ ಜಾಸ್ತಿ. ಇಂಥವ್ರಿಗೆಲ್ಲ ಇಚ್ಛಾಮರಣಿ ಸಿಕ್ಕಿದ್ರೆ ಎಲ್ಲರೂ ಬಹುಶಃ ಸಾವೇ ಕೇಳಲ್ಲ ಅಲ್ವಾ? ಅಂಥ ಇಚ್ಛಾಮರಣಿ ವರ ಇರುವಂತ ಭೀಷ್ಮ ಪಿತಾಮಹರು ಪರ್ಮನೆಂಟ್ ಆಗಿರ್ತಾರೆ ಈ ಪ್ರಪಂಚದಲ್ಲಿ ಅಲ್ವಾ? ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನೋದು ಪ್ರತಿಯೊಬ್ಬರಿಗೂ ಸಂಭವಿಸಿರುವಂತದ್ದು ಅಲ್ವಾ? ಇದು ಪ್ರಕೃತಿಯ ನಿಯಮ, ಭಗವಂತ ಮಾಡಿರುವಂತ ಪ್ರಕೃತಿ ಅಲ್ಲ. ಏನಿದು ಕರ್ಮದ ಒಂದು ನಿಯಮ ಅಂದ್ರೆ? ಹುಟ್ಟತಾನೆ, ಬೆಳಿತಾನೆ, ಅದಾದ್ಮೇಲೆ ಸಾಯ್ತಾನೆ ಅಲ್ವಾ? ಹುಟ್ಟು ಸಾವಿನ ಮಧ್ಯೆ ಸಂಸಾರ ಮಾಡ್ತಾನೆ. ಹುಟ್ಟುದು ನಿಜನೇ, ಸಾವು ನಿಜನೇ. ಶರೀರಕ್ಕೆ ಹುಟ್ಟುನು ಬರುತ್ತೆ, ಶರೀರಕ್ಕೆ ಸಾವುನು ಬರುತ್ತೆ. ಅದೇ ಹುಟ್ಟು ಇಷ್ಟಪಡ್ತಾರೆ, ಸಾವುನ ಇಷ್ಟಪಡಲ್ಲ. ಅದೇ ಭೀಷ್ಮ ಪಿತಾಮಹರು ನೋಡಿ, ಅವ್ರು ಇಚ್ಛೆ ಇದ್ರೆ ಇರಬಹುದಿತ್ತು ಆಕ್ಚುಲಿ ಅವರು, ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ? ಸಾವನ್ನ ಚೂಸ್ ಮಾಡ್ತಾರೆ. ಎಂತ ಸಾವು ಅವ್ರದ್ದು? ದಿವ್ಯವಾಗಿರುವಂತ ಸಾವು. ಉತ್ತರಾಯಣದ ಒಂದು ಸಮಯದಲ್ಲಿ ಕೃಷ್ಣನೇ ಮುಂದೆ ನಿಂತಿದ್ದಾನೆ, ವಿಷ್ಣು ಸಹಸ್ರನಾಮವನ್ನ ಹೇಳ್ತಾ ಅವರು ಪಠನೆಯನ್ನ ಮಾಡ್ತಾ ಸುಂದರವಾಗಿರುವಂತ ಕೃಷ್ಣನನ್ನ ಅಥವಾ ಶ್ರೀಮನ್ನಾರಾಯಣನ ರೂಪವನ್ನ ದರ್ಶನ ಮಾಡ್ತಾ ಅವರು ಭಗವಂತನ ಧಾಮಕ್ಕೆ, ವೈಕುಂಠ ಧಾಮಕ್ಕೆ ಹೋಗ್ತಾರೆ ಅಲ್ವಾ? ಅವಾಗ ಪುಷ್ಪವೃಷ್ಟಿ ಆಗುತ್ತೆ. ಅದು ಭೀಷ್ಮ ಪಿತಾಮಹರ ಶ್ರೇಷ್ಠತೆ. ಅಂತಹ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಪರವಾಗಿ ನಿಂತು ಯುದ್ಧ ಮಾಡ್ತೀನಿ ಅಂತ ನಿಂತ್ರು ಕೂಡ ಕೃಷ್ಣನ ಮುಂದೆ ಅಥವಾ ಧರ್ಮದ ಮುಂದೆ ಎಂತ ಮಹಾಜನರಲ್ಲಿ ಒಬ್ಬರಾಗಿರುವಂತ ಭೀಷ್ಮ ಪಿತಾಮಹರು ಪ್ರೊಟೆಕ್ಟ್ ಮಾಡಕ್ಕಾಗಿಲ್ಲ ದುರ್ಯೋಧನನ ಪಕ್ಷವನ್ನ, ಕುರುಕ್ಷೇತ್ರ ಯುದ್ಧವನ್ನ. ಸದಾ ವಿಜಯಗಳಾಗಿರುವಂತ ಭೀಷ್ಮ ಪಿತಾಮಹರು ಕುರುಕ್ಷೇತ್ರ ಯುದ್ಧವನ್ನ ಗೆಲ್ಲೋದಿಕ್ಕಾಗಲ್ಲ ಅವ್ರ ಕೈಲಿ. ಯಾಕೆಂದ್ರೆ ಯಾರೇ ಪ್ರಯತ್ನ ಪಡಲಿ ಧರ್ಮದ ವಿರುದ್ಧ ಕೆಡುಕು ಗೆಲ್ಲಲಾರದು. ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನಃ. ಯಾವ ಪಕ್ಷದಲ್ಲಿ ಧರ್ಮ ಇರುತ್ತೋ ಆ ಪಕ್ಷದಲ್ಲಿ ಕೃಷ್ಣನ ಕೃಪೆ ಇರುತ್ತೆ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಧರ್ಮ ಇರುತ್ತೆ.
ಅಂತ ಪಕ್ಷಕ್ಕೆ ಗೆಲುವಾಗುವಂಥದ್ದು. ಬಹುಶಃ ಇಮಿಡಿಯೇಟ್ ಆಗಿ ನಮ್ಗೆ ಸಿಗದೇ ಇರ್ಬೋದು. ಪಾಂಡವರಿಗೆ ಇಮಿಡಿಯೇಟ್ ಆಗಿ ಹುಟ್ಟಿದ ತಕ್ಷಣನೇ ಅವ್ರಿಗೆ ಸಂಪೂರ್ಣ ರಾಜ್ಯಭಾರ ಸಿಗಲ್ಲ ಅಲ್ವಾ. ಕುರುಕ್ಷೇತ್ರ ಯುದ್ಧ ಆದ್ಮೇಲೆ, ಕುರುಕ್ಷೇತ್ರ ಯುದ್ಧ ಆಗೋದಕ್ಕೆ ಮೊದಲು ಸಾಕಷ್ಟು ನೋವುಗಳನ್ನ ಅವ್ರು ಕಾಣ್ತಾರೆ, ಸಾಕಷ್ಟು ಸೋಲುಗಳನ್ನ ನೋಡ್ತಾರೆ. ಆದ್ರೂ ಕೂಡ ಗೆಲ್ಲೋದು ಯಾರು? ಪಾಂಡವರೇ. ಹಾಗಾಗಿ ಕೆಡುಕು ಧರ್ಮವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಧರ್ಮ ಕೆಡುಕನ್ನ ನಾಶ ಮಾಡುತ್ತೆ. ಆ ಧರ್ಮವನ್ನ ನಾಶ ಮಾಡುವಂಥದ್ದು ಧರ್ಮದ ಒಂದು ದಾರಿ ಏನಿದೆ ಬಹಳನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಭೀಷ್ಮರು ಭಗವಂತನ ಪರಮ ಭಕ್ತರು, ಆದರೆ ಅವರು ಭಗವಂತನ ಇಚ್ಛೆಯಂತೆ ಪಾಂಡವರ ವಿರುದ್ಧ ಕಾದುವುದನ್ನು ಆಯ್ಕೆ ಮಾಡಿಕೊಂಡರು. ನೋಡಿದ್ರ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದು. ಕೃಷ್ಣನ ಇಚ್ಛೆಯ ರೀತಿಯೇ ಭೀಷ್ಮ ಪಿತಾಮಹರು ಕುರುವಂಶದಲ್ಲಿರುವಂತಹ ಕೌರವರ ಪರವಾಗಿ ನಿಂತ್ಕೊಂತಾರೆ. ಯಾಕೆ? ಕೃಷ್ಣ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತಾನೆ? ಯಾಕೆಂದ್ರೆ ಭೀಷ್ಮರಂತಹ ಮಹಾರಥರು ಆ ಧರ್ಮದ ಕಡೆ ಇದ್ದಾಗ ಗೆಲ್ಲಲಾರರು ಎಂಬುದನ್ನು ಭಗವಂತ ತೋರಿಸಲು ಬಯಸಿದ್ದ. ಕೆಲವರಲ್ಲಿ ಇದನ್ನೇನ್ ನಾವ್ ಯಾವ ರೀತಿ ಅರ್ಥ ಮಾಡ್ಕೋಬಹುದು? ಕೆಲವರಿಗೆ ಭಕ್ತಿ ಇರಲ್ಲ, ಕೃಷ್ಣನಲ್ಲಿ ಶರಣಾಗ್ಬೇಕು ಅನ್ನೋ ಇಚ್ಛೆ ಇರಲ್ಲ ಅಲ್ವಾ. ಅಂತವ್ರು ಏನ್ ಮಾಡ್ತಾರೆ? ತನ್ನ ಅಧಿಕಾರದ ಮೇಲೆ ಡಿಪೆಂಡ್ ಆಗ್ತಾರೆ, ಮದವನ್ನ ತೋರಿಸ್ತಾರೆ, ದುಡ್ಡಿನ ಮೇಲೆ ಅವ್ರು ಡಿಪೆಂಡ್ ಆಗ್ತಾರೆ. ದುಡ್ಡು, ಅಧಿಕಾರ, ಸಂಬಂಧ, ಫ್ರೆಂಡ್ ಸರ್ಕಲ್ಲು, ಇದೆಲ್ಲದ್ರ ಮೇಲೆ ಅವ್ರು ಡಿಪೆಂಡ್ ಆದ್ರೂ ಕೂಡ ಕೃಷ್ಣ ಭಕ್ತಿ ಇಲ್ಲ ಅಂದ್ರೆ ಎಲ್ಲವೂ ಕೂಡ ನಾಶ ಆಗ್ಬಿಡ್ತಾನೆ ಅವನು. ಖಂಡಿತ ಕೃಷ್ಣ ಇದ್ರೇನೆ ಒಬ್ಬ ವ್ಯಕ್ತಿ, ಅದು ಭೌತಿಕವಾಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿರೋದು ಆಗಿರ್ಬೋದು, ಶಾಂತಿಯನ್ನು ಪಡೆಯೋದಕ್ಕೆ ಸಾಧ್ಯ. ಯಶಸ್ಸಿಗಿಂತನೂ ಕೂಡ ಹೆಚ್ಚು ಏನ್ ಹೇಳಿ? ಶಾಂತಿ. ದುರ್ಯೋಧನ ಯೋಚನೆ ಮಾಡ್ತಾನೆ, ಪಾಂಡವರನ್ನ ವನವಾಸ ಕಳಿಸಾದ್ಮೇಲೆ ನಾನು ಗೆದ್ದೆ, ಅವ್ರನ್ನ ಮತ್ತೆ ನಾನು ರಾಜ್ಯ ತಗೊಳ್ಳೋದಕ್ಕೆ ನಾನು ಬಿಡಲ್ಲ. ಯಾಕಂದ್ರೆ ಅದು 12 ವರ್ಷ ಅವರು ವನವಾಸವನ್ನ ಮಾಡ್ಬೇಕು, 1 ವರ್ಷ ಅಜ್ಞಾತವಾಸ. ಆ 12 ವನವಾಸ ತುಂಬಾ ಈಸಿಯಾಗಿ ಕಳೆದು ಬಿಡ್ತಾರೆ. ಬಟ್ ಅಜ್ಞಾತವಾಸ ತುಂಬಾ ಕಷ್ಟಕರವಾಗಿರೋ ಸಮಯ ಮಾತಾಜಿ. ನಾವು ಈಸಿಯಾಗಿ ಹೇಳ್ಬಿಡ್ತೀವಿ, ಇವರು 12 ವರ್ಷ 13 ವರ್ಷ ವನವಾಸದಲ್ಲಿ ಇದ್ರು ಅಂತ. ಆದ್ರೆ ಆ 12 ವರ್ಷಕ್ಕಿಂತ ಹೆಚ್ಚಾಗಿ ಆ 1 ವರ್ಷ ಅವ್ರು ಅನುಭವಿಸ್ತಾರಲ್ಲ, 12 ವರ್ಷಕ್ಕಿಂತನೂ ಹೆಚ್ಚು ಅದು. ಯಾಕೇಳಿ? ಆ 1 ವರ್ಷ ಅಜ್ಞಾತವಾಸದಲ್ಲಿ ಯಾರಾದ್ರೂ ಪ್ರಜೆಗಳು ಭೂಮಂಡಲದಲ್ಲಿ ಇವರು ಪಾಂಡವರು ಈ ಸ್ಥಳದಲ್ಲಿದ್ದಾರೆ ಅಂತ ಹೇಳಿ ಗುರುತಿಸಿ ದುರ್ಯೋಧನನಿಗೆ ಹೋಗಿ ಹೇಳಿದಾಗ, ದುರ್ಯೋಧನ ಬಂದವರನ್ನ ಹುಡುಕ್ಬಿಟ್ರು ಅಂದ್ರೆ ಅಜ್ಞಾತವಾಸದ ಒಂದು ಪೀರಿಯಡ್ ನಲ್ಲಿ ಮತ್ತೆ ಅವರು 12 ವರ್ಷದ ವನವಾಸಕ್ಕೆ ಹೋಗ್ಬೇಕಿತ್ತು, ಮತ್ತೆ ಅಜ್ಞಾತವಾಸಕ್ಕೆ ಹೋಗ್ಬೇಕಿತ್ತು. ಆ ರೀತಿ ಕಂಡೀಷನ್ ಆಗ್ತಾನ ಅವನು. ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ವಾಪಸ್ ಅವರ ಹಸ್ತಿನಾಪುರಕ್ಕೆ ಕೂಡ್ದು ಸಂಪೂರ್ಣ ನಾಶ ಮಾಡ್ಬೇಕು ಅನ್ನೋ ಕೆಟ್ಟ ಯೋಜನೆಯಲ್ಲಿ ದುರ್ಯೋಧನ ಇರ್ತಾನೆ. ಆದ್ರೂ ಕೂಡ ಅವನ ಯೋಜನೆ ಆಗ್ತಾ ಹೋಗ್ತಾನೆ. ಪಾಂಡವರು ಸಹಿಸ್ಕೊಂತ ಹೋಗ್ತಾರೆ, ಪಾಪ ಕಷ್ಟಗಳನ್ನ ಅನುಭವಿಸ್ತಾ ಹೋಗ್ತಾರೆ. ಆದ್ರೂ ಕೂಡ ಕೊನೆಗೆ ಗೆಲ್ಲೋದು ಯಾರು? ಪಾಂಡವರೇ. ಸೊ ಇಲ್ಲಿ ನಾವು ಸುಮಾರು ಇಲ್ಲಿ ಭೀಷ್ಮ ಪಿತಾಮಹರು ಹೇಳ್ತಾರೆ, ನೀವು ಇಷ್ಟೊಂದು ಕಷ್ಟಗಳನ್ನ ನೀವು ಅನುಭವಿಸಿದ್ರಿ, ನೀವು ಎಷ್ಟು ಶಕ್ತಿವಂತರು, ಕೃಷ್ಣ ಎಂತ ಶಕ್ತಿವಂತ, ಭಗವಂತ ಅವನು ಅಂತ ಹೇಳಿ ಹೇಳ್ಬೇಕಾದ್ರೆ ಕೆಲವೊಂದ್ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಮಹಾಭಾರತದ ಮೂಲಕ ಲೈಕ್ ಅರ್ಜುನನ ಒಂದು ಸ್ಟ್ರೆಂತ್ ಏನು, ಭೀಮನ ಒಂದು ಸ್ಟ್ರೆಂತ್ ಏನು, ಯುಧಿಷ್ಠಿರ ಮಹಾರಾಜ ಸ್ಟ್ರೆಂತ್ ಏನು, ಮತ್ತೆ ಅವ್ರಿಗೆ ಬಂದಂತ ಕಷ್ಟಗಳು ಯಾವ ರೀತಿ ಇತ್ತು, ಇದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಅರ್ಜುನನ ಸ್ಟ್ರೆಂತ್ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡೋದಾದ್ರೆ ನಮ್ಗೆ ಗೊತ್ತಿರುವಂತದ್ದೇ. ದ್ರೋಣಾಚಾರ್ಯರು ಕ್ಷತ್ರಿಯ ಒಂದು ರಾಜನ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕಾದ್ರೆ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಸ್ಟೂಡೆಂಟ್ಸ್ ಇರ್ಬೋದು ಅವ್ರಿಗೆ. ಆದ್ರೆ ಎಷ್ಟೇ ಜನ ಇದ್ರು ಕೂಡ ಅವ್ರಿಗೆ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಗಡೆ ಬರುವಂತದ್ದು ಯಾರು? ಅರ್ಜುನ. ಈವನ್ ಅರ್ಜುನ ಯಾವ ತರ ಒಬ್ಬ ಒಂದು ವಿದ್ಯಾರ್ಥಿ ಆಗಿದ್ದ ಅಂದ್ರೆ, ಅವನು ಒಂದಿನ ರಾತ್ರಿ ಅವನು ಊಟ ಮಾಡ್ಬೇಕಾದ್ರೆ ಸಡನ್ ಆಗಿ ಲೈಟ್ ಹೋಗ್ಬಿಡುತ್ತೆ. ಅವಾಗ ಓಕೆ, ಆ ಸಂದರ್ಭದಲ್ಲಿ ಅವನ್ ಏನ್ ಮಾಡ್ತಾನೆ, ಹೋದ್ರುನು ಕೂಡ ಅವನೇನು ಊಟ ಮಾಡ್ತಾ ಇದ್ದ, ಊಟ ತಿನ್ನೋದನ್ನ ನಿಲ್ಸಲ್ಲ, ಅವನು ಕಂಟಿನ್ಯೂ ಮಾಡ್ತಾನೆ. ನಾವ್ ಅದರಿಂದ ಏನು ಕಲಿಯಲ್ಲ ಅಲ್ವಾ. ಯೂಶಲಿ ಕರೆಂಟ್, ಫಾರ್ ಎಕ್ಸಾಂಪಲ್ ನಾವು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿರ್ತೀವಿ, ತಿಂತಾ ಇರ್ತೀವಿ, ಕರೆಂಟ್ ಹೋಗ್ಬಿಡುತ್ತೆ, ದೀಪ ಹಚ್ಕೊಂತೀವಿ, ಮತ್ತೆ ತಿನ್ನಕ್ ಶುರು ಮಾಡ್ತೀವಿ. ಆ ಒಂದು ಸಿಚುಯೇಷನ್ ಇಂದ ನಾವ್ ಏನು ಅರ್ಥ ಮಾಡ್ಕೊಳ್ಳಲ್ಲ, ರಿಯಲೈಸ್ ಮಾಡ್ಕೊಳ್ಳಲ್ಲ ಅಲ್ವಾ. ಅದೇ ಬುದ್ಧಿವಂತನಾಗಿರೋ ಅರ್ಜುನ ಯೋಚನೆ ಮಾಡ್ತಾನೆ, ಅರೆ ರಾತ್ರಿ ಸಂದರ್ಭದಲ್ಲಿ ನಾನು ಕೈ ತುತ್ತು ತಗೊಂಡು ನಾನು ತಿಂತಾ ಇದ್ದೀನಿ, ತಿನ್ನೋ ಕೆಲಸಕ್ಕೆ ಅಡ್ಡಿ ಆಗಿಲ್ಲ ಕತ್ತಲೆ ಅನ್ನೋದು. ಹಾಗಿದ್ಮೇಲೆ ನಾನು ಬೆಳಗಿನ ಸಮಯದಲ್ಲಿ ಏನು ನನ್ನ ಗುರುಗಳಿಂದ ವಿದ್ಯೆಯನ್ನ ಕಲಿತೀನಿ, ಅದ್ ಸಾಯಂಕಾಲನೇ ಮಾಡ್ಬೇಕು ಅಂತ ಏನಿಲ್ಲ, ನಾನು ರಾತ್ರಿನೂ ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ಬೋದಲ್ವಾ ಅಂತ ಹೇಳಿ ಅವರು, ಅಂದ್ರೆ ಹಗಲು ರಾತ್ರಿ ಸ್ಟೂಡೆಂಟ್ ಅಂದ್ರೆ ಏನಿರ್ಬೇಕು ಹೇಳಿ, ಸೋಂಬೇರಿತನ ಇರಬಾರ್ದು, ಆಕ್ಟಿವ್ ಆಗಿರ್ಬೇಕು, ಆ ವಿದ್ಯೆಗಳನ್ನ ಅಲ್ಲಿಗೆ ಕರಗತ ಮಾಡೋ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು. ಅರ್ಜುನ ಅಷ್ಟು ಶ್ರೇಷ್ಠ ವಿದ್ಯಾರ್ಥಿಯಲ್ಲೂ ಶ್ರೇಷ್ಠ, ಧನುರ್ಧಾರಿಯಲ್ಲೂ ಶ್ರೇಷ್ಠ, ಭಕ್ತನಲ್ಲೂ ಶ್ರೇಷ್ಠ, ಎಲ್ಲದರಲ್ಲೂ ಶ್ರೇಷ್ಠ ನೋಡಿ ಅರ್ಜುನ ಅಲ್ವಾ. ಸೊ ಈ ರೀತಿ ರಾತ್ರಿನೂ ಕೂಡ ಅವನು ಅಭ್ಯಾಸವನ್ನ ಮಾಡ್ತಾ ಇದ್ದ. ಒಂದ್ಸಲಿ ಏನ್ ಮಾಡಿದ್ರು ಯಾರೋ ದ್ರೋಣಾಚಾರ್ಯರು
ಸೊ ಎಲ್ಲರಿಗೂ ವಿದ್ಯೆ ಕಲಿಸ್ಬೇಕಾದ್ರೆ ಮಗನ್ಗೆ ವಿಶೇಷವಾಗಿ ಸ್ಪೆಷಲ್ ಅಸ್ತ್ರಗಳನ್ನ ಹೇಳ್ಕೊಡ್ಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾರೆ. ಏನು, ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಪಾಠ ಕೊಡ್ತಾರೆ. ಪಾಠ ತಗೊಂಡೋಗಿ ನದಿನಲ್ಲಿ ಹೋಗಿ ನೀರ್ ತುಂಬಿಸ್ಕೊಂಡು ನೀವ್ ಎತ್ಕೊಂಡ್ ಬನ್ನಿ ಅಂತ. ಸೊ ಅವ್ರ ಉದ್ದೇಶ ಏನಾಗಿತ್ತು, ಎಲ್ಲಾ ಶಿಷ್ಯರಿಗೂ ಚಿಕ್ಕ ಮುಖ ಇರುವಂತ ಪಾಠನ ಕೊಡ್ತಾರೆ, ಮಡಿಕೆಯನ್ನ ಕೊಡ್ತಾರೆ. ದ್ರೋಣಾಚಾರ್ಯರ ಮಗ ಆಗಿರುವಂತ ಅಶ್ವತ್ಥಾಮನಿಗೆ ದೊಡ್ಡ ಮುಖ ಇರುವಂತ ಪಾಠನ ಕೊಡ್ತಾರೆ. ಏನ್ ಗೊತ್ತಾ ಇದ್ರಲ್ಲಿ ಅರ್ಥ? ದೊಡ್ಡ ಮುಖ ಇರುವಂತ ಪಾತ್ರೆಯನ್ನ ನದಿಯಲ್ಲಿ ಮುಳುಗಿಸಿದ್ರೆ ಬೇಗ ತುಂಬೋಗ್ಬಿಡುತ್ತೆ. ಚಿಕ್ಕ ಮುಖ ಇರುವಂತ ಪಾತ್ರೆಯನ್ನ ಅಥವಾ ಮಣ್ಣಿನ ಮಡಿಕೆಯನ್ನ ಮುಳುಗಿಸಿದ್ರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಅಶ್ವತ್ಥಾಮ ಬೇಗ ತುಂಬಿಸ್ಕೊಂಡು ಎತ್ಕೊಂಡ್ ಬಂದಾಗ ದ್ರೋಣಾಚಾರ್ಯರ ಹತ್ರ ಏನ್ ಸಮಯ ಇತ್ತು ಬೇರೆ ಶಿಷ್ಯರು ಬರುವಂತ ಸಮಯ, ಆ ಸಮಯದಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನ ಹೇಳ್ಕೊಡ್ತಾ ಇದ್ರು. ಈ ವಿಷಯ ಅರ್ಜುನನ್ ಗೊತ್ತಾಗ್ಬಿಡುತ್ತೆ. ಅರ್ಜುನ ಎಂತ ಟ್ಯಾಲೆಂಟ್ ಅಂದ್ರೆ ನನಗೂ ಬೇಕು, ಅಶ್ವತ್ಥಾಮನಿಗೆ ಏನ್ ಹೇಳ್ಕೊಡ್ತಾ ಇದಾರೆ ದ್ರೋಣಾಚಾರ್ಯರು ಅದನ್ನ ನಾನು ಕಲಿಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ಅರ್ಜುನ, ಆ ಪಾಠನ ಏನ್ ಎತ್ಕೊಂಡು ಹೋಗ್ತಾ ಇದ್ದ, ಅವ್ನ್ ನದಿವರೆಗೂ ಹೋಗಲ್ಲ, ಅಲ್ಲಿಗೆ ನಿಂತ್ಕೊಂಡು ಅರ್ಧ ದಾರಿಗೆ ನಿಂತ್ಕೊಂಡು ಏನ್ ಮಾಡ್ತಾನೆ, ವರುಣಾಸ್ತ್ರವನ್ನ ತೆಗಿತಾನೆ. ವರುಣಾಸ್ತ್ರವನ್ನ ತೆಗೆದು ನೀರನ್ನ ಪಾಟ್ಗೆ ತುಂಬಿಸಿ ಅಶ್ವತ್ಥಾಮ ಹೋಗುವಂತ ಟೈಮ್ ಇವನು ಬಂದ್ಬಿಡ್ತಾನೆ. ದ್ರೋಣಾಚಾರ್ಯರಿಗೆ ಅವಾಗ ಆಶ್ಚರ್ಯ ಆಗುತ್ತೆ. ಭಲೆ ಶಿಷ್ಯ ಅಂತ ಹೇಳಿ ಏನ್ ಮಾಡ್ತಾರೆ, ಅಶ್ವತ್ಥಾಮನಿಗೆ ಕಲಿಸುವಂತ ವಿದ್ಯೆಗಳು ಏನ್ ಸ್ಪೆಷಲ್ ಇರ್ತಿತ್ತು ಅದೆಲ್ಲವನ್ನು ಸೀಕ್ರೆಟ್ ಆಗಿ ಕಲಿಸ್ತಾ ಇದ್ದಿದ್ದು ಎಲ್ಲಾ ವಿದ್ಯೆಯನ್ನು ಕೂಡ ಯಾರು, ಅರ್ಜುನನಿಗೆ ಕೂಡ ಅವರು ಹೇಳ್ಕೊಡ್ತಾರೆ. ಇವನ್ ನೋಡಿ, ಇವನ್ ಏಕಲವ್ಯ ಅದು ಬರುತ್ತೆ. ಆಕ್ಚುಲಿ ದ್ರೋಣಾಚಾರ್ಯರು ಹೇಳ್ತಾರೆ, ಭೂಮಂಡಲದಲ್ಲೇ ನೀನು ಶ್ರೇಷ್ಠ ಧನುರ್ಧಾರಿ ಆಗ್ತೀಯ, ನಿನ್ನನ್ನ ಸೋಲ್ಸೋಂಥವ್ರು ಯಾರು ಇರಲ್ಲ, ನಿನ್ನನ್ನು ಮೀರ್ಸೋಂಥವ್ರು ಯಾರು ಇರಲ್ಲ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಿರ್ತಾರೆ. ಆದ್ರೆ ಏಕಲವ್ಯ ನೋಡಿದ್ರೆ ಅವನ ಕಾನ್ಸಂಟ್ರೇಷನ್ ಹೇಗಿರುತ್ತೆ ಅಂದ್ರೆ, ಅವನು ಕಾಡಿನಲ್ಲಿರುವಂತ ಒಬ್ಬ ನಿಷಾದ ರಾಜನ ಮಗ ಆಗಿರ್ತಾನೆ. ಅವನು ಕಾಡಿನ ಒಂದು ವ್ಯಕ್ತಿಯ ಮಗ ಆಗಿರ್ತಾನೆ. ದ್ರೋಣಾಚಾರ್ಯರಲ್ಲಿ ವಿದ್ಯೆ ಕಲಿಬೇಕು ಅಂತ ಆಸೆ ಆಗಿ ಹೋಗ್ತಾನೆ. ಅವ್ರು ಇಲ್ಲ, ನಾನು ಕಾಡಿನ ನಿಷಾದನ ಮಗನಿಗೆ ನನಗೆ ಹೇಳ್ಕೊಡಲ್ಲ ಅಂತ ಹೇಳಿ ಅವರು ಕಲ್ಸಲ್ಲ. ಆದ್ರೆ ಏಕಲವ್ಯ ಬಿಡಲ್ಲ, ನಿಷ್ಠೆಯಿಂದ ಗುರು ದ್ರೋಣಾಚಾರ್ಯರ ಮೂರ್ತಿಯನ್ನ ಮಾಡ್ತಾ ವಿದ್ಯೆಯನ್ನ ಕಲಿತಾನೆ. ನೋಡಿದ್ರ ಫಿಸಿಕಲ್ ಆಗಿ ಗುರು ಇಲ್ಲ ಅಂದ್ರೂ ಕೂಡ ಶ್ರದ್ಧೆಯೇ ನಮ್ಮ ಗುರು ಮಾತಾಜಿ, ಶ್ರದ್ಧೆಯೇ ನಮ್ಮ ಗುರು. ಏಕಲವ್ಯ ಏನ್ ಮಾಡ್ತಾನೆ, ಅರ್ಜುನನಿಗಿಂತನೂ ಕೂಡ ಏಕಾಗ್ರತೆ ಸಾಧಿಸ್ತಾನೆ, ವಿದ್ಯೆಗಳನ್ನ ಕಲಿತಾ ಹೋಗ್ತಾನೆ. ಯಾವ ತರ ಕಲಿತಾನೆ ಅಂದ್ರೆ, ನಾಯಿ ಬೊಗಳ್ತಾ ಇರುತ್ತೆ, ಅವನ ವಿದ್ಯೆಗೆ ಅಡ್ಡಿ ಆಗ್ತಿದೆ ಅಂತ ಹೇಳಿ ಎಲ್ಲೋ ಇರೋ ನಾಯಿಗೆ ಬಾಣವನ್ನ ಬಿಟ್ಟು ಆ ಬಾಯಿನ ಮುಚ್ಚಿಸ್ತಾನೆ ಬಾಣಗಳ ಮೂಲಕ. ಅರ್ಜುನ ಇದೆಲ್ಲ ನೋಡಿ, ಅರೇ ನಾನೇ ಶ್ರೇಷ್ಠ ಅನ್ಕೊಂಡ್ರೆ ನನಗಿಂತ ಶ್ರೇಷ್ಠ ಆಗಿದಾನಲ್ಲ, ಯಾರ್ ನಿನ್ ಗುರು ಅಂತ ಕೇಳಿದ್ರೆ ಏಕಲವ್ಯ ನನಗೆ ಗುರು ದ್ರೋಣಾಚಾರ್ಯರು ಅಂತ ಹೇಳ್ತಾನೆ. ಅವಾಗ ದ್ರೋಣಾಚಾರ್ಯರ ಹತ್ರ ಅರ್ಜುನ ಹೇಳ್ತಾನೆ, ಅಲ್ಲ ಗುರುಗಳೇ, ನಾನೇ ಶ್ರೇಷ್ಠ ಅಂತ ನೀವ್ ಹೇಳ್ತಾ ಇದ್ರಿ, ಏಕಲವ್ಯ ಎಂಥ ವಿದ್ಯಾವಂತನಾಗಿದ್ದಾನೆ, ನಿಮ್ಮ ಶಿಷ್ಯ ಅಂತ ಹೇಳ್ತಾ ಇದ್ದಾನೆ ಅಂದ ತಕ್ಷಣ ದ್ರೋಣಾಚಾರ್ಯರು ಆಶ್ಚರ್ಯದಿಂದ ಬರ್ತಾರೆ. ಅವಾಗ ನೋಡ್ತಾರೆ ಅವನ ಒಂದು ಚಾಣಾಕ್ಷತನವನ್ನ. ಅವಾಗ ಏನ್ ಮಾಡ್ತಾರೆ, ಇವನು ನಿಷಾದ ಪುತ್ರ, ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ನಾವು, ಏಕಲವ್ಯನ ಒಂದು ಹೆಬ್ಬಟ್ಟನ್ನ ಕೇಳ್ಬಿಟ್ರು ಅಂತ ಅಲ್ಲ. ರೀಸನ್ ಏನ್ ಗೊತ್ತಾ, ಅವನು ಮೊದ್ಲೇ ನಿಷಾದ ರಾಜನ ಪುತ್ರ, ಅವನು ಅಂದ್ರೆ ಕಾಡಿನಲ್ಲಿ ಬೆಳೆದಿರುವಂತ ಮಗು. ಅದಕ್ಕೆ ಅಷ್ಟು ನ್ಯಾಯ ಅನ್ಯಾಯ ಧರ್ಮ ಅಧರ್ಮ ಅನ್ನೋದು ಗೊತ್ತಿರಲ್ಲ. ಸೂರ್ಯ ಪುತ್ರನಾಗಿರುವಂತ ಕರ್ಣ, ಕವಚ ಕುಂಡಲದಿಂದ ಜನ್ಮ ಪಡೆದಿರುವಂತ ಕರ್ಣನಿಗೆ ಧರ್ಮದ ನಿರ್ಧಾರ ಮಾಡಕ್ ಬಂದಿಲ್ಲ ಅಂದ್ರೆ ಇನ್ನು ಕಾಡಿನಲ್ಲಿ ನಿಷಾದ ಪುತ್ರನಿಗೆ ಹೇಗ್ ಬರುತ್ತೆ? ಮುಂದೆ ಇವನು ಪಡೆಯುವಂತ ವಿದ್ಯೆಗಳಿಂದ ಸಮಾಜಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿ ದ್ರೋಣಾಚಾರ್ಯ ಏನ್ ಮಾಡ್ತಾರೆ, ಹೆಬ್ಬೆಟ್ಟನ್ನ ಕಟ್ ಮಾಡಕ್ಕೆ ಹೇಳ್ತಾರೆ. ಗುರುದಕ್ಷಿಣೆಯಾಗಿ ನಂಗೆ ಹೆಬ್ಬೆಟ್ಟು ಕೊಡು ಅಂತ. ಯಾಕಂದ್ರೆ ಹೆಬ್ಬೆಟ್ಟು ಮೂಲ ಅಲ್ವಾ, ಸೆಂಟರು. ಬಾಣ ಹಿಡಿದು ಎಳಿಯೋದಿಕ್ಕೆ ಬಿಡೋದಿಕ್ಕೆ ಹಿಡ್ಕೊಳ್ಳೋದಿಕ್ಕೆಲ್ಲನೂ ಕೂಡ ಹೆಬ್ಬೆಟ್ಟಿನ ಸಹಾಯ ಬೇಕು ನಮ್ಗೆ ಅಲ್ವಾ. ಆ ಹೆಬ್ಬೆಟ್ಟನ ಕೇಳಾದ್ಮೇಲೆ ಅವನ್ ಏನ್ ಮಾಡ್ತಾನೆ, ಮೊದಲಿನ ಅಷ್ಟು ಅವನಿಗೆ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಆಗಲ್ಲ ಅವನು. ಸೊ ಹಾಗಾಗಿ ಅವನು ಅಷ್ಟು ಶ್ರೇಷ್ಠ ಆಗಲ್ಲ. ಸೊ ಈ ರೀತಿ ಏಕಲವ್ಯನ ಹೊರತುಪಡಿಸಿದ್ರೆ ಅವನು ಮುಂದೆ ಲೀಡ್ ಮಾಡ್ತಾ ಇದ್ದಂಥದ್ದು ಅರ್ಜುನನೇ. ಅಫ್ಕೋರ್ಸ್ ಕರ್ಣ ಇರ್ತಾನೆ, ಆದ್ರೆ ಕರ್ಣ ಎಷ್ಟೇ ಚಾಣಾಕ್ಷತನದಿಂದ ಇದ್ರೂ ಕೂಡ ಅರ್ಜುನನ ಗೆಲ್ಲೋದಿಕ್ಕೆ ಆಗಲ್ಲ. ಯಾಕಂದ್ರೆ ಅವನಲ್ಲಿರುವಂತಹ ಅಧರ್ಮತನ, ಕರ್ಣ ಮಾಡುವಂತ ದುರ್ಯೋಧನಿಗೆ ಸಪೋರ್ಟ್ ಆಗಿರ್ಬೋದು, ಪರಶುರಾಮರಲ್ಲಿ ಸುಳ್ಳು ಹೇಳಿ ಅವನು ವಿದ್ಯೆಯನ್ನ ಸಂಪಾದನೆ ಮಾಡ್ತಾನೆ, ಅದರಿಂದನೂ ಕೂಡ ಅವನಿಗೆ ಶಾಪ ಬರುತ್ತೆ. ಅವನು ಎಷ್ಟೇ ಶ್ರೇಷ್ಠನಾಗಿದ್ರು ಕೂಡ ಧರ್ಮದ ಮುಂದೆ ಅವನು ಸೋಲ್ತಾನೆ ಮತ್ತೆ ಸಾಯ್ತಾನೆ ಅಲ್ವಾ. ಈವನ್ ದ್ರೋಣಾಚಾರ್ಯರು ಬೆಸ್ಟ್ ಶಿಷ್ಯ ಯಾರು ಅಂತ ಪರೀಕ್ಷೆ ಮಾಡ್ಬೇಕು ಅಂದಾಗ ಒಂದು ಟೆಸ್ಟ್ ಇಡ್ತಾರೆ. ಏನದು, ಇಲ್ಲಿ ಮರದಲ್ಲಿ ಪಕ್ಷಿ ಇಟ್ಟಿದ್ದೀನಿ ನಾನು, ಗೊಂಬೆ ಪಕ್ಷಿ ಅದು. ಆ ಒಂದು ಕುತ್ತಿಗೆಗೆ ಅಥವಾ ಕಣ್ಣಿಗೆ ಯಾರು, ಕೆಲವೊಂದ್ ಕಡೆ ಕಣ್ಣು ಅಂತಾರೆ, ಕೆಲವೊಂದ್ ಕಡೆ ಕುತ್ತಿಗೆ ಅಂತಾರೆ, ಯಾರು ಹೊಡಿತಾರೋ ಅವರೇ ಶ್ರೇಷ್ಠರು ಅಂತ ಬರ್ತಾರೆ. ಯುಧಿಷ್ಠಿರ ಮಹಾರಾಜು, ದುರ್ಯೋಧನ, ನಕುಲ ಸಹದೇವ, ಭೀಮ ಎಲ್ಲಾ ಬರ್ತಾರೆ. ಎಲ್ಲರಿಗೂ ಪ್ರಶ್ನೆ ಕೇಳ್ತಾರೆ ದ್ರೋಣಾಚಾರ್ಯರು, ನೀನು ಪಕ್ಷಿಯನ್ನ ನೋಡ್ತಾ ಇದೀಯಾ ಅಂದಕ್ಕೆ ಹೌದು ಗುರುಗಳೇ. ನನ್ನನ್ನು ನೋಡ್ತಾ ಇದೆಯಾ? ಹೌದು ಗುರುಗಳೇ. ಮರ ನೋಡ್ತಾ ಇದೆಯಾ? ಹೌದು ಗುರುಗಳೇ. ಸುತ್ತಮುತ್ತ ಹೌದು ಗುರುಗಳೇ. ಅವ್ರು ಎಲ್ಲವನ್ನ ನೋಡ್ತಾ ಹೊಡೆಯಕ್ ಹೋಗ್ತಾರೆ, ಯಾರು ಕೂಡ ಗುರಿಯನ್ನ ಇಡಕ್ ಆಗಲ್ಲ. ಅರ್ಜುನ ಹೋಗ್ತಾನೆ, ಅರ್ಜುನ ಏನ್ ನೋಡ್ತಾ ಇದೆಯಾ ನೀನು ಅಂತ. ಗುರುಗಳೇ, ನಾನು ಒಂದು ಪಕ್ಷಿಯ ತಲೆಯನ್ನ ನೋಡ್ತಾ ಇದ್ದೀನಿ ಅಂತ. ನನ್ನನ್ನು ನೋಡ್ತಾ ಇದೆಯಾ? ಇಲ್ಲ. ಅವನು ಯಾವ ರೀತಿ ಹೇಳ್ತಾನೆ ಅರ್ಜುನ ಅಂದ್ರೆ, ಆ ಪಕ್ಷಿಯ ತಲೆಯನ್ನ ಹೊರತುಪಡಿಸಿ ಬೇರೆ ಶರೀರನು ಕೂಡ ಅವನಿಗೆ ಕಾಣಿಸಲ್ಲ. ಅಷ್ಟು ಏಕಾಗ್ರ, ತೀವ್ರವಾಗಿರೋ ತೀಕ್ಷ್ಣವಾಗಿರೋ ಬುದ್ಧಿ ಏಕಾಗ್ರತೆ ಅರ್ಜುನನಲ್ಲಿ ಇರುತ್ತೆ. ಅವಾಗ ಅವನು ಹೊಡಿತಾನೆ, ಕರೆಕ್ಟ್ ಆಗಿ ಗುರಿ ಬೀಳುತ್ತೆ ಕಣ್ಣಿಗೆ. ಅವಾಗ ಅವನೇ ಶ್ರೇಷ್ಠವಾಗಿರುವಂತವನು ಅಂತ ಕೂಡ ಸಾಬೀತಾಗುತ್ತೆ. ಸೊ ಕಟ್ಟಕಡೆಯದಾಗಿ ದ್ರೋಣಾಚಾರ್ಯರು ಒಂದು ಅಸ್ತ್ರವನ್ನ ಮಾತ್ರ ಹೇಳ್ಕೊಟ್ಟಿರಲ್ಲ.
ಯಾರಿಗೆ? ಅರ್ಜುನನಿಗೆ. ಯಾವ್ದಂದ್ರೆ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ಯಾವಾಗ ಹೇಳ್ಕೊಡ್ತಾರೆ ಅಂದ್ರೆ, ಒಂದ್ಸಲಿ ಗಂಗಾ ಸ್ನಾನ ಮಾಡ್ಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ನೀರಿನಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಮೊಸಳೆ ಬರುತ್ತೆ. ಮೊಸಳೆ ಬಂದು ದ್ರೋಣಾಚಾರ್ಯರ ಕಾಲನ್ನ ಹಿಡಿದು ಬಿಡುತ್ತೆ. ಕಾಲನ್ನ ಹಿಡ್ದಾದ್ಮೇಲೆ ದ್ರೋಣಾಚಾರ್ಯರು ಕೂಕೊಂತಾರೆ, ಕಾಪಾಡಿ ಕಾಪಾಡಿ ಮೊಸಳೆ ಹಿಡಿದು ಬಿಡ್ತು ಅಂತ ಹೇಳಿ. ಆವಾಗ ಎಲ್ಲ ಅಲ್ಲೇ ದುರ್ಯೋಧನಾದಿಗಳಿದ್ದಾರೆ, ಯುಧಿಷ್ಠಿರ ಮಹಾರಾಜ್ ಇದಾರೆ, ಎಲ್ಲ ನೋಡ್ತಾ ಇದಾರೆ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೊಸಳೆ ಅಲ್ವಾ, ದೊಡ್ಡ ಮೊಸಳೆ ಹಿಡಿದು ಬಿಟ್ಟಿದೆ. ಕೆಲವ್ರು ಭಯ, ನೀರ್ ಹಿಡಿದು ಅವನ್ನ ಪ್ರೊಟೆಕ್ಟ್ ಮಾಡಕ್ ಹೋರಿ, ಎಲ್ಲಿ ಅದನ್ನ ತಿಂದು ಬಿಡುತ್ತೋ ಅಂತ ಹೇಳಿ. ಆದ್ರೆ ಅರ್ಜುನ ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಇಮಿಡಿಯೇಟ್ ಆಕ್ಷನ್ ಅಂತಾರೆ ನೋಡಿ. ಬಹಳ ಬುದ್ಧಿವಂತ ಅವನು, ಬಹಳ ಅಂದ್ರೆ ಬಹಳ ಬುದ್ಧಿವಂತ ಅವನು. ಇಮಿಡಿಯೇಟ್ ಆಗಿ ಅವನು ಏನ್ ಮಾಡ್ತಾನೆ, ನೀರಿನಲ್ಲಿ ಧುಮುಕಿ ಅಸ್ತ್ರವನ್ನ ತೆಗೆದು ಆ ಮೊಸಳೆಯನ್ನ ಕೊಂದಾಕಿ ಗುರುಗಳನ್ನ ಹೊರಗಡೆ ಕರ್ಕೊ ಬರ್ತಾನೆ, ರಕ್ಷಣೆಯನ್ನ ಮಾಡ್ತಾನೆ. ಇದು ಟೆಸ್ಟ್ ಆಗಿತ್ತು ಆಕ್ಚುಲಿ. ದ್ರೋಣಾಚಾರ್ಯರಿಗೆ ಬಹಳ ತೃಪ್ತಿ ಆಗ್ಬಿಡುತ್ತೆ ಅವ್ನ ನೇಚರ್ ಇಂದ, ಎಷ್ಟು ಗುರುಭಕ್ತಿ ಇದೆ. ಅವಾಗ ವಿಶೇಷವಾಗಿ ಬ್ರಹ್ಮಾಸ್ತ್ರವನ್ನ ಹೇಳ್ಕೊಡ್ತಾರೆ, ಅವಾಗೊಂದು ವರವನ್ನ ಕೂಡ ಕೊಡ್ತಾರೆ. ದ್ರೋಣಾಚಾರ್ಯರಿಗೆ ಗೊತ್ತಿರುತ್ತೆ ಮುಂದೆ ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಯಾಕಂದ್ರೆ ಅವರೆಲ್ಲ ಮಹಾನ್ ಯೋಧರು, ಬ್ರಾಹ್ಮಣರು ಅಲ್ವಾ ಇವರು ದ್ರೋಣಾಚಾರ್ಯರು. ಅವ್ರಿಗೆ ಮುಂದೆ ಗೊತ್ತಿರುತ್ತೆ ಕುರುಕ್ಷೇತ್ರ ಯುದ್ಧ ಆಗುತ್ತೆ ಅಂತ ಸಂದರ್ಭದಲ್ಲಿ ನನ್ನ ಬೆಸ್ಟ್ ಶಿಷ್ಯ ಏನಂತ ನಾನು ಹೆಮ್ಮೆ ಪಡ್ತೀನಿ, ಅರ್ಜುನನ ವಿರುದ್ಧನೇ ನಾನು ಯುದ್ಧ ಮಾಡ್ತೀನಿ, ಆದ್ರೆ ಮುಂದೆ ಅರ್ಜುನನಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಆಗಿನ ಸಂದರ್ಭಕ್ಕೆ ಅವ್ರು ಏನು ಹೇಳಕ್ ಹೋಗಲ್ಲ. ಬಟ್ ಒಂದೇ ಒಂದು ಹೇಳ್ತಾರೆ, ನಾನು ಒಂದೇ ಒಂದು ಕೇಳ್ತೀನಿ ಗುರುದಕ್ಷಿಣೆಯಾಗಿ, ಅರ್ಜುನ ಮುಂದೆ ನನ್ನ ವಿರುದ್ಧವಾಗಿ ನೀನು ಯುದ್ಧ ಮಾಡ್ಬೇಕಾಗಿರೋ ಸಂದರ್ಭ ಬಂದ್ರೂ ಕೂಡ ನೀನು ನನ್ನ ವಿರುದ್ಧ ಯುದ್ಧ ಮಾಡ್ಬೇಕು, ನನಗ್ ಮಾತು ಕೊಡು ಅಂತ ಕೇಳ್ತಾರೆ. ಎಂಥ ಗುರು ಅಲ್ವಾ ದ್ರೋಣಾಚಾರ್ಯರು. ಸೊ ಈ ರೀತಿ ತನ್ನ ಗುರುಗಳನ್ನ ತೃಪ್ತಿಪಡಿಸಿ ಸಕಲ ವಿದ್ಯೆಗಳನ್ನು ಕೂಡ ಅವನು ಪಡೆದಂತ ಶೂರ ವೀರ ಯಾರು? ಅರ್ಜುನ. ಅವನ ಸ್ಟ್ರೆಂತ್ ಅದು. ಈವನ್ ಭೀಮ ಆಗಿರ್ಬೋದು, ಭೀಮ ಗದಾಯುದ್ಧದಲ್ಲಿ ಪ್ರವೀಣ ಅವನು. ಬಲದೇವ ಅವನ ಗುರು ಆಕ್ಚುಲಿ. ಬಲದೇವನ ಮೂಲಕ ದುರ್ಯೋಧನನೂ ಕೂಡ ಗದಾಯುದ್ಧವನ್ನ ಕಲಿತಾನೆ. ಯಾರು ನಮ್ಮ ಭೀಮಸೇನನು ಕೂಡ ಕಲಿತಾನೆ. ಅವನು ಸುಮಾರು 13 ದಿನಗಳ ಕಾಲ ಜರಾಸಂಧನ ಜೊತೆ ಯುದ್ಧವನ್ನ ಮಾಡ್ತಾ ಅವನು ಜರಾಸಂಧನನ್ನ ಕೊಂದು ಹಾಕ್ತಾನೆ. ಜರಾಸಂಧ ಯಾರು? ಜರಾಸಂಧನ ಅಳಿಯ ಬಂದು ಕಂಸ. ಜರಾಸಂಧ ಯಾವಾಗ ಶತ್ರು ಆಗ್ತಾನೆ ಅಂದ್ರೆ ಪಾಂಡವರಿಗೆ ಅಥವಾ ಕೃಷ್ಣನಿಗೆ, ಯಾವಾಗ ಕಂಸನನ್ನ ಕೊಲ್ತಾನೋ. ಯಾಕಂದ್ರೆ ಜರಾಸಂಧ ತನ್ನ ಮಗಳನ್ನ ಕಂಸನ್ಗೆ ಕೊಟ್ಟಿರೋದು, ಅಳಿಯ ಅಲ್ವಾ, ಬಾಂಧವ್ಯ ಇರುತ್ತೆ. ಯಾವಾಗ ಕೃಷ್ಣ ಕಂಸನನ್ನ ಕೊಲ್ತಾನೋ ಅವಾಗಿಂದನೂ ಕೂಡ ಕೃಷ್ಣನ್ ದ್ವೇಷ ಮಾಡಕ್ ಶುರು ಮಾಡ್ತಾನೆ. ಕೃಷ್ಣನ್ ದ್ವೇಷ ಮಾಡೋವಂಥವ್ರು ಕೃಷ್ಣನ್ ಭಕ್ತರನ್ನು ದ್ವೇಷ ಮಾಡ್ತಾನಲ್ವಾ. ಹಾಗಾಗಿ ಪಾಂಡವರು ಕೃಷ್ಣನ ಮೇಲೆ ದ್ವೇಷ ಇಟ್ಕೊಂಡಿರ್ತಾನೆ. ಆದ್ರೆ ಅವನು ಬಹಳ ನಾಜೂಕಿಂದ ಕೃಷ್ಣ ಏನ್ ಮಾಡ್ತಾನೆ, ಅರ್ಜುನ ಭೀಮನನ್ನ ಕರ್ಕೊಂಡು ಹೋಗಿ ಬ್ರಾಹ್ಮಣರ ವೇಷದಲ್ಲಿ ಹೋಗಿ ಅವನು ಅವರ ಅರಮನೆಗೆ ಹೋಗಿ ಜರಾಸಂಧನ ಮಲ್ಲ ಯುದ್ಧಕ್ಕೆ ಆಹ್ವಾನವನ್ನ ನೀಡ್ತಾನೆ. ಯಾರು? ಭೀಮಸೇನನ ಜೊತೆ. ಭೀಮಸೇನ ಏನ್ ಮಾಡ್ತಾನೆ, ಆ ಯುದ್ಧದಲ್ಲಿ 13 ದಿನಗಳ ಕಾಲ ನೀರು ಊಟ ಎಲ್ಲಾ ಬಿಟ್ಟು ಕಂಟಿನ್ಯೂಸ್ ಆಗಿ ಸತತವಾಗಿ 13 ದಿನಗಳ ಕಾಲ ಜರಾಸಂಧನ ಜೊತೆ ಯುದ್ಧ ಮಾಡಿ ಕೊನೆಗೆ ಅವನನ್ನ ಸಂಹಾರವನ್ನ ಮಾಡ್ತಾನೆ. ಜರಾಸಂಧನನ್ನ ಕೊಲ್ಲೋದು ಅಂದ್ರೆ ಏನ್ ಹೇಳಿ, ಅಸ್ತ್ರಶಸ್ತ್ರಗಳಿಂದ ಅಥವಾ ಕೈಯಿಂದ ಗುದ್ದಿ ಹಂಗೆಲ್ಲ ಕೊಲ್ಲಕ್ಕಾಗಲ್ಲ. ಅವನ ಶರೀರ ತುಂಡು ತುಂಡಾಗಿ ಬಿಸಾಕ್ಬಿಡ್ಬೇಕು. ಯಾಕೆಂದ್ರೆ ಅವ್ನು ಹುಟ್ಟಿದ ಏನ್ ಹೇಳಿ, ಅವನು ಇಬ್ರು ಅಮ್ಮಂದಿರು ಆಕ್ಚುಲಿ. ಅವನ್ಗೆ ರಾಣಿಯರು ಏನ್ ಗರ್ಭವತಿ ಆಗ್ತಾರೆ. ಯಾವಾಗ ಜರಾಸಂಧನ್ಗೆ ಅವರು ಜನ್ಮವನ್ನ ಕೊಡ್ತಾರೆ, ಒಂದು ರಾಣಿಯಲ್ಲಿ ಅರ್ಧ ಶರೀರ, ಇನ್ನೊಂದು ರಾಣಿಯಲ್ಲಿ ಅರ್ಧ ಶರೀರ ಬರುತ್ತೆ. ಒಂದು ಕಣ್ಣು, ಒಂದು ಅರ್ಧ ಮೂಗು, ಒಂದು ಕಾಲು, ಒಂದು ಕೈ ಒಂದು ಕಡೆ ಇದ್ರೆ ಇನ್ನೊಂದು ಅರ್ಧ ಸಪರೇಟ್ ಆಗಿರುತ್ತೆ. ರಾಣಿಯರಿಗೆ ಹೆದರ್ಕೊಂಡು ಏನಾಗ್ಬಿಡ್ತಾರೆ, ಅವರು ಅದನ್ನ ಮಗು ತಗೊಂಡೋಗ್ಬಿಟ್ಟು ಅರಣ್ಯಕ್ಕೆ ಬಿಸಾಕ್ಬಿಡ್ತಾರೆ. ಅವಾಗ ಜರ ಅನ್ನೋ ಒಬ್ಬ ರಾಕ್ಷಸಿ ಎತ್ಕೊಂಡು, ಯಾಕೆಂದ್ರೆ ಅವಳು ನರಭಕ್ಷಕಿ ಅಲ್ವಾ, ಆ ಮಗುನ ನೋಡಿದ ತಕ್ಷಣನೇ ಅವಳು ಎತ್ಕೊಂಡು ಹಿಂಗೆ ಜೋಡಿಸ್ ತಕ್ಷಣನೇ ಎರಡಾಗಿರುವಂತಹ ಅರ್ಧ ಶರೀರವಾಗಿ ಸಪರೇಟ್ ಆಗಿರುವಂತಹ ಮಗು ಪೂರ್ತಿ ಆಗ್ಬಿಡುತ್ತೆ. ಅವಾಗ ಅವಳು ಏನ್ ಮಾಡ್ತಾಳೆ, ಆ ಒಂದು ಅರಮನೆಗೆ ಹೋಗಿ ಆ ಮಗುವನ್ನ ಒಪ್ಪಿಸ್ತಾಳೆ. ಸೊ ಹಾಗಾಗಿ ಆ ಜರ ರಾಕ್ಷಸಿಯಿಂದ ಪುನರ್ಜೀವನ ಪಡೆದಂತ ಆ ಮಗುವಿಗೆ ಜರಾಸಂಧ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಸೊ ಈ ರೀತಿ ಇಂತ ಮಹಾನ್ ಶಕ್ತಿವಂತ ಅವನು. ಸೊ ಆ ರೀತಿ ಕೃಷ್ಣ ಹೇಳ್ತಾನೆ, ಏನ್ ಮಾಡಿದ್ರು ಅವನ ನಾಶ ಮಾಡಕ್ಕಾಗಲ್ಲ ನೋಡಿ. ಕೃಷ್ಣನ್ ಪ್ರೊಟೆಕ್ಷನ್ ಅಲ್ಲಿ ಎಂಥ ಕಷ್ಟ ಇದ್ರು ಕೂಡ ಗೆಲ್ಬಹುದು ಅನ್ನೋದು ಇದಕ್ಕೆ ಉದಾಹರಣೆ. ಎಷ್ಟೇ ಶಕ್ತಿ ಮಾಡಿದ್ರು ಕೂಡ ಅವನ್ನ ಸೋಲ್ಸಕ್ ಆಗಿಲ್ಲ. ಅವನ್ ಏನ್ ಮಾಡ್ತಾನೆ, ಹುಲ್ಲು ಕಡ್ಡಿಯನ್ನ ತಗೊಂಡು ಭೀಮನಿಗೆ ಸನ್ನೆ ಮಾಡ್ತಾನೆ, ಹಿಂಗೆ ಸೀಳಿ ಹಿಂಗೆ ಎಸಿತಾನೆ. ಆಗ ಭೀಮನ್ಗೆ ಅರ್ಥ ಆಗ್ಬಿಡುತ್ತೆ, ಓ ಸೀಳಿ ಹಿಂಗೆ ಎಸಿದ್ರೆ ಜರಾಸಂಧನ ಕೊಲ್ಬಹುದು ಅಂತೇಳಿ ಜರಾಸಂಧನನ್ನ ಕೊಲ್ತಾನೆ. ಸೊ ಆತರ ನೋಡಿದ್ರೆ ಅವ್ರ ಕಷ್ಟಗಳು ಯಾವ ರೀತಿ ಬರುತ್ತೆ. ಕಷ್ಟಗಳು ನಾವು ನೋಡೋದಾದ್ರೆ ಕಾಲದ ಪ್ರಭಾವದಿಂದ ಭಗವಂತನ ಇಚ್ಛೆ ಮೇರೆಗೆ ಧರ್ಮ ಸ್ಥಾಪನೆ ಮಾಡೋದಕ್ಕೆ ಸಾಕಷ್ಟು ರೀತಿಯಾದಂತ ಕಷ್ಟಗಳು ಹುಡ್ತಾಗಿಂದಾನೆ. ಭೀಮನ್ಗೆ ಹುಡ್ತಾಗಿ ಏನ್ ಮಾಡ್ತಾನೆ, ನದಿನಲ್ಲಿ ಆಡ್ಬೇಕು, ಅರಣ್ಯದಲ್ಲಿ ಹೋಗೋಣ ಅಂತ ಹೇಳಿ ಆಟ ಆಡೋದಕ್ಕೆ ದುರ್ಯೋಧನ ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾನು ಕರ್ಕೊಂಡು ಹೋಗ್ಬಿಟ್ಟು ಭೀಷ್ಮನ್ಗೆ ಏನ್ ಮಾಡ್ತಾನೆ, ಊಟದಲ್ಲಿ ವಿಷವನ್ನ ಹಾಕ್ತಾನೆ. ವಿಷವನ್ನ ಹಾಕಿ ನದಿ ನೀರಲ್ಲಿ ಈಜಾಡ್ಬೇಕಾದ್ರೆ ಎಲ್ಲರೂ ಹೊರಗಡೆ ಬಂದ್ಬಿಡ್ತಾರೆ. ಭೀಷ್ಮನಿಗೆ ತಲೆ ಸುತ್ತು ಅಲ್ಲೇ ಬಿದ್ದೋಗ್ಬಿಡ್ತಾನೆ. ಅವ್ನು ಎತ್ತಕ್ಕೂ ಆಗಲ್ಲ. ಕಷ್ಟಪಟ್ಟು ದುರ್ಯೋಧನ ತಮ್ಮಂದಿರೆಲ್ಲಾ ಸೇರ್ಕೊಂಡು ಕಟ್ಬಿಟ್ಟು ಹಗ್ಗ ಕಟ್ಟಿ ನದಿ ನೀರ್ ಹಂಗೆ ಎಸ್ದು ಬಿಡ್ತಾರೆ. ಅವನ ಭಾರಕ್ಕೆ ಅವನು ಎಷ್ಟು ಭಾರ ಇರ್ತಾನೆ ಅಂದ್ರೆ ಅವನು ಆ ಭಾರಕ್ಕೆ ಕೆಳಗಡೆ ಪಾತಾಳ ಲೋಕ ಕೊಟ್ಟೋಗ್ಬಿಡ್ತಾನೆ. ಆಕ್ಚುಲಿ ನಾಗಲೋಕ, ಕೆಳಗಡೆ ಲೋಕಗಳಿಗೆ ಹೋದ್ರೆ ಏನ್ ಹೇಳಿ ನಾಗಲೋಕ ಸಿಗುತ್ತೆ. ಆಕ್ಚುಲಿ ನದಿ ನೀರಿನಲ್ಲಿ ಹೋಗ್ಬೇಕಾದ್ರೆ ಸರ್ಪಗಳೆಲ್ಲ ಏನ್ ಮಾಡುತ್ತೆ, ಕೋಪದಿಂದ ರೋಷಾವೇಶದಿಂದ ಶರೀರ ಎಲ್ಲ ಕಚ್ಚಾಕ್ಬಿಡ್ತವೆ.
ಶರೀರ ಎಲ್ಲ ಕಚ್ಚಾಕಾದ್ಮೇಲೆ ಭೀಮನ ಒಂದು ಶರೀರದಲ್ಲಿ ಆಲ್ರೆಡಿ ವಿಷ ಇತ್ತು. ಆ ವಿಷಕ್ಕೆ ಮದ್ದೇನು? ಮತ್ತೆ ವಿಷನೇ ಅಲ್ವಾ? ಮುಳ್ಳಿನಿಂದ ತೆಗಿಬೇಕು, ವಿಷದಿಂದ ತೆಗಿಬೇಕು. ಈಗ ಹಾವುಗಳು ಕಚ್ಚಿದ್ರೆ ಆ ಹಾವುಗಳ ವಿಷದಿಂದ ಮಾಡಿರುವಂತ ಮೆಡಿಸನೇ ನಮ್ ಜೀವನ ಬದುಕುವಂಥದ್ದು ಅಲ್ವಾ? ಹಾಗೆ ಭೀಷ್ಮ ಪಿತಾಮಹರು ಯಾರು ಭೀಮಸೇನ ಹಾವುಗಳಿಂದ ಕಚ್ಚಿಸ್ಕೊಂಡಾದ್ಮೇಲೆ ಮರುಜೀವ ಬರುತ್ತೆ. ಯಾಕಂದ್ರೆ ವಿಷವನ್ನ ನಲ್ಲಿಫೈ ಮಾಡ್ಬಿಡುತ್ತೆ. ನೋಡಿದ್ರೆ ನಾಗಲೋಕ ಪಾತಾಳ ಲೋಕಕ್ಕೆ ಹೋಗಿದ್ದಾನೆ, ವಾಸುಕಿಗೆ ವಿಷ ತಿಳಿದ ತಕ್ಷಣನೇ ಅರ್ಯಕ ಅನ್ನೋ ಒಂದು ತನ್ನ ಸರ್ವೆಂಟ್ ಜೊತೆ ಹೋಗ್ತಾನೆ. ಅವಾಗ ನೋಡಿದ್ರೆ ಅರ್ಯಕನಿಗೆ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಕುಂತಿ ಮಹಾರಾಣಿಯ ತಂದೆಯ ಮುತ್ತಾತ ಅಲ್ಲಿರ್ತಾನೆ ನಾಗಲೋಕದಲ್ಲಿ. ಇವ್ ನನ್ ಸಂಬಂಧಿ ಅಂದ ತಕ್ಷಣನೇ ಅಲ್ಲಿರುವಂತ ವಾಸುಕಿ ಏನ್ ಮಾಡ್ತಾನೆ, 10,000 ಆನೆ ಬಲಗಳು ಬರೋ ಅಂತ ಕೃಷ್ಣನ್ ಪ್ರೊಟೆಕ್ಷನ್ ನೋಡಿ ಕಷ್ಟ ಬಂತು. ಅದಕ್ಕೆ ಅದೇ ರೀತಿ ಪರಿಹಾರ ಇನ್ನೂ ಸ್ಟ್ರೆಂತ್ ಕೊಟ್ಬಿಡ್ತಾರೆ. ಅವ್ರು ನಾಗಲೋಕದಲ್ಲಿರೋರು ಬಹಳ ಗೌರವ ಕೊಡ್ತಾರೆ ಅವ್ರಿಗೆ. ಮತ್ತೆ ದೊಡ್ಡ ದೊಡ್ಡ ಗಡಿಗೆಯಲ್ಲಿ ಅಮೃತ ಕೊಡ್ತಾರೆ, ಕುಡಿತಾನೆ, ಚೆನ್ನಾಗ್ ಕುಡಿತಾನೆ. ಕುಡಿದು 8 ದಿನ ಮಲ್ಕೊಬಿಡ್ತಾನೆ. ಆಕ್ಚುಲಿ ಮಲ್ಕೊಂಡಾದ್ಮೇಲೆ ಎದ್ದಾದ್ಮೇಲೆ ಅವ್ರು ಹೇಳ್ತಾರೆ ನಾಗಲೋಕದಲ್ಲಿ ಅಮ್ಮ ಎಲ್ಲ ಟೆನ್ಷನ್ ತಗೊಂತಾರೆ, ಅಣ್ಣ ತಮ್ಮಂದಿರಿದ್ದಾರೆ, ಹೋಗಪ್ಪ ನೀನು ಅಂತ ಹೇಳಿ. ಅವನು ವಿಷ ಕುಡಿದು ಹೋದ್ರೆ 10,000 ಆನೆಯ ಬಲವನ್ನ ಪಡ್ಕೊಂಡು ಮೇಲ್ಗಡೆ ಎದ್ದು ಬರ್ತಾನೆ. ಇದು ಕೃಷ್ಣನ್ ಕೃಪೆ ಅಲ್ವಾ? ಕಾಲದ ಪ್ರಭಾವ, ಕಷ್ಟ ಬಂದ್ರು ಕೂಡ ನಮ್ಮ ಜೀವನದಲ್ಲೂ ಹಾಗೇನೆ ಕಷ್ಟಗಳು ಇದ್ರೂನು ಕಷ್ಟದಲ್ಲಿ ಕೃಷ್ಣನ್ ಬಿಡಬಾರ್ದು, ಕಷ್ಟದಲ್ಲಿ ಕೃಷ್ಣನ ಭಕ್ತಿ ಹೆಚ್ಚು ಮಾಡ್ಬೇಕು ಅಲ್ವಾ? ದ್ರೋಣಾಚಾರ್ಯ ಸತ್ತೋಗ್ಬೇಕಿತ್ತು, ಭೀಮಾ ಏನಿದಾನೆ ಭೀಮಸೇನ ಸತ್ತೋಗ್ಬೇಕಾಗಿತ್ತು. ಆದ್ರೆ ಕೃಷ್ಣನ ಕೃಪೆಯಿಂದ ನಾಗಲೋಕಕ್ಕೆ ಹೋಗಿ ಇನ್ನು ಹೆಚ್ಚಿನ ವರವನ್ನ ಶಕ್ತಿಯನ್ನ ಪಡ್ಕೊಂಡು ವಾಪಸ್ ಬರ್ತಾನೆ. ಅರ್ಗಿನ ಮನೆಯಲ್ಲಿ ಸುಟ್ಟು ಭಸ್ಮ ಮಾಡ್ಬೇಕು ಅಂತ ಹೋಗ್ತಾರೆ. ವಿದುರ ಏನ್ ಮಾಡ್ತಾನೆ, ಸುರಂಗ ಮಾರ್ಗದ ಮೂಲಕ ಅವರನ್ನ ರಕ್ಷಣೆಯನ್ನ ಕೊಡ್ತಾನೆ, ಒಂದ್ ಸಿಗ್ನಲ್ ಕೊಡ್ತಾನೆ. ಒಂದು ಸಂಸ್ಕೃತ ಶ್ಲೋಕದ ಮೂಲಕ ಕೇರ್ಫುಲ್ ಆಗಿರು, ಬೆಂಕಿ ಬೀಳ್ಬೋದು, ಆ ರೀತಿ ಎಲ್ಲ ಯಾರಿಗೂ ಅರ್ಥ ಆಗಲ್ಲ, ಯುಧಿಷ್ಠಿರ ಮಹಾರಾಜ್ ಮಾತ್ರ ಅರ್ಥ ಆಗುತ್ತೆ. ಆ ರಾತ್ರಿ ದಿನ ಏನ್ ಮಾಡ್ತಾನೆ ನೋಡ್ತಾನೆ ಯುಧಿಷ್ಠಿರ ಮಹಾರಾಜ, ಅರೆ ಇದು ಸಿಮೆಂಟು ಅಥವಾ ಇಟ್ಟಿಗೆಯಿಂದ ಕಟ್ಟಿರೋ ಮನೆ ಅಲ್ಲ, ಇದು ತುಪ್ಪ ಮತ್ತೆ ಮೇಣದಿಂದ ಮಾಡಿರೋಂಥದ್ದು. ಈಸಿಗೆ ಬೆಂಕಿ ಗಡ್ಡಿಗೆ ಇರಿದ್ರೆ ಇದು ಸುಟ್ಟು ಹೋಗ್ಬಿಡುತ್ತೆ, ದುರ್ಯೋಧನನ ದುಷ್ಟ ಯೋಜನೆ ಇದು ಅಂತ ಹೇಳಿ ಏನ್ ಮಾಡ್ತಾರೆ ಯುಧಿಷ್ಠಿರ ಮಹಾರಾಜು, ರಾತ್ರಿ ಆಗೋ ಅಷ್ಟರಲ್ಲಿ ಸುರಂಗ ಮಾರ್ಗ ಮಾಡಿಸ್ಬಿಡ್ತಾರೆ. ಸುರಂಗ ಮಾರ್ಗ ಯಾಕಂದ್ರೆ ಬೆಂಕಿ ಬಿದ್ರೆ ಹೋಗ್ಬಿಡ್ಬೇಕಲ್ಲ. ನೋಡಿ ಕೃಷ್ಣನ ಕೃಪೆ, ಅವ್ರ ಬುದ್ಧಿ ಮೂಲಕ ಕೃಷ್ಣ ಏನ್ ಹೇಳ್ತಾನೆ, ಬುದ್ಧಿವಂತರ ಬುದ್ಧಿ. ವಿದುರ ಅವತ್ತು ಪ್ರೊಟೆಕ್ಟ್ ಮಾಡೋದು ಆಕ್ಚುಲಿ ಭೀಮನನ್ನ ಪಾಯ್ಸನ್ ಇಂದ ವಾಸುಕಿ ಪ್ರೊಟೆಕ್ಟ್ ಮಾಡ್ತಾನೆ, ಅರ್ಯಕ ಪ್ರೊಟೆಕ್ಟ್ ಮಾಡ್ತಾನೆ ಕೃಷ್ಣನ ಒಂದು ಇಚ್ಛೆ ಮೇರೆಗೆ. ಸಮಟೈಮ್ಸ್ ಕೃಷ್ಣ ಪ್ರೊಟೆಕ್ಟ್ ಮಾಡ್ತಾನೆ, ಕೆಲವೊಂದ್ಸಲಿ ಕೃಷ್ಣ ಬೇರೆಯವರ ಮೂಲಕ ಪ್ರೊಟೆಕ್ಷನ್ ಕೊಡಿಸ್ತಾನೆ ಅಲ್ವಾ? ಸೊ ಈ ರೀತಿ ಅರ್ಗಿನ ಮನೆಯಲ್ಲೂ ಕೂಡ ಅಷ್ಟೇ ವಿದುರ ಸಿಗ್ನಲ್ ಕೊಡ್ತಾನೆ ಹುಷಾರಾಗಿರಿ ಅಂತ ಹೇಳಿ. ವಿದುರನ ಅರ್ಥ ಮಾಡ್ಕೊಂಡು ಇದು ಅನಾಹುತ ಆಗೇ ಆಗುತ್ತೆ, ಅಗ್ನಿ ಅನಾಹುತ ಆಗುತ್ತೆ ಅಂತ ಹೇಳಿ ಏನ್ ಮಾಡ್ತಾನೆ, ಅವತ್ತೊಂದ್ ದಿನ ರಾತ್ರಿ ಕುಂತಿ ಮಹಾರಾಣಿ ಏನ್ ಮಾಡ್ತಾರೆ, ಎಲ್ಲಾ ಬ್ರಾಹ್ಮಣ ಪತ್ನಿಯರಿಗೆ ಊಟಗಳನ್ನ ವ್ಯವಸ್ಥೆ ಮಾಡ್ತಾಳೆ, ಎಲ್ಲರಿಗೂ ಕೂಡ ಅವಳು ಸೇವೆ ಮಾಡ್ತಾಳೆ. ಬಡ್ಸಾದ್ಮೇಲೆ ಎಲ್ಲ ಹೋದಾದ್ಮೇಲೆ ಅಲ್ಲೇ ಇರುವಂತ ನಿಷಾದ ಪತ್ನಿ ಬರ್ತಾಳೆ, ಕಾಡು ಜನರ ಒಂದು ಹೆಂಡತಿ 5 ಮಕ್ಳು ಜೊತೆ ಅಲ್ಲಿ ಬರ್ತಾಳೆ. ಬಂದಾದ್ಮೇಲೆ ಚೆನ್ನಾಗಿ ತಿಂದು ಕುಡ್ದು ಅಲ್ಲೇ ಮಲ್ಕೋಬಿಡ್ತಾಳೆ, ಪ್ರಜ್ಞೆನೇ ಇರಲ್ಲ. ಅವ್ರನ್ನ ಅಲ್ಲೇ ಬಿಟ್ಟು ಭೀಮ ಬೆಂಕಿ ಹಚ್ಚಿ ಏನ್ ಮಾಡ್ತಾರೆ, ಸುರಂಗ ಮಾರ್ಗದ ಮೂಲಕ ಹೊರಟೋಗ್ಬಿಡ್ತಾರೆ. ಅವಾಗ ಈ ನಿಷಾದ ಪತ್ನಿ ಮತ್ತೆ 5 ಪುತ್ರರು ಸುಟ್ಟು ಭಸ್ಮ ಆಗ್ಬಿಡ್ತಾರೆ, ಅಂದ್ರೆ ಸತ್ತೋಗ್ತಾರೆ. ಅವ್ರ ಶರೀರ ಏನು ಮಿಕ್ಕಿರುತ್ತೆ ಸುಟ್ಟೋಗಿರೋ ದೇಹ, ಅದನ್ನ ನೋಡ್ಬಿಟ್ಟು ಪಾಂಡವರ ಮಕ್ಳು ಹೋದ್ರು, ಕುಂತಿನೂ ಸತ್ತೋಗ್ಲು ಅಂತ ಅವರು ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಆದ್ರೂ ಕೂಡ ಕೃಷ್ಣನ್ ಪ್ರೊಟೆಕ್ಷನ್ ಇಂದ ಅವರು ಪಾರಾಗ್ತಾರೆ. ಕಷ್ಟ ಬಂತು ಆದ್ರೂ ಹೆಜ್ಜೆದಲ್ಲೂ ಕೂಡ ಕೃಷ್ಣ ಅವನು ನೇರವಾಗಿ ಬಂದು ಅಥವಾ ತನ್ನ ಭಕ್ತರ ಮೂಲಕ ಅವನು ಪ್ರೊಟೆಕ್ಷನ್ ಕೊಡ್ತಾ ಹೋಗ್ತಾನೆ. ಇವನ್ ಹಿಡಿಂಬ ಕಾಡ್ನಲ್ಲಿ ಹೋದಾಗ ಹಿಡಿಂಬ ರಾಕ್ಷಸನಿಂದ ಭೀಮ ಏನ್ ಮಾಡ್ತಾನೆ, ಪಾಂಡವರನ್ನ ಪ್ರೊಟೆಕ್ಟ್ ಮಾಡ್ತಾನೆ, ಭೀಮ ಕೊಲ್ತಾನೆ. ಪಗಡೆ ಆಟದಲ್ಲಿ ಏನ್ ಮಾಡ್ತಾನೆ, ಯುಧಿಷ್ಠಿರ ಮಹಾರಾಜನ ಅದ್ಭುತವಾಗಿರೋ ಆ ಮಯಾ ಹಸುರ ಕಟ್ಟಿರುವಂತಹ ಸದನವನ್ನ ನೋಡಿ ಹೊಟ್ಟೆ ಕಿಚ್ಚು ಬಂದು ಏನ್ ಮಾಡ್ತಾನೆ, ಇಮ್ಮಿಡಿಯೇಟ್ ಆಗಿ ಅವನ್ ಏನ್ ಮಾಡ್ತಾನೆ, ಶಕುನಿಯನ್ನ ಅಪ್ರೋಚ್ ಮಾಡಿ ಪಗಡೆ ಆಟದ ಮೂಲಕ ಎಲ್ಲ ಸರ್ವಸ್ವವನ್ನು ಕೂಡ ಅವನು ಕಿತ್ಕೊಬಿಡ್ತಾನೆ. ಜೊತೆಗೆ ಏನ್ ಮಾಡ್ತಾನೆ, ಅವನ ಪ್ರವೋಕ್ ಮಾಡಿ ದ್ರೌಪದಿಯನ್ನು ಕೂಡ ಪಣಕ್ಕಿಡ್ತಾನೆ. ಆ ದ್ರೌಪದಿ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾರೆ, ನೋಡ್ತಾಳೆ ಯಾರು ನನ್ನ ಪ್ರೊಟೆಕ್ಟ್ ಮಾಡಲ್ಲ ಅಂತ. ದ್ರೌಪದಿಗೆ ಎಂತ ಅವಮಾನ, ಎಂಥ ನೋವು ಅಲ್ವಾ? ಈಗಿನ ಒಂದು ಸಂದರ್ಭದಲ್ಲಿ ಹೆಣ್ಮಕ್ಳುಗಳ ಮೇಲೆ ನಡೆಯುವಂತಹ ಅತ್ಯಾಚಾರ ನೋಡೋದಾದ್ರೆ ಅದೇ ಅತ್ಯಾಚಾರ ಮಾಡ್ಬೇಕು ಅಂತ ಹೇಳಿ ಕೌರವಾದಿಗಳು ಕಾಯ್ತಾ ಇರ್ತಾರೆ ತುಂಬಿದ ಸಭೆಯಲ್ಲಿ. ಶ್ರೇಷ್ಠ ಘನ ವಿದ್ವಾಂಸರು, ಗುರುಗಳು, ಭೀಷ್ಮ ಪಿತಾಮಹ ರಾಜರು ಎಲ್ಲಾ ತುಂಬಿರೋ ಸಭೆಯಲ್ಲಿ ದ್ರೌಪದಿಯನ್ನ ಏಕ ವಸ್ತ್ರಳಾಗಿರುವಂತ ಒಂದು ಸೀರೆಯನ್ನ ಹುಟ್ಟಿರುವಂತ ಆ ಒಂದು ಪೀರಿಯಡ್ಸ್ ಟೈಮ್ ಅವಳು ರಜಸ್ವಲೆ ಆಗಿರ್ತಾಳೆ. ಅಂತ ಸಂದರ್ಭದಲ್ಲಿ ಅವಳ ಸೀರೆಯನ್ನ ಎಳಿಬೇಕು ಅಂತ ಹೇಳಿ ಏನ್ ದುಶ್ಯಾಸನ ಕೈ ಹಾಕ್ತಾನೆ, ಕೃಷ್ಣ ಅಂತ ಹೇಳಿ 2 ಕೈ ಎತ್ತದಳ, ಹೇ ಕೃಷ್ಣ ದ್ವಾರಕಾಧೀಶ ಮಾಧವ ಗೋವಿಂದ ಅಂತ ಹೇಳಿ ದಯವಿಟ್ಟು ನನ್ನ ರಕ್ಷಣೆ ಮಾಡು, ಮಾನ ರಕ್ಷಣೆ ಮಾಡು ಅಂತ ಕೃಷ್ಣನನ್ನ ಕೇಳಿದ ತಕ್ಷಣನೇ ದ್ವಾರಕದಲ್ಲಿ ಇದ್ದಂತ ಕೃಷ್ಣ ಇಮಿಡಿಯೇಟ್ ಹಸ್ತಿನಾಪುರದಲ್ಲಿ ಬರ್ತಾನೆ. ಯಾರಿಗೂ ಕಾಣಿಸಲ್ಲ ದ್ರೌಪದಿಯನ್ನು ಹೊರತುಪಡಿಸಿ. ಎಷ್ಟು ಸೀರೆ ಎಳಿತಾನೋ ಅಷ್ಟು ಸಾವಿರಾರು ಸೀರೆಗಳು ಜೋಡಿಸ್ಕೊಂಡು ಹೋಗ್ತಾ ಹೋಗುತ್ತೆ. ಆದ್ರೂ ಅವ್ನು ಸುಸ್ತಾಗಿ ಬಿದ್ದೋಗ್ತಾನೆ, ಸೀರೆ ಮಾತ್ರ ಅಂದ್ರೆ ಬರೋದ್ ನಿಲ್ಲಲ್ಲ. ಆ ರೀತಿ ದ್ರೌಪದಿಗೆ ಮಹಾ ಕಷ್ಟ ಬರುತ್ತೆ. ಆದ್ರೆ ಆ ಕಷ್ಟದಲ್ಲೂ ಕೂಡ ಕೃಷ್ಣ ಬಂದು ಪ್ರೊಟೆಕ್ಟ್ ಮಾಡ್ತಾನೆ. ಆ ದ್ಯೂತ ಸಭೆಗೋಸ್ಕರ ಬಲಿ ಆಗ್ತಾರೆ ಪಾಪ ಪಾಂಡವರೆಲ್ಲರೂ ಕೂಡ. ಆದ್ರೂ ಕೂಡ 13 ವರ್ಷ ಆದ್ಮೇಲೆ ಕೃಷ್ಣ ಮತ್ತೆ ಕಳೆದೋಗಿರುವಂತ ಸಾಮ್ರಾಜ್ಯವನ್ನ ವಾಪಸ್ ಕೊಡಿಸ್ತಾನೆ ಅಲ್ವಾ?
ಈವನ್ ಕಾಡ್ನಲ್ಲಿ ಇರ್ಬೇಕಾದ್ರೆ ಎಷ್ಟು ಋಷಿಮುನಿಗಳು ಬರ್ತಾರೆ, ಯುಧಿಷ್ಠಿರ ಮಹಾರಾಜ್ ಪಾಂಡವರನ್ನ ನೋಡೋದಿಕ್ಕೆ ಅಥವಾ ಹೋಗ್ತಾರೆ ಇವರು, ಅವ್ರಿಗೆ ಬಡಿಸೋದಿಕ್ಕೆ ನಮ್ಗೆ ಸೌಲಭ್ಯ ಇಲ್ವಲ್ಲಪ್ಪ, ಅನ್ನದಾನ ಮಾಡಕ್ಕಾಗಲ್ಲ ಅಂದಾಗ ಸೂರ್ಯ ದೇವರು ಏನ್ ಮಾಡ್ತಾರೆ, ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನ ಕೊಡ್ತಾರೆ. ಅಕ್ಷಯ ಪಾತ್ರೆಯ ನೋಡಿದ್ರ ಕೃಷ್ಣ ಅಕ್ಷಯ ಪಾತ್ರೆಯ ಮೂಲಕ ಸೂರ್ಯ ದೇವನ ಮೂಲಕ ಕಾಪಾಡ್ತಾನೆ ಅಲ್ವಾ. ಸೊ ಈ ರೀತಿ ಇವನ್ ದುರ್ವಾಸ ಮುನಿಗಳು ದುರ್ಯೋಧನನ ದುಷ್ಟ ಯೋಜನೆಯಿಂದ, ಯಾಕಂದ್ರೆ ದುರ್ಯೋಧನನ ಅರಮನೆಗೆ ಒಂದ್ಸಲಿ ದುರ್ವಾಸ ಮುನಿಗಳು ಹೋಗಿರ್ತಾರೆ, ಚೆನ್ನಾಗೆ ಉಪಚಾರ ಮಾಡ್ತಾನೆ. ಉಪಚಾರ ಮಾಡಿದ್ರು ಕೂಡ ಕೆಟ್ಟ ಬುದ್ಧಿಯಿಂದಾನೇ ಮಾಡಿರ್ತಾನೆ. ಸಂತೃಪ್ತಿಯಾಗಿ ಏನಾದ್ರು ವರ ಬೇಕಂತ ಕೇಳೋದಕ್ಕೆ ಇಲ್ಲ ಪಾಂಡವರು ಎಲ್ಲ ವನವಾಸದಲ್ಲಿದ್ದಾರೆ, ದಯವಿಟ್ಟು ಅವ್ರಿಗೆ ಬ್ಲೆಸ್ ಮಾಡಿ ಆಶೀರ್ವಾದ ಮಾಡಿ ಅಂತೇಳಿ ಸಮಯವನ್ನ ನೋಡಿ, ಈ ಸಮಯದಲ್ಲಿ ದ್ರೌಪದಿ ಎಲ್ಲ ತಿಂದು ಅಕ್ಷಯ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿರ್ತಾಳೆ, ಊಟ ಎಲ್ಲ ಬಡ್ಸಕ್ಕಾಗಲ್ಲ. ದುರ್ವಾಸ ಮುನಿಗಳು ಈ ಸಂದರ್ಭದಲ್ಲಿ ಹೋದಾಗ ಅವ್ರಿಗೇನು ಕೂಡ ಅವ್ರು ಉಪಚಾರ ಮಾಡಿಲ್ಲ ಅಂದ್ರೆ ಅವರು ಶಾಪವನ್ನ ಕೊಟ್ಟು ನಾಶ ಮಾಡ್ತಾರೆ ಅಂತ ಹೇಳಿ ಏನ್ ಮಾಡ್ತಾನೆ, ಅಣ್ಣಂದಿರಿಗೆ ಬ್ಲೆಸ್ ಮಾಡಿ ಅಂತ ಕಳಿಸ್ಬಿಡ್ತಾನೆ. ಅಲ್ಲಿ ದ್ರೌಪದಿ ತಿಂದಾಯ್ತು. ಯಾಕಂದ್ರೆ ಅಕ್ಷಯ ಪಾತ್ರೆ ರೂಲ್ಸ್ ಏನು, ದ್ರೌಪದಿ ಕಡೆ ಹೆಣ್ಮಗಳು ತಿಂದಾದ್ಮೇಲೆ ಅಕ್ಷಯ ಪಾತ್ರದಿಂದ ಏನೂ ಬರಲ್ಲ ತೊಳ್ದಿಟ್ಟಾದ್ಮೇಲೆ. ಅವಾಗ ದ್ರೌಪದಿಗೆ ಭಯ ಆಗಕ್ ಶುರು ಆಗುತ್ತೆ, ಎಲ್ಲ ತೊಳ್ದಿಟ್ಬಿಟ್ಟಿದೀನಿ, ದುರ್ವಾಸ ಮುನಿಗಳು ಶಿಷ್ಯರ ಜೊತೆ ಬರ್ತಾ ಇದಾರೆ, ಏನ್ ಮಾಡ್ಲಿ ಕೃಷ್ಣ ಅಂದ ತಕ್ಷಣ ಇಮಿಡಿಯೇಟ್ ಕೃಷ್ಣ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಒಂದೇ ಒಂದು ಅನ್ನದ ಅಗಳು ತಿಂದ ಅವನ್ ಏನ್ ಮಾಡ್ತಾನೆ, ದುರ್ವಾಸ ಮುನಿಗಳು ಸಕಲ 10,000 ಶಿಷ್ಯರುಗಳ ಹೊಟ್ಟೆಯನ್ನು ಕೂಡ ಅವನು ತುಂಬಿಸ್ಬಿಡ್ತಾನೆ. ಕಷ್ಟ ಬಂತು, ಆದ್ರೆ ಕೃಷ್ಣ ಪರಿಹಾರ ಕೊಟ್ಟ ಅಲ್ವಾ. ಸೊ ಈ ರೀತಿ ಈವನ್ ಅರ್ಜುನ ನೋಡಿ, ಅರ್ಜುನ ವನವಾಸದಲ್ಲಿದ್ದಾಗ ವೇಸ್ಟ್ ಮಾಡೋ ಟೈಮು, ಶಿವನ ಜೊತೆ ಹೋರಾಡಿ ಪಾಶುಪತಾಸ್ತ್ರವನ್ನ ಪಡಿತಾನೆ. ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರ ಚಂದ್ರ ಸೂರ್ಯ ಆಗಿರ್ಬೋದು, ವರುಣ ಆಗಿರ್ಬೋದು, ಅಗ್ನಿದೇವ ಆಗಿರ್ಬೋದು, ಸಕಲ ದೇವಾನು ದೇವತೆಗಳಿಂದ ಮಹಾನ್ ದಿವ್ಯ ಅಸ್ತ್ರಗಳನ್ನ ಅವನು ಪಡ್ಕೊಂತಾನೆ. ಸೊ ಈ ರೀತಿ ಸಾಕಷ್ಟು ಏನಂತೀರ ಕೃಷ್ಣನ ಕೃಪೆಯಿಂದ ವನವಾಸದಲ್ಲಿ ಇದ್ರೂ ಕೂಡ ಅವರು ಶಕ್ತಿಯನ್ನ ಪಡ್ಕೊಂತ ಹೋಗ್ತಾರೆ. ಇವನ್ ಅರ್ಜುನಿಗೆ ಶಾಪನು ಬರುತ್ತಲ್ವಾ, ಊರ್ವಶಿ ಯಾವಾಗ ಮೋಹಿಸ್ತಾಳೋ ಅರ್ಜುನನ ಸ್ವರ್ಗಲೋಕದಲ್ಲಿ, ಅವಾಗ ಅರ್ಜುನ ಹೇಳ್ತಾನೆ, ನೀನು ತಾಯಿ ಸ್ವರೂಪ ನೀನು ಅಂದ ತಕ್ಷಣ ಕೋಪ ಬಂದ್ಬಿಡುತ್ತೆ ಅವಳಿಗೆ. ಕಾಮದಿಂದ ಅವನ್ನ ಮೋಹಿಸ್ಬೇಕು ಸೇರ್ಬೇಕು ಅಂತ ಹೋದ್ರೆ ಇವ್ರು ಬಂದ್ಬಿಟ್ಟು ತಾಯಿ ಸ್ಥಾನ ಕೊಟ್ಬಿಡ್ತಾನಲ್ಲ, ಅವಳಿಗೆ ಒಂಥರ ಅವಮಾನ ಆದಂಗೆ ಇನ್ಸಲ್ಟ್ ಆಗ್ಬಿಡುತ್ತೆ. ಅವಳು ಏನ್ ಮಾಡ್ತಾಳೆ ಅವಾಗ ಇಮಿಡಿಯೇಟ್ ಆಗಿ, ನೀನು ಹೆಣ್ಣಾಗ್ಬೇಕು ನೀನು ಅಂತ ಹೇಳಿ ಶಾಪ ಕೊಟ್ಬಿಡ್ತಾಳೆ. ಆದ್ರೆ ಆ ಶಾಪ ಎಲ್ಲಿವರೆಗೂ ಇರುತ್ತೆ, 1 ವರ್ಷದವರೆಗೂ. ಶಾಪ ಆದ್ರೂ ಕೂಡ ಭಗವಂತನ ಕೃಪೆ ಅಲ್ವಾ ಇದು. ಯಾಕಂದ್ರೆ ಅವ್ರು ಯಾವಾಗ ಅಜ್ಞಾತವಾಸದಲ್ಲಿ ಇರ್ತಾರೋ ಅವಾಗ ವೇಷ ಎಲ್ಲ ಮರೆ ಮಚ್ಕೋಬೇಕಲ್ಲ, ಅವಾಗ ಆ ಒಂದು ಗಂಡಿನಸಿನ ಶರೀರ ಹೆಣ್ಣಾಗಿ ಪರಿವರ್ತನೆ ಆಗುತ್ತೆ, ನಪುಂಸಕತನ ರೀತಿ. ಸೊ ಬೃಹನ್ನಳಿಯಾಗಿ ಭರತನಾಟ್ಯಂ ಟೀಚರ್ ಆಗ್ತಾನೆ ಯಾರು, ಅರ್ಜುನ. ಸೊ ಈ ರೀತಿ ದ್ರೌಪದಿಗೆ ಇನ್ನೊಂದು ಕಷ್ಟ ಬರುತ್ತೆ, ಕೀಚಕ. ಅವಳ ಸೌಂದರ್ಯ ನೋಡಿ ರಾಣಿ ಪಾಪ ಅಜ್ಞಾತವಾಸದಲ್ಲಿ ವಿರಾಟ ರಾಜನ ಒಂದು ಅರಮನೆಯಲ್ಲಿ ದಾಸಿಯಾಗಿ ಕೇಶ ಅಲಂಕಾರ ಮಾಡೋದು, ಮೇಕಪ್ ಮಾಡುವಂತ ಒಂದು ಸ್ಥಾನ ಇರುತ್ತೆ ದ್ರೌಪದಿ. ರಾಣಿಯಾಗಿದ್ದಂತಹ ದ್ರೌಪದಿ ಪಾಪ ದಾಸಿ ಆಗ್ಬಿಡ್ತಾಳೆ. ಕೀಚಕನ ಕೆಟ್ಟ ದೃಷ್ಟಿ ಬೀಳುತ್ತೆ, ಕರೀತಾನೆ ರೂಮ್ಗೆ. ಅವಾಗ ಏನ್ ಮಾಡ್ತಾಳೆ, ಭೀಮನ ಹತ್ರ ಗೊಳೋ ಅಂತ ಅಳ್ತಾಳೆ, ನನ್ನ ಪ್ರೊಟೆಕ್ಟ್ ಮಾಡು ಅಂತ. ಭೀಮ ಹೋಗಿ ಕೀಚಕನನ್ನ ಕೊಲ್ತಾನಲ್ವಾ. ಹಾಗಾಗಿ ಕಷ್ಟ ಬಂತು, ಆದ್ರೂ ಕೂಡ ಪಾರಾದ್ರು. ಸೊ ಯುದ್ಧದ ಸಮಯದಲ್ಲಿ ಅಭಿಮನ್ಯುವಿನ ಹತ್ಯೆ ಆಗುತ್ತೆ. ಆದ್ರೆ ಅಭಿಮನ್ಯುವಿನ ಹತ್ಯೆ ಪಾಂಡವರ ಜಯಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ರೋಷ ಬರ್ಬೇಕಲ್ಲ. ಇದೇ ಸಂದರ್ಭದಲ್ಲಿ ಅಲ್ವಾ ಜಯದ್ರಥ ಏನ್ ಮಾಡ್ತಾನೆ, ಪಾಂಡವರನ್ನ ಚಕ್ರವ್ಯೂಹದ ಒಳಗಡೆ ಹೋಗದೆ ಇರೋ ರೀತಿ ತಡೆದು ಅಭಿಮನ್ಯುವನ್ನ ಕೊಲ್ಲೋದಿಕ್ಕೆ ಕಾರಣ ಆಗ್ತಾನೆ. ಅವಾಗ ಅರ್ಜುನ ಏನ್ ಮಾಡ್ತಾನೆ, ನಾನ್ ಜಯದ್ರಥನ ಕೊಲ್ತೀನಿ, ನಾಳೆ ಸೂರ್ಯಾಸ್ತ ಆಗೋ ಅಷ್ಟರಲ್ಲಿ ಏನಾರು ನಾನು ಕೊಂದಿಲ್ಲ ಅಂದ್ರೆ ನಾನು ಅಗ್ನಿಯನ್ನ ನಿರ್ಮಾಣ ಮಾಡಿ ಅಗ್ನಿ ಒಳಗಡೆ ನಾನು ಬಿದ್ದು ಸತ್ತು ಹೋಗ್ತೀನಿ ಅಂತ ಹೇಳಿ. ಅವಾಗ ಏನಾಗುತ್ತೆ, ಅವಾಗ ಕೌರವರೆಲ್ಲ ಜಯದ್ರಥನ ಪ್ರೊಟೆಕ್ಟ್ ಮಾಡ್ತಾರೆ, ಅರ್ಜುನನಿಗೆ ಸಿಗದೆ ಇರ್ಲಿ. ಅವಾಗ ಅರ್ಜುನ ತಾನಾಗಿ ಅವನು ಸತ್ತು ಹೋಗ್ತಾನೆ. ಅರ್ಜುನ ಸತ್ತ ಅಂದ್ರೆ ಪಾಂಡವ್ರ ಸ್ಟ್ರೆಂತ್ ಹೋದಂಗೆ ಅಂತ ಹೇಳಿ. ಸೂರ್ಯಾಸ್ತ ಆಗೋವರ್ಗುನು ಕೂಡ ಜಯದ್ರಥ ಸಿಗಲ್ಲ, ಹುಡುಕಿದ್ರು ಕೂಡ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಅರ್ಜುನ ಸತ್ತು ಹೋಗ್ಬಿಡ್ಬೇಕಾಗಿತ್ತು ಹೇಳಿದ ಮಾತಿಗೆ, ಆದ್ರೆ ಕೃಷ್ಣ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾನೆ, ಅವನ್ ಏನ್ ಬೇಕಾದ್ರೂ ಮಾಡಬಲ್ಲ ಅಲ್ವಾ. ಸುದರ್ಶನ್ ಚಕ್ರದ ಮೂಲಕ ಏನ್ ಮಾಡ್ತಾನೆ, ಸೂರ್ಯನನ್ನ ಮರೆಮಾಚಿಸ್ತಾನೆ. ಅವಾಗ ಮೋಡ ಕವಿಯುತ್ತೆ, ಸಾಯಂಕಾಲ ಆಗೋ ರೀತಿ ಭಾಸ ಆಗುತ್ತೆ. ಟೈಮ್ ನೋಡಿ, ಟೈಮ್ ಅನ್ನು ಕಂಟ್ರೋಲ್ ಮಾಡೋದಿಕ್ಕೆ, ಚೇಂಜ್ ಮಾಡೋದಿಕ್ಕೆ, ಉಲ್ಟಾ ಮಾಡೋದಿಕ್ಕೆ, ಹಿಂದೆ ಹೋಗ್ಸೋದಿಕ್ಕೆ ಕೃಷ್ಣನಿಂದ ಮಾತ್ರ ಸಾಧ್ಯಕ್ಕೆ. ಟೈಮ್ಗೆ ಸ್ವಾಮಿ ಅವನು. ನಾವು ಎಷ್ಟೇ ಕೋಟಿ ನಾವು ಸುರಿದ್ರು ಕೂಡ ಒಂದೇ ಒಂದು ನಿಮಿಷ ಹಿಂದೆ ಹೋಗಿರೋ ಒಂದು ಕ್ಷಣ ನಾವು ವಾಪಸ್ ಪಡ್ಕೊಳ್ಳೋದಿಕ್ಕಾಗಲ್ಲ ಅಲ್ವಾ. ಆದ್ರೆ ಕೃಷ್ಣ ಮಾಡೋದಿಕ್ ಸಾಧ್ಯ. ಎಲ್ಲರೂ ಸೂರ್ಯಾಸ್ತ ಆಗೋಯ್ತು, ಅರ್ಜುನ ಬಿದ್ದೋಗ್ತಾನೆ, ಸತ್ತೋಗ್ತಾನೆ ಅಂತ ಹೇಳಿ ಎಲ್ಲಾ ಬರ್ತಾರೆ, ಜಯದ್ರಥ ಬರ್ತಾನೆ. ಅವಾಗ ಅರ್ಜುನ ಇನ್ನೇನ್ ಹೋಮ ಕುಂಡಕ್ಕೆ ಬೀಳ್ಬೇಕು ಅಷ್ಟರಲ್ಲಿ ಸುದರ್ಶನ್ ಚಕ್ರ ಕ್ಲಿಯರ್ ಮಾಡ್ತಾನೆ. ಅರ್ಜುನನ್ಗೆ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಸೂರ್ಯಾಸ್ತ ಇನ್ನೂ ಆಗಿಲ್ಲ, ಜಯದ್ರಥ ಇದಾನೆ, ಕೊಲ್ಲು, ನಿನ್ನ ಪ್ರತಿಜ್ಞೆಯನ್ನ ಪೂರ್ತಿ ಮಾಡು ಅಂತಾನೆ ಕೃಷ್ಣ. ಅರ್ಜುನನ ಪ್ರಾಣವನ್ನ ರಕ್ಷಣೆಯನ್ನ ಮಾಡ್ತಾನೆ ಕೃಷ್ಣ ಅಲ್ವಾ. ಸೊ ಇದು ಜಯದ್ರಥನನ್ನ ಕೊಲ್ತಾನೆ. ಇವನ್ ನೋಡಿ ಆ ಒಂದು ಯುದ್ಧದಲ್ಲಿ ಪಾಪ ಎಷ್ಟು ನೋವಲ್ವಾ. ಅಭಿಮನ್ಯು ಸತ್ತೋಗ್ತಾನೆ, ಪಾಂಡವರ ಎಲ್ಲಾ ಪುತ್ರರನ್ನು ಅಶ್ವತ್ಥಾಮ ಕೊಂದಾಗ್ತಾನೆ. ಕರ್ಣ ಅರ್ಜುನನಿಗೋಸ್ಕರ ಒಂದು ಶಸ್ತ್ರವನ್ನ ಇಟ್ಟಿರ್ತಾನೆ. ಆ ಶಸ್ತ್ರವನ್ನ ನಾಶ ಮಾಡ್ಬೇಕು ಅಂತ ಹೇಳಿ ಭೀಮನ ಪುತ್ರನಾಗಿರುವಂತ ಘಟೋತ್ಕಜ ಯುದ್ಧದಲ್ಲಿ ಬರ್ತಾನೆ. ಘಟೋತ್ಕಜನು ಕೂಡ ಪ್ರಾಣವನ್ನ ಕಲ್ತ್ಕೊಂತಾನೆ ಅಲ್ವಾ. ಅಧರ್ಮಿ ರಾಜರು ಏನ್ ಸಂಪೂರ್ಣ ನಾಶ ಆಗ್ತಾರೆ, ಧರ್ಮಿಷ್ಠರ ಪಕ್ಷದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರಾಣವನ್ನ ತಕ್ಕೊಂತಾರೆ, ಅಂದ್ರೆ ಪ್ರಾಣಗಳು ಹೋಗುತ್ತೆ. ಸೊ ಇಷ್ಟೊಂದು ಕಷ್ಟಗಳು ನೋವುಗಳು ತುಂಬಿರುವಂತ ಒಂದು ಸಂದರ್ಭದಲ್ಲೂ ಕೂಡ
ಕೃಷ್ಣ ಪ್ರಜ್ಞೆಯಿಂದ ಕೃಷ್ಣನ ಕೃಪೆಯಿಂದ ಶಾಂತಿಯನ್ನ ಪಡಿತಾರೆ. ಸೊ ಇವನ್ ಲಾಸ್ಟ್ ನಾವು ನೋಡೋದಾದ್ರೆ ಮಾತಾಡಿ ಮೇ ಬಿ 2 minutes, ಸಾರಿ ಲೇಟ್ ಆಯ್ತು. ಧೃತರಾಷ್ಟ್ರ ಭೀಮನನ್ನ ಕೊಲ್ಬೇಕು ಅಂತ ಏನ್ ಮಾಡ್ತಾನೆ, ಕುರುಕ್ಷೇತ್ರ ಎಲ್ಲ ಯುದ್ಧ ಆಗುತ್ತೆ. ಯುದ್ಧ ಎಲ್ಲ ಆದ್ಮೇಲೆ ಧೃತರಾಷ್ಟ್ರ ಮಹಾರಾಜ ಗಾಂಧಾರಿಯನ್ನ ನೋಡ್ಬೇಕು ಅಂತ ಹೇಳಿ ಪಾಂಡವರೆಲ್ಲ ಹೋಗ್ತಾರೆ. ಧೃತರಾಷ್ಟ್ರ ಏನ್ ಮಾಡ್ತಾನೆ, ಯುಧಿಷ್ಠಿರ ಮಹಾರಾಜ್ ಹೋಗ್ತಾರೆ, ನಕುಲ ಸಹದೇವ ಎಲ್ಲ ಅರ್ಜುನ ಹೋಗ್ಬೇಕಾದ್ರೆ ಅಷ್ಟೊಂದೇನು ದ್ವೇಷ ಬರಲ್ಲ, ಅವ್ನ್ಗೆ ಕೋಪ ಬರಲ್ಲ. ಭೀಮ ಯಾವಾಗ ಹೋಗ್ತಾನೋ ಅವನ್ನ ಪುಡಿ ಪುಡಿ ಮಾಡೋ ರೀತಿ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಅವನ್ಗೆ 100 ಮಕ್ಳು ಇರ್ತಾರೋ, 100 ಮಕ್ಳಿಗೆ 100 ಮಕ್ಳನ್ನೂ ಕೂಡ ಭೀಮ ಒಬ್ನೇ ಕೊಲ್ಲೋದು. ನನ್ನ ಮಕ್ಳನ್ನ ಎಲ್ಲ ಕೊಂದಿದ್ ಇವನೇ, ಒಬ್ಬ ಮಗುನು ಉಳಿಸಿಲ್ಲ, ಅವನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಕೋಪದಿಂದ ಏನ್ ಮಾಡ್ತಾನೆ, ಅವನ್ ತಪ್ಕೊಳಕ್ ಹೋಗ್ತಾನೆ. ಅವಾಗ ಕೃಷ್ಣನ್ ಗೊತ್ತಾಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, ಭೀಮನ ಒಂದು ಲೋಹದ ಪುತ್ಥಳಿಯನ್ನ ಮುಂದೆ ಇಟ್ಬಿಡ್ತಾನೆ. ಯಾರು ನಮ್ಮ ಯಾರು ಧೃತರಾಷ್ಟ್ರ ಮಹಾರಾಜ ಆ ಪುತ್ಥಳಿಯನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಂತಾರೆ ಅಂದ್ರೆ ಅವರು ಶರೀರದಿಂದನೇ ರಕ್ತ ಬಂದ್ಬಿಡುತ್ತೆ. ಪುತ್ಥಳಿ ಅಲ್ವಾ ಅದು, ಲೋಹದ ಪುತ್ಥಳಿ, ನುಚ್ಚು ಪುಡಿ ಪುಡಿ ಆಗ್ಬಿಡುತ್ತೆ. ಅವಾಗ ಕೃಷ್ಣ ಆಕ್ಚುಲಿ ಹೇಳ್ತಾನೆ, ಬುದ್ಧಿವಾದ ಹೇಳ್ತಾನೆ, ಆಕ್ಚುಲಿ ನಿಮ್ಮ ಏನು ಮಕ್ಳುಗಳು ಸತ್ತಿದ್ದು ಪಾಂಡವರಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋಂತಹ ಕರ್ಮಗಳಿಂದ, ಹಾಗಾಗಿ ಕೋಪ ಅಂತ ಹೇಳಿ ಯಾವಾಗ ಬುದ್ಧಿವಾದವನ್ನ ಹೇಳ್ತಾನೋ ಅವಾಗ ಧೃತರಾಷ್ಟ್ರ ಮಹಾರಾಜು ಸಮಾಧಾನ ಆಗ್ತಾರೆ. ಗಾಂಧಾರಿ ಆಕ್ಚುಲಿ ಶಾಪ ಕೊಡೋದಲ್ಲಿರ್ತಾಳೆ, ಶಾಪ ಕೊಡ್ಬೇಕು ಅಂತ ಹೋಗ್ತಾಳೆ ಯುಧಿಷ್ಠಿರ ಮಹಾರಾಜ್ಗೆ. ವೇದವ್ಯಾಸರು ಬಂದು ತಡೀತಾರೆ. ನೋಡಿದ್ರ ಅವತ್ ಭೀಮನ್ ಪ್ರೊಟೆಕ್ಟ್ ಮಾಡ್ದ ಕೃಷ್ಣ ಪುತ್ಥಳಿಯನ್ನ ಇಟ್ಟು. ಗಾಂಧಾರಿ ಪಾಂಡವರಿಗೆ ಶಾಪ ಕೊಡಕ್ ಹೋಗ್ತಾಳೆ, ಅವರಿಂದ ನನ್ ಮಕ್ಳು ಸಂಹಾರ ಆದ್ರು ಅಂತ. ವೇದವ್ಯಾಸರು ಬಂದು ಭೀಮನು ಕೂಡ ಹೇಳ್ತಾನೆ, ತಾಯಿ ಎಂಥ ನಾವು ವನವಾಸವನ್ನ ಅನುಭವಿಸಿದೀವಿ, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಅವಮಾನ ಆಗಿರ್ಬೋದು, ದ್ಯೂತದ ಒಂದು ನೆಪ ಮಾಡ್ಕೊಂಡು ನಮ್ಮನ್ನ ಎಲ್ಲರನ್ನು ಕೂಡ ಸಂಹಾರ ಮಾಡೋಕೆ ಮೀನ್ಸ್ ರಾಜ್ಯದ ಒಂದು ರಾಜ್ಯದಿಂದನೇ ಹೊರ ಹಾಕ್ಬಿಟ್ಟ ದುರ್ಯೋಧನ. ಚಿಕ್ಕ ವಯಸ್ಸಲ್ಲಿ ಭೀಮನ್ಗೆ ವಿಷ ಹಾಕಿರೋದಾಗಿರ್ಬೋದು. ಸೊ ಇದು ಎಲ್ಲವೂ ಏನ್ ಅನುಭವಿಸಿದೀವಿ ನಾವಲ್ವಾ ಅಂತ ಹೇಳಿ ಎಲ್ಲದಕ್ಕೂ ನಾಪ್ಸಕ್ ಶುರು ಮಾಡ್ತಾನೆ ಭೀಮನು ಕೂಡ. ವೇದವ್ಯಾಸರು ಬುದ್ಧಿ ಹೇಳ್ತಾರೆ. ಅವಾಗ ಗಾಂಧಾರಿ ಸಮಾಧಾನ ಆಗ್ತಾಳೆ. ಪಾಂಡವರಿಗೆ ಶಾಪ ಏನ್ ಕೊಡೋದ್ ಇದ್ರು ಗಾಂಧಾರಿ ಮಾತೆ ಅದನ್ನೂ ಕೂಡ ವೇದವ್ಯಾಸರ ಮೂಲಕ ಕೃಷ್ಣ ಏನ್ ಮಾಡ್ತಾನೆ, ತಪ್ಪಿಸ್ತಾನೆ. ಆ ಶಾಪವನ್ನ ತಾನ್ ತಗೊಂತಾನೆ. ಗಾಂಧಾರಿ ಆ ಸಮಯಕ್ಕೆ ಕಂಟ್ರೋಲ್ ಮಾಡ್ತಾಳೆ. ಆದ್ರೆ ಯಾವಾಗ ಕುರುಕ್ಷೇತ್ರ ಯುದ್ಧಕ್ಕೆ ಹೋಗಿ ಕಣ್ಣಿನ ಪಟ್ಟಿ 2 ಬಾರಿ ತೆಗೆಯೋದು, ಒಂದು ದುರ್ಯೋಧನನಿಗೆ ವರ ಕೊಡ್ಬೇಕಾದ್ರೆ, 2ನೇದು ಕುರುಕ್ಷೇತ್ರದಲ್ಲಿ ನೋಡ್ಬೇಕಾದ್ರೆ, ಅವಳು ನೋಡಿ ಸಹಿಸ್ಕೊಳಕ್ಕಾಗಲ್ಲ. ಕೃಷ್ಣ ನೀನ್ ಎಂಥ ಭಗವಂತ, ನಿನ್ನ ಮುಂದೆ ಅಣ್ಣ ತಮ್ಮಂದಿರು ಜಗಳಾಡಿ ನಾಶ ಆಗ್ಬಿಟ್ರಲ್ಲ, ನಿನಗೂ ಅದೇ ಆಗ್ಲಿ. ನಿನ್ನ ಒಂದು ವೃಷ್ಣಿ ವಂಶದಲ್ಲಿ ಯದು ವಂಶದಲ್ಲಿ ಅವರವರೇ ಕಿತ್ತಾಡ್ಕೊಂಡು ನೀನ್ ಹೇಗ್ ಮೂಕನಾಗಿದ್ದೆ ಕುರುಕ್ಷೇತ್ರ ಯುದ್ಧದಲ್ಲಿ, ಹಾಗೆ ಮೂಕನಾಗಿ ಇರ್ತೀಯ ನೀನು, ಯದು ವಂಶವೇ ನಾಶ ಆಗ್ಲಿ ಅಂತೇಳಿ ಶಾಪವನ್ನ ಕೊಡ್ತಾಳೆ. ಭಗವಂತನ ನೋಡಿ, ಪಾಂಡವರಿಗೆ ಹೋಗ್ಬೇಕಾಗಿರೋ ಒಂದು ಶಾಪವನ್ನ ತಡೆದು ಭಗವಂತ ತನ್ನ ಮೇಲೆ ಹಾಕುವಂತಾನೆ. ಅಫ್ಕೋರ್ಸ್ ಕೃಷ್ಣನಿಗೆ ಶಾಪ ಕೊಡೋಷ್ಟು ದೊಡ್ಡವ್ರು ಯಾರೂ ಇಲ್ಲ, ಆದ್ರೂ ಕೂಡ ಅದು ಸತ್ಯ ಆಗೋ ರೀತಿ ಕೃಷ್ಣ ಮಾಡ್ತಾನೆ. ಯದುವಂಶ ನಾಶ ಆಗುತ್ತೆ, ಅದು ಕೃಷ್ಣನ ಇಚ್ಛೆ ಮೇರೆಗೆ. ಕುರುಕ್ಷೇತ್ರದಲ್ಲಿ ನಾಶ ಆಗಿದ್ದು ಕೃಷ್ಣನ ಇಚ್ಛೆನೆ, ಅದೇ ಕಾಲ ಯದುವಂಶವೂ ನಾಶ ಆಗುತ್ತೆ, ಅದೇ ಕೃಷ್ಣನ ಇಚ್ಛೆಯ ಮೇರೆಗೆ ಕೆಲಸ ಮಾಡುವಂತ ಕಾಲ. ಸುಮಾರು 160,20,000 ಸಂಖ್ಯೆಯಲ್ಲಿ ಸಾವನ್ನ ಅಪ್ಪಿರ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ. 24,165 ಸಂಖ್ಯೆಯಲ್ಲಿ ಸೈನಿಕರು ಏನಾದ್ರು ಅಂತಾನೆ ಗೊತ್ತಾಗಲ್ಲ. ಸೊ ಈ ರೀತಿ ಸಾಕಷ್ಟು ಏರುಪೇರಿದ್ರು ಕೂಡ, ಏನೇ ಬಂದ್ರು ಕೂಡ ಕೃಷ್ಣನ ಒಂದು ಕೃಪೆಯಿಂದ ಎಲ್ಲರೂ ಕೂಡ ಪಾರಾದ್ರು. ಇದೇ ಸಮುದ್ರ ಅನ್ನೋದು. ಸಮುದ್ರನೇ ಹೆಜ್ಜೆ ಹೆಜ್ಜೆಗೂ ಕೂಡ ವಿಪತ್ತು, ಆದ್ರೂ ಕೂಡ ಕೃಷ್ಣನ ಕೃಪೆಯಿಂದ ಎಲ್ಲವೂ ಕೂಡ ದಾಟಿದ್ರು ಪಾಂಡವರು. ಅದೇ ರೀತಿ ಎಲ್ಲ ಭಕ್ತಾದಿಗಳು ಅಷ್ಟೇ, ಯಾರು ಕೃಷ್ಣನನ್ನ ನಂಬುತ್ತಾರೋ, ಕೃಷ್ಣನ ಶರಣಾಗತಿಯನ್ನ ಪಡಿತಾರೋ, ಕಾಲ ಏನೇ ಇದ್ರು ಕೂಡ ಕೃಷ್ಣ ಖಂಡಿತ ರಕ್ಷಣೆಯನ್ನ ಕೊಡ್ತಾನೆ. ಥ್ಯಾಂಕ್ ಯು ಮಾತಾಜಿ. 7:23 ಜಾಸ್ತಿ ಆಯ್ತು, ದಯವಿಟ್ಟು ಕ್ಷಮಿಸಿ. ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳಿ. ಎಸ್, ಭೀಷ್ಮ ಆಲ್ಸೋ ಒನ್ ಆಫ್ ಅಷ್ಟವಸು. ಓಕೆ, ಹರೇ ಕೃಷ್ಣ. ಸೊ ಅವ್ರ ಅಷ್ಟವಸುಗಳು ಇನ್ ಮಿಕ್ಕಿದ್ದು 7 ಮಕ್ಳುಗಳು ಮಾತಾಜಿ ವಾಪಸ್ ಸ್ವಸ್ಥಾನ ಕೊಟ್ಟೋಗ್ಬಿಡ್ತಾರೆ. ಭೀಷ್ಮ ಪಿತಾಮಹ ಮಾತ್ರ ವೈಕುಂಠಧಾಮಕ್ಕೆ ಹೋಗುವಂತದ್ದು. ಯಾರಿಗಾದ್ರು ಪ್ರಶ್ನೆಗಳಿದ್ಯಾ? ಹರೇ ಕೃಷ್ಣ ಮಾತಾಜಿ. ಜಯಬ್ರದ ಅಂತ ಅಂದ್ರಲ್ಲ, ಅವರು ಭೀಮನ್ಗೆ ಏನಾಗ್ಬೇಕು? ಜಯದ್ರಥ ಯಾರು ಅಂದ್ರೆ ಮಾತಾಜಿ, ಧೃತರಾಷ್ಟ್ರನಿಗೆ 100 ಗಂಡ್ ಮಕ್ಳು 1 ಹೆಣ್ಮಗು ಇರ್ತಾರಲ್ವಾ, 101 ಮಕ್ಳು ಆಕ್ಚುಲಿ. ಆ ಹೆಣ್ಮಗುನ ಇವನ್ಗೆ ಮದುವೆ ಮಾಡ್ಕೊಡೋದು. ಸರಿ, ಓಕೆ ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಇಡೀ ಮಹಾಭಾರತನೇ ಕಣ್ಮುಂದೆ ಇದ್ದಂಗ ಆಯ್ತು, ಒಂದು ರೌಂಡ್ ಅದು ಸುತ್ತದಂಗ ಆಯ್ತು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಇನ್ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಏನು ಇಲ್ಲ ಅನ್ಕೊಂತೀನಿ. ಎಲ್ಲ ಅರ್ಧಂಬರ್ಧಂ ಗೊತ್ತಿತ್ತು, ಈಗ ನೀವು ಅದನ್ನ ಪೂರ್ತಿ ಮಾಡಿದ್ರಿ ಮಾತಾಜಿ. ಜಯದ್ರಥ ಹೆಂಗೆ ಏನು ಅನ್ನೋದು ಇದೆಲ್ಲ ಸ್ವಲ್ಪ ಅರ್ಧಂಬರ್ಧಂ ಇದ್ದಿತ್ತು. ಸೊ ನೀವ್ ಅದನ್ನ ಫಲವತ್ತಾಗಿ ನಮ್ಗೆ ಅರ್ಥಪೂರ್ಣವಾಗಿ ಹೇಳ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ.
Thank you, Mataji. Hare Krishna Mataji. Hare Krishna Mataji. Thank you so much. ಮಾತಾಜಿ ಹೆಣ್ಮಗ್ಳಿಗೆ ಯಾರು ಕೊಟ್ರು ಮಾತಾಜಿ? ಏನ್ ಮಾತಾಜಿ? ಹೆಣ್ಮಗಳನ್ನ ಯಾರು ಮದ್ವೆ ಮಾಡ್ಕೊಟ್ರು ಮಾತಾಜಿ? ಯಾರ್ನ ಮಾತಾಜಿ? ಅದೇ 101 ಜನ ಮಕ್ಳಿದ್ರಲ್ಲ ಮಾತಾಜಿ, 100 ಜನ ಅದ್ರಲ್ಲಿ ಒಂದ್ ಹೆಣ್ಮಗು ಇರುತ್ತೆ. ಆಕ್ಚುಲಿ 100 ಗಂಡ್ಮಕ್ಳು ಆಗೋ ರೀತಿ ಹೊರ ಇರುತ್ತೆ. ಬಟ್ ಗಾಂಧಾರಿಗೆ ಒಂದ್ ಹೆಣ್ಮಗು ಪಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ವೇದವ್ಯಾಸರು ಏನ್ ಮಾಡ್ತಾರೆ, ಆ ಪಿಂಡ ಏನು ಗಾಂಧಾರಿ ಗರ್ಭದಿಂದ ಬಿದ್ದಿರುತ್ತೆ ಅದನ್ನ ಒಂದು ಸಪರೇಟ್ ಆಗಿ ಕುಡಿಕೆಯಲ್ಲಿ ಇಡ್ತಾರೆ. ಅದರಿಂದ ಹೆಣ್ಮಗು ಕೂಡ ಆಗುತ್ತೆ. ಅದನ್ನ ಜಯದ್ರಥನಿಗೆ ಕೊಡುವಂತದ್ದು. ಹಾಗಾಗಿ ಸಂಬಂಧಿಕರು ಇವ್ರ ಅಂದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ ತಂಗಿ ಗಂಡ. ಸರಿ, ಥ್ಯಾಂಕ್ ಯು ಮಾತಾಜಿ. Thank you, Mataji. Hare Krishna. Vancha Hare Krishna, kalpadalubhyascha kripa sindhubhya cha patitanam pavanebhyo vaishnavebhyo namo namah. Ananta koti vaishnav वृंद की जय, समवेद भक्त वृंद की जय, जगत गुरु श्रील प्रभुपाद की जय, पतित पावन श्रील गुरुदेव की जय, ग्रंथराज श्रीमद् भागवतम की जय, निताय गौर प्रेमानंदे हरि हरि बोल. हरे कृष्ण माताजी. Hare Krishna Mataji. Hare Krishna Mataji. Thank you. Hare Krishna Hare Krishna Hare Krishna Hare Krishna Hare Krishna.